ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಹೊಲೆಯರ ಹೊನ್ನಯ್ಯನ ಮನೆಯ, ಹೊಲೆಯರ ಹೊನ್ನಯ್ಯನ ಮನೆಯ, ಹೊಲೆಯರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ನಾನು ಬೇಕಾದಷ್ಟು ಇಡೀ ರಾಜ್ಯ ದೇಶ ಎಲ್ಲ ಸುತ್ತಿದ್ದೀನಿ. ದಲಿತ ಕೇರಿಗಳಲ್ಲಿ ರಾಮ ಮಂದಿರ ಇದ್ದಿದ್ದು ನಾನು ನೋಡಲಿಲ್ಲ. ಓಕೆ, ಶಾಸ್ತ್ರೀಯವಾಗಿ ಏನಾದರೂ ಕಲ್ತಿ? ಶಾಸ್ತ್ರೀಯವಾಗಿ ಇವತ್ತಿಗೂ ಕೂಡ ನನಗೆ ಗೊತ್ತಿಲ್ಲ. ಶಾಸ್ತ್ರೀಯ ಏನು ಕಲ್ತಿಲ್ಲ? ಕಲಿತೂ ಇಲ್ಲ, ನನಗೆ ಅದೇನೋ ಕಲಿಬೇಕು ಅಂತ ಅನಿಸ್ತಾನೂ ಇಲ್ಲ. ಹೋರಾಟಕ್ಕೆ 3-4 ದಶಕ ಆಗ್ತಿದೆ, ಅಲ್ಲಿಂದ ಇಲ್ಲಿ ತನಕ. ಈಗಾದರೂ ಒಂದೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಏನನ್ಸತ್ತೆ ನಿಮಗೆ? ಇಲ್ಲ, ಕಾಣಲೇಬೇಕು. ಈಗ ಸಾಮಾಜಿಕ ನ್ಯಾಯವನ್ನು ಯಾರು ಇಷ್ಟಪಡ್ತಾರೋ ಅವರು ಒಳ ಮೀಸಲಾತಿಯನ್ನು ಇಷ್ಟಪಡಲೇಬೇಕು ಮತ್ತು ಅದು ಆಗಲೇಬೇಕು ಅನ್ನುವಂಥ ಎಲ್ಲರೂ ಕೂಡ ಒಂದು ಬದ್ಧತೆ ಇರಲೇಬೇಕಾದ. ನಿಮ್ಮ ಮೊದಲ ಚಿತ್ರ, ಮೊದಲ ನಿರ್ದೇಶನ, ಮೊದಲ ಹಾಡುಗಾರಿಕೆ, ಅದಕ್ಕೊಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಆ ನೆನಪು ಹೇಗಿದೆ? ಒಂದು ತಳ ಸಮುದಾಯಗಳ ಇಂದ ಬಂದಂಥ ಒಬ್ಬ ಗಾಯಕನಿಗೆ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿ ಬಂದ. ಜನಪರವಾಗಿ ಇಲ್ಲದೇ ಇರುವಂಥ ಜನಪದ ಗೀತೆಗಳನ್ನ ನಾನು ಯಾವತ್ತೂ ಹಾಡಿಲ್ಲ. ಹೌದು ಹೌದು. ಅಕ್ಕ ನಿನ್ನ ಮಗಳು, ನನಗೆ ಚಿಕ್ಕವಳಾಗಲ್ಲ, ಅವೆಲ್ಲ ನನ್ನ ಹತ್ರಕ್ಕೂ ಬರಲ್ಲ. ಹೌದು. ನನ್ನ ಉಸಿರಿರೋವರೆಗೂ ಕೂಡ ನಾನು ಅದನ್ನು ಹತ್ರಕ್ಕೆ ತಗೋಬಾರ್ದು ಅಂತ ನಾನು ಅದೇ ನಾನು ನಿಮ್ಗೆ ಕೇಳ್ತಾ ಇದ್ದಾಗ ನಿಮ್ಮೆಲ್ಲ ಹಾಡುಗಳಲ್ಲಿ ಒಂದು ಹೋರಾಟ ಇದೆ, ಒಂದು ಕ್ರಾಂತಿ ಇದೆ, ಎಲ್ಲವೂ ಇದೆ. ಉದಾಹರಣೆ, ನೀವು ಮಾತಾಡ್ ಮಲ್ಲಿ ಎಲ್ಲೋ ಒಂದು ಹಾಡು ಹಾಡಿದಿರಿ, ಎಲ್ಲಿ ಹೋದವೋ ನೆನಪಿದೆಯಾ ಸಾಹಿತ್ಯ ಅನ್ನೋದು? ಅದು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ನಮಸ್ಕಾರ, ಚಾಟ್ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಚಾಟ್ರೂಮ್ನಲ್ಲಿ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಜಾನಪದ ಗಾಯಕರು, ಹಾಗೆಯೇ ಸಂಗೀತ ನಿರ್ದೇಶಕರು, ಜೊತೆಗೆ ರಂಗಭೂಮಿ ಕಲಾವಿದರು, ಹೋರಾಟಗಾರರು ಆಗಿರುವ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಪಿಚ್ಚಳ್ಳಿ ಅನ್ನೋದು ಇಲ್ಲಿಂದ ಶುರು ಮಾಡೋಣ ಅಂತ ಅನಿಸುತ್ತೆ. ಪಿಚ್ಚಳ್ಳಿ ನಿಮ್ಮೂರ ಹೇಗೆ? ಪಿಚ್ಚಳ್ಳಿ ಕೋಲಾರ ಜಿಲ್ಲೆಯ KGF ತಾಲೂಕಿನ, ಈಗ KGF ತಾಲೂಕು, ಮೊದಲದು ಬಂಗಾರಪೇಟೆ ತಾಲೂಕಿತ್ತು. ಈಗ KGF ತಾಲೂಕಿನ ಒಂದು ಬಹುತೇಕ ಆಂಧ್ರ ಗಡಿಯಲ್ಲಿರುವಂಥ ಒಂದು ಹಳ್ಳಿ. ಆ್ಯಕ್ಚುಲಿ ಅದು ತೆಲುಗಿನ ಪದ ಪಿಚ್ಚಪಲ್ಲಿ ಅಂತ ಇತ್ತು. ಈ ನಮ್ಮ ಇತ್ತೀಚೆಗೆ ಅದನ್ನು ಪಿಚ್ಚಹಳ್ಳಿ ಅಂತ, ಪಿಚ್ಚಪಲ್ಲಿ ಅನ್ನೋದು ಒರಿಜಿನಲ್, ಇದು ಈಗ ಪಿಚ್ಚಹಳ್ಳಿ ಅಂತ ಕರಿತೀವಿ. ನಿಮ್ಮ ಹೆಸರು ಜೊತೆ ನೀವು ಸೇರಿಸ್ಕೊಂಡಿದ್ದ ಅಥವಾ ಮೊದಲಿಂದ ಬಂದಿದ್ದ? ಅದು ಆ್ಯಕ್ಚುಲಿ ನನ್ನ ಪಿಚ್ಚಹಳ್ಳಿ ಸೇರಿಸ್ಕೊಂಡು, ನನ್ನ ಹೆಸರು, ನನ್ನ ಒರಿಜಿನಲ್ ಹೆಸರು N ಶ್ರೀನಿವಾಸ್, ನಡಿಪಣ್ಣನ ಮಗ. ನಮ್ಮ ಅಪ್ಪ ಹೆಸರು ನಡಿಪಣ್ಣ, ನಮ್ಮ ತಾಯಿ ಸಿದ್ದಮ್ಮ. ಸೊ ನನ್ನ ಇದರಲ್ಲಿ ಒರಿಜಿನಲ್ ಸ್ಕೂಲ್ ದಾಖಲೆಗಳ ಪ್ರಕಾರ N ಶ್ರೀನಿವಾಸ್, ನಡಿಪಣ್ಣ ಶ್ರೀನಿವಾಸ್ ಅಂತೇಳಿ. ನಾನು 1979ರಲ್ಲಿ ಸಮುದಾಯ ಜಾಥಾ ಇದಕ್ಕೆ ನಾನು ಬಂದಾಗ ಸಮುದಾಯದವರು ಇಡೀ ರಾಜ್ಯದ ಒಂದು ರಾಜ್ಯ ಮಟ್ಟದ ಒಂದು ಜಾಥಾ ಆಯಿತು, KGFಯಿಂದ ಧಾರವಾಡದವರೆಗೂ. ಅಂದರೆ ಇಡೀ 2 ಜಾಥಾ, ಒಂದು ಬೀದರ್ರಿಂದ ಧಾರವಾಡವರೆಗೂ ಬಂತು, ಇನ್ನೊಂದು KGFಯಿಂದ ಧಾರವಾಡವರೆಗೂ ಹೋಯಿತು. KGFಯಿಂದ ಧಾರವಾಡವರೆಗೂ ಹೋದಂಥ ಜಾಥಾದ ಲೀಡರ್ ಬಂದು ಪ್ರಸನ್ನ, ಮಾಲತಿ, ಗುಂಡಣ್ಣ, ಜನ್ನಿ ಎಲ್ಲ ಅವರೆಲ್ಲ ಲೀಡ್ ಮಾಡ್ತಾಯಿದ್ರು. ನಾನು ಹಾಡ್ತಾ ಇದ್ದಂಥ ನನ್ನ ದನಿಯ ಇದನ್ನು ಮಾಡಿ ಐ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಅವರು ಪ್ರಸನ್ನ, ಅದನ್ನು ನನ್ನ ಹೆಸರನ್ನ, ಎರಡನೇ ಹೆಸರನ್ನು ಕೊಟ್ಟವರು ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಪ್ರಸನ್ನ. ಸೊ ಅದು ಅದಂಗೆ ನನಗೂ ಏನೋ ನನ್ನ ಹೆಸರು ಜೊತೆಗೆ ನನ್ನ ಊರಿದ್ರೆ ನನಗೂ ಖುಷಿ ಅಲ್ವಾ. ಈಗ ನಾನು ಎಲ್ಲೆಲ್ಲೋ ಹೋಗ್ತೀನಿ, ಇಡೀ ದೇಶ ಸುತ್ತೀನಿ, ಬೇರೆ ಬೇರೆ ಕಡೆ ಓಡಾಡ್ತೀವಿ. ಪಿಚ್ಚಳ್ಳಿ ಶ್ರೀನಿವಾಸ್ ಅಂದರೆ ನನಗೇನೋ ಒಂಥರ ಹೆಮ್ಮೆ. ನಿಮ್ಮ ಹಾಡಿನ ಮುಖಾಂತರ ನೀವು ಹೋರಾಟಕ್ಕೆ ಬಂದಿದ್ದು, ದಲಿತ ಸಂಘರ್ಷಕ್ಕೆ ಬಂದಿದ್ದು, ಅಥವಾ ಹೋರಾಟಕ್ಕೆ ಬಂದ ಮೇಲೆ ಹಾಡುಗಾರಿಕೆ? ಇಲ್ಲ, ನನ್ನ ನಾನು ಹಾಡುಗಾರ ಅನ್ನೋ ಕಾರಣಕ್ಕಾಗೇ ನಾನು ಹೋರಾಟಕ್ಕೆ ಬಂದಿದ್ದೆ. ಹೆಂಗೆ ಶುರುವಾಯ್ತು ಹಾಡುಗಾರಿಕೆ? ಈಗ ನಾನು ಚಿಕ್ಕವನಾಗಿದ್ದಾಗ ಈ
ಚಿಕ್ಕವನಾಗಿದ್ದಾಗ ನಮ್ಮಪ್ಪ ನಮ್ಮ ವಿಶೇಷವಾಗಿ ನಮ್ಮ ಭಾಗದಲ್ಲಿ ನಾನು ಬೇಕಾದಷ್ಟು ಇಡೀ ರಾಜ್ಯ ದೇಶ ಎಲ್ಲ ಸುತ್ತಿದ್ದೀನಿ. ದಲಿತ ಕೇರಿಗಳಲ್ಲಿ ರಾಮ ಮಂದಿರ ಇದ್ದಿದ್ದು ನಾನು ನೋಡಲಿಲ್ಲ. ಓಕೆ. ನನ್ನ ಅರಿವಿನ ಇದು ನಮ್ಮ ಕೇರಿನಲ್ಲಿ ರಾಮನ ಮಂದಿರ ಇತ್ತು. ಅದು ಯಾಕೆ ರಾಮ ಮಂದಿರ ಇತ್ತಂದರೆ ನಮ್ಮ ಕುಟುಂಬ ಮತ್ತು ಕೆಲವು ನಮ್ಮ ಇವರಿದಾರಲ್ಲ ಅವರು ಈ ಮೇಲ್ಕೋಟೆ ಭಕ್ತರವರು, ಮೇಲ್ಕೋಟೆ ವೈರಮುಡಿ ಚಲುನಾರಾಯಣ ಸ್ವಾಮಿ ಭಕ್ತರು. ಅಲ್ಲಿ ನಿಮಗೆ ಮೇಲ್ಕೋಟೆಯಲ್ಲಿ ವರ್ಷಕ್ಕೊಂದ್ಸಲಿ ದಲಿತರು ಜನವಾರ ಹಾಕ್ಕೊಂಡು ಬ್ರಾಹ್ಮಣರಾಗ್ತಾರೆ. ಅಲ್ಲಿ ಆ ಪರಂಪರೆಯಲ್ಲಿ ಅವರು ಲಿಂಕ್ ಇರೋವಂಥವ್ರು. ಇವರೇನು ಜನವಾರ ಹಾಕ್ಕೊಂಡು ಬ್ರಾಹ್ಮಣರ ಕೆಲಸ ಮಾಡಲ್ಲ. ನಮ್ಮ ತಂದೆ ತಾಯಿ, ನಮ್ಮ ಮಾವನು, ನಮ್ಮ ಇವರು ಕುಲಸ್ಥರು. ಸೊ ಅದರ ಇನ್ಫ್ಲುಯೆನ್ಸ್ ಇರ್ಬೋದೇನೋ. ಅಲ್ಲಿ ಒಂದು ಯೂಶ್ವಲ್ ಆಗಿ ದಲಿತ ಕೇರಿಯಲ್ಲಿ ರಾಮ ಏನೋ ಮಾರಮ್ಮಂದು, ಇನ್ನೊಬ್ರದ್ದು, ಅವ್ರದ್ದು, ಇವರು ಗಂಗಮ್ಮನ ಗುಡಿನೂ ಇದೆ. ಮೂಲ ದೇವಸ್ಥಾನ ಗಂಗಮ್ಮನ ಗುಡಿ ಇದೆ. ಅದರ ಕೇರಿಯಲ್ಲಿ ಒಂದು ರಾಮನ ದೇವಸ್ಥಾನ ಇತ್ತು, ಚಿಕ್ಕದಾಗಿ ಭಜನೆ ಮಂದಿರ. ಅಲ್ಲಿ ನಮ್ಮಪ್ಪ ಹಾಡ್ತಾಯಿದ್ರು. ಅವ್ರು ನನ್ನನ್ನು ಜೊತೆ ಕರ್ಕೊಂಡು ಹೋಗೋರು. ಅಪ್ಪ ಭಜನೆ ಮಾಡ್ತಾ ಇದ್ರು. ಅಪ್ಪ ಮೃದಂಗ ನುಡಿಸ್ತಾಯಿದ್ರು, ಹಾಡು ಹೇಳ್ತಾಯಿದ್ರು, ತಬಲಾ ನುಡಿಸ್ತಾಯಿದ್ರು. ಬೇಸಿಕಲಿ ಅವರು ಗಾರೆ ಮೇಸ್ತ್ರಿ. ಆದರೆ ವಾದ್ಯಗಳ ಜೊತೆ ಅವರು ಸಿಂಗರ್ ಅಂದರೆ ಭಜನೆ ಹಾಡೋಂಥ ಆ ಥರದ ಇದರಲ್ಲಿ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಮೋಸ್ಟ್ಲಿ ಅದು ಇನ್ಫ್ಲುಯೆನ್ಸ್ ಇರೋದು ಇದು. ಸೊ ನಮ್ಮ ತಾಯಿ ಕೂಡ ಹಾಡೋರು, ಇನ್ಫ್ಲುಯೆನ್ಸ್ ಇರೋದು ಆ ಥರ ಇತ್ತು. ಆವಾಗ ನಾನು ಏನು ಮಾಡ್ತಾಯಿದ್ದೆ, ಯೂಶ್ವಲ್ ನಾನು ಹಾಡ್ತಿದ್ದೆ ಅವ್ರ ಜೊತೆಯಲ್ಲಿ. ಜನ್ಮಜಾತವಾಗಿ ನಿಮ್ಗೊಂದು ಅದೇನೋ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಜೊತೆಗಿದ್ದಾಗ ಒಂದು ಇದಿರ್ತದಲ್ಲ, ಸೊ ಹಂಗೆ ಬಂದಿರ್ಬೋದು ಅದು. ನಾನು ಒಂದ್ಸಲಿ ದೂರದರ್ಶನದಲ್ಲಿ ಹಿಂಗೆ ಯಾರೋ ಒಬ್ಬರು ಹೆಣ್ಮಕ್ಳು ಒಬ್ರು ಇಂಟರ್ವ್ಯೂ ಮಾಡೋವಾಗ ಹೇಳ್ತಾಯಿದ್ದೆ, ತಮಾಷೆಗೆ ಹೇಳ್ತಾಯಿದ್ದೆ, ನಾನು ನಮ್ಮ ತಾಯಿ ಅವ್ರ ಹೊಟ್ಟೆಯಲ್ಲಿದ್ದಾಗೆ ನನಗೆ ಹಾಡು ಕಲಿಸ್ಬಿಟ್ಟು ಜನ್ಮ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು. ನಮ್ಮಲ್ಲಿ ಆ ಥರದ್ದು ಒಂದು ಇದಿದೆಯಲ್ಲ, ಎಂಥದ್ದು ಮಹಾಭಾರತದ ಒಂದು ಅಲ್ಲ, ಅದಕ್ಕೆ ಅಭಿಮನ್ಯುದಿದೆ ಮತ್ತೆ ಅದೊಂದು ವೈಜ್ಞಾನಿಕವಾಗೂ ಇದೆ. ಅಂದ್ರೆ ತಾಯಿ ಮಗು ಇದ್ದ ಸಂದರ್ಭದಲ್ಲಿ ಆ ಥರದ ಇದೆ. ಈಗಿನ ಸಂದರ್ಭದಲ್ಲಿ ಅದನ್ನೆಲ್ಲ ಇವತ್ತು ಇದು ಮಾಡ್ತಿದ್ವಿ. ಸೊ ಆ ಥರದ್ದು ನನಗೆ ನನ್ನ ತಂದೆ ತಾಯಿ ಮತ್ತು ಆ ವಾತಾವರಣ, ಅಲ್ಲಿಂದನೇ ನನಗೆ ಹಾಡು ಇದಾಗ್ತಾಯಿತ್ತು. ಅಲ್ಲಿ ದೇವ್ರ ಪದ ಹಾಡ್ತಿದ್ದೆವು ಅಷ್ಟೇ, ಅದು ಹೆಚ್ಚಿಗೆ ತಲೆದು. ಆಮೇಲೆ ನನ್ನ ಪ್ರವರ್ಧಮಾನಕ್ಕೆ ಅಂದರೆ ಒಂದು ಹೈಸ್ಕೂಲ್ ಅಂತಕ್ಕೆ ಬಂದಾಗ, ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಅಂತಕ್ಕೆ ಬಂದಾಗ ತೆಲುಗು ಗಂಟಸಾಲ ಹಾಡುಗಳು ಹಾಡ್ತಿದ್ದೆ. ತೆಲುಗು ಗಂಟಸಾಲ ಫಸ್ಟು ನಾನು ಹಾಡೋಕ್ಕೆ ಅಂತ ಶುರು ಮಾಡಿದ್ದು ತೆಲುಗು ಗಂಟಸಾಲ. ಆಮೇಲೆ ಹೈಸ್ಕೂಲ್ ಬಂದಮೇಲೆ ನಾನು ರಾಜ್ಕುಮಾರ್ ಶಿಫ್ಟ್ ಆಗಿಬಿಟ್ಟೆ. ಅದು ಕನ್ನಡ ಇದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದೆ ನಾನು. ಆದರೂ ಕೂಡ ರಾಜ್ಕುಮಾರ್ ಅಂದರೆ ನನಗೆ ಮೊದಲಿಂದ ಒಂಥರದ ಇದು ಶಾಸ್ತ್ರೀಯವಾಗಿ ಏನಾದರೂ ಶಾಸ್ತ್ರೀಯವಾಗಿ ಇವತ್ತಿಗೂ ಕೂಡ ನನಗೆ ಗೊತ್ತಿಲ್ಲ. ಶಾಸ್ತ್ರೀಯ ಏನು ಕಲ್ತಿಲ್ಲ, ಕಲಿತೂ ಇಲ್ಲ. ನನಗೆ ಅದೇನೋ ಕಲಿಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ನಿಮ್ಮ ವಿದ್ಯಾಭ್ಯಾಸ ಆಗಿದೆಯಲ್ಲಿ 7ನೇ ತರಗತಿವರೆಗೂ ಪಿಚ್ಚಳ್ಳಿನೇ. ಆಮೇಲೆ 8, 9, 10 KGF. ಆಮೇಲೆ ಕಾಲೇಜ್ ಬಂದು ಕೋಲಾರ. ಅದಾದಮೇಲೆ ನಾನು ಮೈಸೂರು ರಂಗಾಯಣಕ್ಕೆ ಶಿಫ್ಟ್ ಆಗಿಬಿಟ್ಟೆ, ದೈವಿಕಾರಂತರ. ಏನಾಗುತ್ತೆ, ಒಂದು ನಮ್ಗೆ ಗೊತ್ತಿದೆ ಈ ದಲಿತ ಸಮುದಾಯ, ಅವರ ಏಳಿಗೆ, ಅವರ ಕಷ್ಟ ಸಂಕಷ್ಟಗಳು. ಈ ಹೊತ್ತಲ್ಲಿ ಸಮುದಾಯಗಳು ಬದುಕೋದೇ ಕಷ್ಟ ಆಗ್ತಿತ್ತು, ಜೀವನವೇ ಕಷ್ಟ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಓದಿಸಿದ್ದಾರೆ, ರಂಗಾಯಣ ತನಕ ಓದಿಸಿದ್ದಾರೆ. ಆ ದಿನಗಳನ್ನು ಹೇಗೆ ನೆನಪು ಮಾಡ್ಕೋತೀರಿ, ನಿಮ್ಮ ಬಾಲ್ಯ? ಇಲ್ಲ, ಈಗ ಓದು ಅವ್ರಿಗೆ ಹಂಗೆ ನೋಡೋದಾದರೆ ನಮ್ಮ ಅಣ್ಣ, ನಮ್ಮ ಜನ್ರೇಷನ್ನೇ, ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣನೂ ಓದಿದ್ರು. ಅವರು ಒಂದು 7th ಓದಿದರು. ಅದಾದಮೇಲೆ ನಮ್ಮ ದೊಡ್ಡಪ್ಪನ ಮಗ ಅವರೊಬ್ಬ PUC ಓದಿದರು. ಆಗ ನೋಡೋದಾದರೆ ಮೊದಲ ಡಿಗ್ರಿ ಪದವಿ ಅಂತ ಪದವಿ ಅದು ನಾನು ಹೇಳಿದ್ರೆ ಅಲ್ಲಿ ಎಕ್ಸಾಮ್ ಬರೀದೆ ರಂಗಾಯಣಕ್ಕೆ ಹೋಗ್ಬಿಟ್ಟೆ ನಾನು. ರಂಗಾಯಣ ಯಾಕಂದರೆ ಅಷ್ಟೊತ್ತಿಗೆ ಈ ಸಂಘಟನೆ ಇನ್ನೊಂದು ಮತ್ತೊಂದು ಎಲ್ಲ ಇದು ಮಾಡಿ ನಾಟಕದ ಇದು ಗೀಳ ಹಚ್ಕೊಂಡ್ಬಿಟ್ಟಿದ್ವಿ ನಾವು. ಸೊ ಅದು ನಾನು ಫೈನಲ್ ಇಯರ್ ಎಕ್ಸಾಮೇ ಬರೀಲಿಲ್ಲ ನಾನು. ಡಿಗ್ರಿಯಲ್ಲಿ ಕೋಲಾರದಲ್ಲಿ ಫೈನಲ್ ಎಕ್ಸಾಮ್ ಬರೀಲೇ ಇಲ್ಲ ನಾನು. ರಂಗಾಯಣಕ್ಕೆ ಸೆಲೆಕ್ಟ್ ಆಗಿಬಿಟ್ಟು ಅಲ್ಲಿಗೆ ನನಗೆ ಎಲ್ಲ ರೀತಿಯ ಫುಲ್ಫಿಲ್ ಆಗೋಯ್ತು ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟೆ ನಾನು ಅಂದ್ಕೊಂಡಂಗೆ. ಅಂದರೆ ನಾನು ಹಾಡುಗಾರ ಆಗಬೇಕು, ನಟ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಇವೆಲ್ಲ ಏನೇನೋ ಕನಸುಗಳಿತ್ತಲ್ಲ. ಅದು ವಿಶೇಷವಾಗಿ
ಬಿ ವಿ ಕಾರಂತರ ಜೊತೆಯಲ್ಲಿ ಅವರ ಗರಡಿಯಲ್ಲಿ ಇದು ಪಳಗಬೇಕು ಮತ್ತು ಅವ್ರಿಗೆ ನಾನು ಶಿಷ್ಯ ಆಗಬೇಕು ಅನ್ನೋದೊಂದು ಕನಸಿತ್ತಲ್ಲ, ಅದು ರಂಗಾಯಣ ಸೆಲೆಕ್ಟ್ ಆದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟೆ. ಡಿಗ್ರಿ ಕೂಡ ನಮಗೆ ಅನ್ಕಂಪ್ಲೀಟೆಡ್. ಅದು ನಮಗೇನು ದೊಡ್ಡ ಇಲ್ಲ, ರಂಗಾಯಣ ಡಿಗ್ರಿಗಳಿಗಿಂತ ದೊಡ್ಡ ಡಿಗ್ರಿ ಅದು. ನಿಮಗೆ ನೆನಪಿದೆಯಾ, ನೀವು ದಲಿತ ಸಂಘರ್ಷ ಸಮಿತಿ ಸಂಪರ್ಕಕ್ಕೆ ಬಂದ ನಂತರ ನೀವು ಹಾಡಿರೋ ಮೊದಲ ಹಾಡು ಯಾವುದು, ಹೋರಾಟದ ಗೀತೆ ಏನಾದ್ರು ನೆನಪಿದೆಯಾ? ಈಗ ಆ್ಯಕ್ಚುಲಿ ನಾನು ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೆ. ಹೈಸ್ಕೂಲು ಸಂದರ್ಭದಲ್ಲಿ SLC ನಾನು ಫೈಲ್ ಆಗಿಬಿಟ್ಟೆ. ಫೈಲ್ ಆಗಿದ್ದಕ್ಕೊಂದು ಕಾರಣ ಇದೆ. ನಾನು SLC ಓದ್ತಾ ಇರ್ಬೇಕಂದ್ರೆ KGF ಡಾಕ್ಟರ್ ರಾಜ್ಕುಮಾರ್ದು ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾ ರಿಲೀಸ್ ಆಯಿತು. ಅಷ್ಟೊತ್ತಿಗೆ ನೀವು ಕನ್ನಡಕ್ಕೆ ಶಿಫ್ಟ್ ಆಗಿದ್ರಿ? ಆಗೋಗ್ಬಿಟ್ಟಿದ್ದೆ. ನಾನು 7th ಪಾಸಾಗಿ 8th ಬಂದ ತಕ್ಷಣ ಹೆಚ್ಚು ಕಡಿಮೆ ರಾಜ್ಕುಮಾರ್ ಸಿನಿಮಾಗಳು ಮತ್ತು ರಾಜ್ಕುಮಾರ್ ಇದ್ರದ್ದು ಅವ್ರ ಫ್ಯಾನ್ ಆಗಿಬಿಟ್ಟಿದ್ದೆ. ನಿಮಗೆ KGF ಈಗ ವಾತಾವರಣ ಚೇಂಜ್ ಆಗಿದೆ ಬಿಡಿ. ಆಮೇಲೆ ಮೊದಲು ಕೂಡ KGF ಬಗ್ಗೆ ತಮಿಳು ಕನ್ನಡ ವಿಚಾರಗಳಲ್ಲಿ ಜನ ಮಾತಾಡ್ಕೊಡ್ದು ಅವೆಲ್ಲ ಸುಳ್ಳು ಇರ್ತಿತ್ತು. ಅದು ಸಹಜವಾಗಿ 100 ಜನ ಒಂದೇ ಭಾಷೆ ಒಂದು ಜಾಗ ಮಾತಾಡುವಾಗ ಒಬ್ಬರು ಇದ್ದರೆ ಅದು ಸಹಜವಾಗಿದ್ದೇ ಇರ್ತದೆ. ಅದು ಸಣ್ಣ ಇದ್ದೇ ಇರ್ತದೆ. ಅಲ್ಲಿ ನಿಮಗೆ ವಿಷ್ಣುವರ್ಧನ್ಗೆ ಸ್ಟಾರ್ ಕಟ್ಟಿದರೆ ಯಾರೂ ಗಲಾಟೆ ಮಾಡ್ತಿರ್ಲಿಲ್ಲ, ಶ್ರೀನಾಥ್ಗೆ ಸ್ಟಾರ್ ಕಟ್ಟಿದರೆ ಯಾರೂ ಗಲಾಟೆ ಮಾಡ್ತಿರಲಿಲ್ಲ, ಅಂಬರೀಷ್ಗೆ ಸ್ಟಾರ್ ಕಟ್ಟಿದ್ರು ಕೂಡ ಯಾರು ಗಲಾಟೆ. ಆದರೆ ರಾಜ್ಕುಮಾರ್ಗೆ ಸ್ಟಾರ್ ಕಟ್ಟಿದ್ರೆ ಮಾತ್ರ ಥಿಯೇಟ್ರ್ ಹತ್ರ ಗಲಾಟೆ ಮಾಡೋರು. ಭಾಷೆ ಅಂದರೆ ನಾನು ತಮಿಳು ಅಂತ ಹೇಳಲ್ಲ, ಅದು ಒಂದು ಗಲಾಟೆ ಆಗೋದು. ರಾಜ್ಕುಮಾರ್ ಅಂದರೆ ಅವ್ರಿಗೆ ಕನ್ನಡ ಅಂದರೆ ರಾಜ್ಕುಮಾರ್ ಅಷ್ಟೇ. ಉಳಿದವರೆಲ್ಲ ಕನ್ನಡ ಇದ್ರದ್ದು ಅದು ಅಲ್ಲ ಅದು. ಯಾಕಂದರೆ ಅದು ಗಣಿ ಕಾರ್ಮಿಕರು ಮತ್ತು ಇದೊಂದು ಅವರೆಲ್ಲ ಪಾಪ ಅವರೆಲ್ಲ ಅಷ್ಟು ನಾಲೆಡ್ಜ್ ಇರೋಂಥ ಇವರೆಲ್ಲ ಭಾಷೆಗೆ ಸಂಬಂಧಪಟ್ಟಂಗೆ. ಆಮೇಲೆ ಮೊದಲಿಂದ ಅದೊಂದು ಇತ್ತಲ್ವಾ, ಡಾಮಿನೇಟೆಡ್ ಅದು ಅಲ್ಲಿ ಕಾರ್ಮಿಕರು ಜಾಸ್ತಿ, ಕಾರ್ಮಿಕರ ಗಣಿ ಕಾರ್ಮಿಕ. ಹೌದು. ಸೊ ಆ ಥರದ್ದಿದ್ದಾಗ ನಾನೇನು ಮಾಡಿದೆ, ಹೈಸ್ಕೂಲಲ್ಲಿ 10th ಇದ್ದಾಗ ಸಿನಿಮಾ ಬಂತಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ ಓದ್ತಾ ಇದ್ದೆ. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ತಮಿಳು, ತೆಲುಗು ಮತ್ತು ನಾವು ಅಂದರೆ ಗ್ರಾಮಾಂತರ ಪ್ರದೇಶಗಳಿಂದ ಬಂದಂಥ ಹುಡುಗರು, ತೆಲುಗು ಹುಡುಗರು, ನನ್ನ ಮಾತೃಭಾಷೆ ಕೂಡ ತೆಲುಗೆ. ಆಮೇಲೆ ತಮಿಳ್ ಹುಡುಗರು KGFನ ಅವರೆಲ್ಲರೂ ನನಗೆ ಫ್ರೆಂಡ್ಸ್ಗಳಿದ್ದರು ಇಂಗ್ಲೀಷ್ ಮೀಡಿಯಮ್. ಆದ್ದರಿಂದ ಅವ್ರನ್ನೆಲ್ಲ ರೆಡಿ ಮಾಡಿ ನಾನು ಸ್ಟಾರ್ ಕಟ್ಟಿದೆ. ನಾನು ಒಂದು ಮಧ್ಯಾಹ್ನ ಸೆಷನ್ನು ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಇಡೀ ಸೆಕ್ಷನ್ ಹುಡುಗರನ್ನ ಒಂದು 30-40 ಜನ ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಮಧ್ಯಾಹ್ನ ಒಂದು 2 ಪೀರಿಯಡ್ ಏನೋ ಇತ್ತು. ಅದರಲ್ಲಿ ಸೋಷಿಯಲ್ ಸ್ಟಡೀಸ್ ಅಂತ ಒಬ್ಬರು ಮೇಡಮ್ ಒಬ್ಬರಿದ್ದರು, ಶ್ರೀಮತಿ ಸಮಥಿಂಗ್ ಏನೋ ಆಯಮ್ಮ. ಅವ್ರ ಕ್ಲಾಸ್ಗೆ ಎಲ್ಲರೂ ಚಕ್ಕರ್ ಹೊಡೆದು ಹೊಟ್ಬಿಟ್ವಿ. ಆಯಮ್ಮನಿಗೆ ಸಿಟ್ಟು ಬಂದುಬಿಟ್ಟು ನನ್ನನ್ನು ಸಸ್ಪೆಂಡೇ ಮಾಡಿಸ್ಬಿಟ್ಲು ಸ್ಕೂಲಿಂದ. ಆಮೇಲೆ ಹೆಡ್ ಮಾಸ್ಟ್ರು ನಿಮ್ಮ ಅಪ್ಪನ ಕರ್ಕೊಂಡು ಬನ್ನಿ ಅಂದರು. ನಾವು ಏನು ನಮ್ಮ ಅಪ್ಪನ ಹೆಂಗೆ ಕರ್ಕೊಂಡು ಹೋಗೋದು. ಆಮೇಲೆ ಕೊನೆಗೆ ಏನೇನೋ ಒಂದಷ್ಟು ದಿನ ಹಂಗೋ ಹಿಂಗೋ ಆಗಿ ಇದು ಮಾಡಿ ನಮ್ಮ ಅಣ್ಣನಿಗೆ ಅವ್ರ ಮೈನ್ಸಲ್ಲಿ ಗಣಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆಮೇಲೆ ಅವ್ರು ಬಂದು ಏನೋ ಸಾರಿಗಿರಿ ಕೇಳ್ಕೊಂಡು ಆಮೇಲೆ. ಬಟ್ ಏನಂದರೆ ಅದು ಅಷ್ಟಾದಮೇಲೆ ಆ ಹೆಣ್ಮಗಳು ಸೋಷಲ್ ಸ್ಟಡಿ ಆ ಅಮ್ಮ ಕ್ಲಾಸಿಗೆ ಸೇರಿಸ್ತಿರ್ಲಿಲ್ಲ ನನ್ನ SSLCಯಲ್ಲಿ. ಆ ಒಂದು ಸಬ್ಜೆಕ್ಟ್ ನಾನು ಫೈಲ್ ಆಗ್ಬಿಟ್ಟೆ. ನಾನು ಉಳಿದಿದ್ದೆಲ್ಲ ಇದಾಯಿತು, ಅದು ಒಂದು ಸಬ್ಜೆಕ್ಟ್ ಫೈಲ್ ಆಗ್ಬಿಟ್ಟೆ. ಅಂದರೆ ಸರಿಯಾಗಿ ಕ್ಲಾಸ್ಗೆ ಹೋಗಿಲ್ವಲ್ಲ, ಏನು ಬರೆಯೋಣ. ಆಮೇಲೆ ನಾವು ಈಗಿರೋ ಬುದ್ಧಿ ಇದ್ದಿದ್ರೆ ನಾವು ಕ್ಲಾಸ್ಗೆ ಹೋಗ್ತಿದ್ರು ಕೂಡ ಅದರದೇನು 100ಕ್ಕೆ 100 ಅಥವಾ ಏನು ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ತಿದ್ವಿ. ಸೊ ಆವಾಗ ಏನಾಗ್ತಿತ್ತು, ನಾವು ಮನೆಯಲ್ಲಿ ಒಂದು ಇದಿಲ್ವಲ್ಲ, ಕೆಲಸ ಏನಿಲ್ವಲ್ಲ, ನಮ್ಮ ಮನೆಯಲ್ಲಿ ಹಸುಗಳಿತ್ತು. ಹಸುಗಳನ್ನ ಕರ್ಕೊಂಡು ಹೊಲಗಳ ಕಡೆ ಮೇಯ್ಸೋಕ್ಕೆ ಹೋಗ್ತಿದ್ವಿ. ಆ ಸಂದರ್ಭದಲ್ಲಿ ಈ ಒಬ್ಬರೇ ಇರುವಾಗ ದಿಗಲನ್ನ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಹಾಡುಗಳು ಹೇಳ್ತಾ ಇದ್ವಿ ನಾನು. ಸಿನಿಮಾ ಹಾಡುಗಳು ಅಂದರೆ ರಾಜ್ಕುಮಾರ್ದು, ಘಂಟಸಾಲದು ಇವೆಲ್ಲ ಹೇಳ್ತಿದ್ದಾಗ ನಮ್ಮ ಊರ ಪಕ್ಕದಲ್ಲಿ ಯರ್ನಾಗನಹಳ್ಳಿ ಅಂತೇಳಿ, ಅಲ್ಲಿ ಒಬ್ಬ ರಾಮಚಂದ್ರ ಅಂತೇಳಿ, ಯರ್ನಾಗನಹಳ್ಳಿ ರಾಮಚಂದ್ರ ಅಂತೇಳಿ BML ನೌಕರರು. ಪ್ಲಸ್ ಅವರು ಕಮ್ಯುನಿಸ್ಟ್ ಇವರು. ಆದರೆ DSS ಸಂಚಾಲಕರಾಗಿದ್ದರು ಅವರು, ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿದ್ದರು. ಕಮ್ಯುನಿಸ್ಟ್ ಆ ಕಾಲಕ್ಕೆ ನಮಗೆ ದಾಸ್ ಕ್ಯಾಪಿಟಲ್ ಇದೆಲ್ಲ ಓದಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು. ಸರಿ, ಅವ್ರ ಹೊಲ ನಮ್ಮ ಹೊಲ ಪಕ್ಕದ ಹೊಲಗಳು. ಅವರು ಯಾವಾಗಲಾದರೂ ಹಂಗೆ ಬಂದಾಗ ಸುಮ್ಮನೆ ಹಿಂಗೆ ನಾನು ಕೇಳಿರ್ಬೋದೇನೋ. ಒಂದು ಸಲ ನನ್ನ ಹತ್ರ ಬಂದು ಏನಪ್ಪ ಏನೋ ಹಾಡು ರಾಜ್ಕುಮಾರ್ ಹಾಡಾಡ್ತಿದೆಯಾ ಹಂಗೆ ಹಿಂಗೆ ಅಂತ ಒಂದು ಸಲ ಕೇಳೋದು. ಓಣ ಸುಮ್ಮನೆ ಹಿಂಗೆ
ಹಾಡುಗಳು ಹೇಳ್ತೀಯಾ ಅಂದರು. ಹ್ಞೂ ಆಮೇಲೆ ಹ್ಞೂ ಹೇಳ್ತೀನಿ ಅಣ್ಣ. ಆಮೇಲೆ ಅಷ್ಟೊತ್ತಿಗೆ ನಮ್ಮೂರಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಕೂಡ ಒಂದು ಏಕಪಾತ್ರ ಅಭಿನಯ ಇದರಲ್ಲಿ ಒಂದು ಹಾಡೆಲ್ಲ ಮಾಡಿದ್ದೆ. ಫಸ್ಟ್ ರಂಗ ಇದು ಅದೇ ತೆಲುಗಿನಲ್ಲಿ ಇದ್ರದ್ದು. ಆಮೇಲೆ ಹೇಳ್ತೀನಿ, ಸಂಘ ಹಾಡುಗಳು ಗೊತ್ತಾ ಅಂದರು. DSS ಹಾಡುಗಳು ಅಂದರೆ ಸಂಘದ ಹಾಡುಗಳು ಗೊತ್ತಾ? ಗೊತ್ತಿಲ್ಲ ಅಣ್ಣ. ಹಾಡ್ತೀಯಾ ಅಂದರು. ಹಾಡ್ತೀನಿ, ನಮಗೇನು. ಸರಿ ಹಂಗಾದರೆ ನಾಳೆ KGF ಬಾ ಅಂದರು. ಆಮೇಲೆ ಅವರು KGFಗೆ ಬಾ ಅಂತರು. ಕೊನೆಗೆ ಹೋದೆ ನಾನು. ಮಧ್ಯಾಹ್ನ ಮೇಲೆ ಹಸುಗಳನ್ನ ಇದು ಮಾಡ್ಕೊಂಡು ಮನೆಯಲ್ಲಿ ಕಟ್ಟಾಕ್ಬಿಟ್ಟು ಬೇಗ ಹೋದೆ. ಹೋಗಿ ಸಂಜೆ ಅವರು 4 ಗಂಟೆಗೂ ಎಷ್ಟೋ ಹೇಳಿದರು. ಆಮೇಲೆ ಹೋಗಿ ಅವರೇ ಒಂದು ಅಲ್ಲಿ KGFನ ಬಿಗ್ನಿಂಗಲ್ಲೇ ಅಲ್ಲೊಂದು ಬಾಲಕೃಷ್ಣ ಇಂಜಿನಿಯರಿಂಗ್ ವರ್ಕ್ಸ್ ಅಂತೇಳಿ ಅದೊಂದು ಇದು ಅಲ್ಲಿ ಇರು ಅಂತ ಹೇಳಿದ್ರು. ಬಂದರು. ಆಮೇಲೆ ನಾನು ಅಲ್ಲಿ ಕೂತಿದ್ದೆ. ಆಮೇಲೆ ಅವ್ರ ಜೊತೆಯಲ್ಲಿ ಒಬ್ಬರು ಬಂದರು, ಅವರೇ ಕೋಟ್ಗೆನಹಳ್ಳಿ ರಾಮಯ್ಯ. ಅವರು ಬ್ಯಾಂಕಲ್ಲಿದ್ದರು. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಅವರಿಬ್ಬರು ಬಂದರು. ಆಮೇಲೆ ಏನಪ್ಪ ಜಾಸ್ತಿ ಹೊತ್ತಾಯ್ತಾ ಬಂದು ಅಂತೇಳಿ, ಸರಿ ಇಲ್ಲಣ್ಣ ಈಗ ತಾನೇ ಬಂದೆ ಅಂದರೆ, ಸರಿ ಅವ್ರು ಕರ್ಕೊಂಡು ಹೋದ್ರು. ಅದು ಹೆಂಗಿದೆ ಅಂದರೆ ಕೆಳಗೆ ಒಳಗೆ ಒಂದು ಗವಿ ಒಳಗೆ ಹೋದಂಗಿದೆ ಅವರು ರೂಮ್. ಹಿಂಗೋಗಿ ಕೆಳಗೆ ಮೆಟ್ಲಿಳಿದು ಅಲ್ಲಿ ತಿರುಗಿ ಮೆಟ್ಲಿಳಿದು ಅಲ್ಲಿ ರೂಮ್ಗೆ ರೈಟ್ ಸೈಡಲ್ಲಿ ಒಂದು ರೂಮ್, ಅಲ್ಲಿ ಕರ್ಕೊಂಡು ಹೋದ್ರು. ಚಾಪೆ ಗೀಪೆ ಹಾಕಿ ಕೂರಿಸಿ ಹಿಂಗೆ ಮಾತಾಡ್ಕೊಂಡಿದ್ದು. ಹೌದಾ ಹಾಡು ಹೇಳ್ತೀಯಂತೆ ಅಂದರು ಕೋಟ್ಗೆನಹಳ್ಳಿ ರಾಮ. ಹ್ಞೂ ಹೇಳ್ತೀನಿ ಸರ್ ಅಂತ. ಏನು ಹಾಡು ಹೇಳ್ತೀಯ? ಆಮೇಲೆ ರಾಜ್ಕುಮಾರ್ದ ಆ ಸಂದರ್ಭದಲ್ಲಿ ಏನೋ ಇತ್ತು, ಬೊಬ್ರೋಹನ ರಿಲೀಸ್ ಆಗಿ ಕಂದ ಪದ್ಯ ಇತ್ತಲ್ಲ, ಯಾರು ತಿಳಿಯೋರು ನಿನ್ನ ಭುಜ ಬಲದ ಪರಾಕ್ರಮ, ಅದನ್ನು. ಆಮೇಲೆ ಆ ಹಾಡು ಹೇಳಿದ್ಮೇಲೆ ಅವ್ರಿಗೆ ನೋಡಿ ಇದೊಂದು ಟ್ರೈ ಮಾಡ್ಬೋದಾ ನೋಡಿ ಅಂತೇಳಿ ಸಿದ್ಧಲಿಂಗೆಯಿಂದ 1000 ನದಿಗಳು ಆಗ್ತಾನೆ ಅದು ಬಿಡುಗಡೆ ಆಗಿತ್ತು ಹೆಚ್ಚು ಕಡಿಮೆ ಆ ಸಂದರ್ಭದಲ್ಲಿ. ಅದನ್ನು ಇದು ಮಾಡಿಬಿಟ್ಟು ನೆನ್ನೆ ದಿನ ನನ್ನ ದಿನ ಇದನ್ನು ಹಾಡು ನೋಡು ಅಂದರು. ಅಲ್ಲ ಅದೇ ಥರ ರಿಸೈಟಿಂಗ್ ಥರದ್ದೇ ಹಾಡ್ಬೋದು ನೋಡು ಅಂದರು. ಆಮೇಲೆ ನಾನು ಇಲ್ಲ ಸರ್ ಹಂಗೆ ಇದಾಗುತ್ತೆ, ಕಷ್ಟ ಆಗುತ್ತೆ ಸರ್ ಅಂತ. ಆಮೇಲೆ ಅವರು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಅಂತ ಅವರು ಹೇಳಿ ತೋರಿಸಿದ್ರು. ಆಮೇಲೆ ಕೊನೆಗೆ ತಿರುಗಿ ನಾನು ಹಾಡಿದೆ ಅದನ್ನು, ಅಂದರೆ ಅವರು ಆ ಸ್ಟೈಲಲ್ಲಿ. ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು, ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿವ ಹುಚ್ಚಿಗೆ. ಸೊ ನನ್ನ ಈ ಥರದ್ದು ಶುರುವಾಗಿದ್ದು ಹೇಗಿತ್ತು ಹಾಡು ಇತ್ತ, ಅದ್ರ ಜೊತೆ ಭಾವ ಇತ್ತ ನಿಮ್ಗೆ ಆ ಟೈಮಲ್ಲಿ? ಅಂದರೆ ನನಗೆ ಅದರದ್ದು ಅರ್ಥ ಗೊತ್ತಿಲ್ಲ. ಅದೇ ಅದೇ ಈ ನೀವು ರಾಜ್ಕುಮಾರ್ ಇದಾದರೆ ಯಾರು ತಿಳಿಯಲು ನಿನ್ನ ಹತ್ರ ಅವೆಲ್ಲ ಮಾಡ್ತಿದ್ವಿ. ಇದಕ್ಕೆ ಈ ಫಸ್ಟ್ ಟೈಮ್ ನೋಡ್ತಿರೋದು. ಮತ್ತು ಇದು ಏನಿದ್ರ ಭಾವಾರ್ಥ ಏನು ಅನ್ನೋದು, ಯಾಕಂದರೆ ನನಗೆ ಆಗ್ತಾನೆ ಎಂಥದ್ದು SLC ದಿನಗಳು, ಅಷ್ಟಕ್ಕೆ ಹೋರಾಟ ಚಳುವಳಿ ಅದೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಇದು ಗೊತ್ತಿತ್ತು, DSS ಗೊತ್ತಿತ್ತು. ಅಂದರೆ ನಮ್ಮ ಕಡೆ ಎಲ್ಲ ಬಂದು ಅವರೆಲ್ಲ ರಾಮಚಂದ್ರ ಮತ್ತು ಕೋಟ್ಗೆನಹಳ್ಳಿ ರಾಮಣ್ಣ ಮತ್ತು ಬೇರೆ ಬೇರೆ ಅವರೆಲ್ಲ ಗಟ್ರಾಗಡಳ್ಳಿ ಜಯಮ್ಮ, ಆಮೇಲೆ ಬಾಬು ಹೇರ್ ಸ್ಟೈಲ್, ಓಕೆ ಹೇರ್ ಸ್ಟೈಲ್ ಬಾಬು ಮತ್ತು ಬಾಲಕೃಷ್ಣ, ಇನ್ನು ಭಾಳ ಜನ ಅಲ್ಲಿ ಸುಮಾರು ಒಂದು 50 ಜನ ನಮ್ಮ ರಾಮಣ್ಣ ಅವರು ಜೊತೆಗೆ ನಾವೆಲ್ಲ ಇದ್ದಿದ್ವಿ. ಸಂಜೆ ಆದರೆ ಹಳ್ಳಿಗಳಿಗೆ ಹೋಗ್ತಿದ್ವಿ, ಅದೆಲ್ಲ ಇತ್ತು. ಬಟ್ ಇದು ಗೊತ್ತಿರಲಿಲ್ಲ ನನಗೆ. ಅಲ್ಲಿಂದ ರಾಮಣ್ಣ ಅಲ್ಲಿ ಹೋದ್ವಲ್ಲ, ಹೋದ್ಮೇಲೆ ಅಲ್ಲಿಂದ DSS ಇದಕ್ಕೆ ಜಾಸ್ತಿ ಅಂದರೆ ಒಂದು ರೀತಿಯ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆಗೆ, ಅಂದರೆ ಅವರು ಬೆಳಗಿಂದ ಸಂಜೆ ಬ್ಯಾಂಕ್ ಮುಗಿಸ್ಕೊಂಡು ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗೋರು ಯಾರೋ ರಾಮಣ್ಣ ಮತ್ತು ಈ ಟೀಮ್, ಯರ್ನಾಗನಹಳ್ಳಿ ರಾಮಚಂದ್ರ ಮತ್ತು ಕೊಟ್ಗೆನಹಳ್ಳಿ ರಾಮಣ್ಣ ಟೀಮು ಬೇರೆ ಬೇರೆ ಕರಡುಗೂರ್ಗೆ ಹೋಗೋರು, ಆಮೇಲೆ ಬೇತ್ಮಂಗ್ಳೂರು, ಕಂಸಂದ್ರ, ಈ ಥರ ಬೇರೆ 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 ಹಳ್ಳಿಗಳು. ಅಂದರೆ ಅಲ್ಲಿ ಸೋಷಿಯಲ್ ಇದಕ್ಕೆ ಸಂಬಂಧಪಟ್ಟಂಗೆ ಆ್ಯಂಟಿ ಸೋಷಿಯಲ್ ಇಶ್ಯೂಸ್ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಕೂಡ ಹೋಗಿ ದಲಿತ ಸಂಘರ್ಷ ಸಮಿತಿಯ ಇದನ್ನು. ಕೋಲಾರು ಈ ಥರದ ಹೋರಾಟಕ್ಕೆ ಒಂದು ಭೂಮಿಕೆ. ಈಗ ಅದು ಆಂಧ್ರದ ಒಂದು ಎಫೆಕ್ಟ್ ಅಂತಿರೋ, ಆಂಧ್ರದ ಹೋರಾಟದ ಎಫೆಕ್ಟ್, ಅಥವಾ ಮತ್ತು ಈಗ ನೋಡಿ ಯಾವುದಾದ್ರೂ ಸಂಘಟನೆಗೆ ಸೇರ್ಕೋತೀವಿ ಅಂದರೆ ಪೇರೆಂಟ್ಸ್ ಒಪ್ಪಲ್ಲ, ಪೋಷಕರು ಏನಕ್ಕೆ ನೀನು ಓದ್ಕೊಂಡು ಹೋಗು, ನೀನು ಉದ್ಯೋಗ ಮಾಡು ಅಂತ. ಆದರೆ ಆವಾಗ ಹಂಗಿರಲಿಲ್ಲ, ಪೋಷಕರು ಕೂಡ ಈ ಥರದಕ್ಕೊಂದು ಬೆಂಬಲ ಕೊಡೋರು. ಇದ್ರ ಬಗ್ಗೆ ತಮ್ಮ ಈಗ ಚಳುವಳಿಗೆ ಸಂಬಂಧಪಟ್ಟಂಗೆ ನನಗನ್ಸಿದ ಮಟ್ಟಿಗೆ ನಾನು ಕೂಡ
ಇಂತು 30-40 ವರ್ಷಗಳ ಹೌದು. ಒಂದು ಭಾಗವಾಗಿ ಅಂದರೆ ಹಾಡುಗಳು ಇನ್ಫ್ಲುಯೆನ್ಸ್ ಆಯಿತು, ಗದ್ದರ್ ಹಾಡುಗಳು ಇನ್ಫ್ಲುಯೆನ್ಸ್ ಆಯಿತು. ಕರ್ನಾಟಕದ ಗದ್ದರ್ ಅಂತ ನಿಮ್ಮನ್ನು ಕರೀತಾರೆ. ಕರಿತಾ ಇದ್ರೆ ಕರ್ನಾಟಕ ಗದ್ದರ್ ಅಂತ ಈಗಲೂ ಕರೀತಾರೆ. ಬಟ್ ಸೈದ್ಧಾಂತಿಕವಾಗಿ ಬೇರೆ ಇಲ್ಲ, ಸೈದ್ಧಾಂತಿಕವಾಗಿ ನಾನು ಆ ವಿಚಾರದಲ್ಲಿ ನಾನು ಅಂಬೇಡ್ಕರಿಸ್ಟ್. ನಾನು ಬುದ್ಧ, ಬಸವ, ಅಂಬೇಡ್ಕರ್. ಸೊ ಇದರ ಆಮೇಲೆ ವಿಚಾರವಾಗಿ ಬೇರೆ ಬೇರೆ ವಿಚಾರ ಇದಿರ್ತದೆ. ಬಟ್ ಗದ್ದರ್ ಅವರು ಆಮೇಲೆ ಬೇಸ್ ಗದ್ದರ್ ಕೊನೆಗೆ ಅವರು ಕೂಡ ಬದಲಾವಣೆ ಆದ್ರಲ್ಲ. ಅವರು ಪ್ರಜಾಪ್ರಭುತ್ವ ಇದಕ್ಕಿಂತ ಗನ್ ಮುಖಾಂತರ ಇದು ಮಾಡಬೇಕು ಅನ್ನೋರೆಲ್ಲ, ಇಲ್ಲ ಬುಲೆಟ್ ಅಲ್ಲ ಬ್ಯಾಲೆಟ್ ಮುಖಾಂತರ ಬದಲಾವಣೆ ಆಗೋದು ಅಂತ ಅವ್ರಿಗೂ ಕನ್ವಿನ್ಸ್ ಆಯ್ತಲ್ಲ. 95 ನಂತರ ಅವ್ರಿಗೆ ಅಸೋಸಿಯೇಷನ್ ಆಯ್ತಲ್ಲ ಗುಂಡು, ಅದಾದಮೇಲೆ ಅವರು ಆಲ್ಮೋಸ್ಟ್ ಅಲ್ಲೂ ಆಮೇಲೆ ಎಷ್ಟೋ ಕಾರ್ಯಕ್ರಮ, ಆಮೇಲೆ 100 ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಸೊ ಆವಾಗ ನಮಗೊಂದು ಬದ್ಧತೆಯ ಕ್ಲಾರಿಟಿ ಇತ್ತು, ಅವ್ರಿಗೂ ವಿಚಾರದಲ್ಲಿ ಕ್ಲಾರಿಟಿ ಇತ್ತು. ಡೆಮೋಕ್ರಸಿನ ನಾವು ಒಪ್ಕೋಬೇಕು, ಸಂವಿಧಾನ ಇಟ್ಕೊಂಡೇ ಓಡಾಡ್ತಿದ್ರು ಅವರು. ಇಂಥವ್ರ ಜೊತೆಗಿನ ಸಂಪರ್ಕ, ಸಂಬಂಧ ಮತ್ತು ನಿಮ್ಮ ಒಡನಾಟ ಹೇಗೆ? ಅಂದರೆ ಗದ್ದರ್ ಇರ್ಬೋದು, ಕೊಟಗಾನ ಇರ್ಬೋದು, ಅಥವಾ ಸಿದ್ಧಲಿಂಗಯ್ಯನವ್ರು ಇರ್ಬೋದು, ಈ ಥರದ ನಾಯಕರ ಜೊತೆ. ಅದು ಈಗ ನಾನು ರಾಮಾಯಣ ಮುಖಾಂತರ ರಾಮಚಂದ್ರ ರಾಮಣ್ಣನ ಮುಖಾಂತರ ಇಂಥದ್ದು DSSಗೆ ಎಂಟ್ರಿ ಆದಮೇಲೆ ಆಮೇಲೆ ಇಂಥದ್ದು ಎಲ್ಲೆಲ್ಲಿ DSS ಪ್ರೋಗ್ರಾಮ್ಸ್ ಆಗ್ತದೋ ಅಲ್ಲೆಲ್ಲನೂ ಹೋಗ್ತಾ ಇದ್ದೆ ನಾನು. ಅಲ್ಲೆಲ್ಲ ಹಾಡಿಗೆ ಅಂದರೆ ನಾನು ಫಸ್ಟು ಬಿಗಿನಿಂಗಲ್ಲಿ ಅಂದರೆ ಸಣ್ಣದಾಗಿ ಇದು ಮಾಡ್ತಾ ಇದ್ವಿ. ಒಂದು ಬಂಗಾರಪೇಟೆಯಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಆಯಿತು. ಅಂದರೆ ಆವಾಗ ಅಲ್ಲೊಬ್ಬರು ಇಂಥದ್ದು MLA ಇದ್ದರು, ಅವ್ರ ಹೆಸರೇನು ವೆಂಕಟೇಶಪ್ಪ ಅಂತ ಏನೋ ಇದು. ಅವರು ವಿರುದ್ಧ ಅಂದರೆ ಅವರೇನೋ ಅಲ್ಲಿನ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಮಾಡಿ ಒಂದು ಪ್ರತಿಭಟನಾ ಮೆರವಣಿಗೆ ಇತ್ತು. ಅಲ್ಲಿಗೆ ಕೋಲಾರದಿಂದ ಒಂದು CM ಮುನಿಯಪ್ಪ ಮತ್ತು N ಮುನಿಸ್ವಾಮಿ, ನಮ್ಮ ಗಡ್ಡಂ ವೆಂಕಟೇಶ್ ಅಂದರೆ N ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದಷ್ಟು ಇವರೆಲ್ಲ ಇವರೆಲ್ಲ ಬಂದಿದ್ದರು. ಅಲ್ಲಿ ನಮ್ಮ N ಮುನಿಸ್ವಾಮಿ ಒಂದು ಹಾಡು ಹೇಳಿದ್ರು. ಅಂದರೆ ಅವ್ರು ತೆಲುಗಿನಲ್ಲಿ ಹೇಳಿದ್ರು, ಈ ಯಾತಕೋ ಈ ಬಡವರ ಬಾಳು, ದುಡಿದರೂ ಸಿಗದಲ್ಲೋ ಕೂಳು, ನಮಗೆ ದುಡಿದರೂ ಸಿಗದಲ್ಲೋ ಕೂಳು, ಒಲೆಯಣ್ಣ ಮಾದಿಗಣ್ಣ ಒಡ್ಡರಣ್ಣ ಬ್ಯಾಡರಣ್ಣ, ಅಜಮಣ್ಣಾಗ ಸಣ್ಣ ಕುರುಬಣ್ಣ ಕೊರುಮಣ್ಣ, ಕುಲವು ಕುಲವೆಂದು ಕುದಿಯುತ್ತಿರುವ ಕೂಲಣ್ಣ, ದನಿ ಎತ್ತಿ ಹಾಡುತ್ತಿರುವೆ ಕಿವಿಗೊಟ್ಟು ಕೇಳಿರಣ್ಣ, ಯಾತಕೋ ಈ ಬಡವರ ಬಾಳು, ದುಡಿದರೋ ಸಿಗದಲ್ಲೋ ಕೂಳು. ಮುನಿಸ್ವಾಮಿ ಹೇಳಿದ್ದೀವಿ. ಸೊ ಆ ಹಾಡು ನನಗೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೆ ನನ್ನ ತಲೆಯಲ್ಲಿ ಹಿಂಗೆ ಹೊಡೆದಂಗಿದೆ. ಅದು ಅಷ್ಟು ಪ್ರೆಸೆನ್ಸ್ ಇದೆ. ಅದು ಆ್ಯಕ್ಚುಲಿ ಅದು ಹೇಳಿದ್ನಲ್ಲ, ಅದು ತೆಲುಗಿನಲ್ಲಿ ಇವತ್ತು ಬರ್ನಿಂಗ್ ಇಶ್ಯೂ ಅದು. ಯಾಲರೋ ಈ ಮಾದಿಗ ಬದುಕು ಮೊತ್ತು ಕೊಂಟೆ ದೊರಕದೊರ ಮೆತುಕು, ಬರ್ನಿಂಗ್ ಇಶ್ಯೂ ಅದು. ಅದಾದ್ಮೇಲೆ ಅದು ಬೇರೆ ಬೇರೆ ರೂಪಗಳು ಪಡೆದು ಇವತ್ತು ಅದು ಒಳ ಮೀಸಲಾತಿಗೆ ಬಂದಿದೆ. ಅದು ಆಗಬೇಕಾಗಿರೋಂಥದ್ದು ಅವೆಲ್ಲವೂ ಕೂಡ. ಯಾಕೆಂದರೆ ಒಂದು ಸಾಮಾಜಿಕ ಸಂರಚನೆಯಲ್ಲಿ ಎಲ್ಲಿ ಬದಲಾವಣೆ ಇದೆಯಲ್ಲ, ಅದು ಸಹಜ ಧರ್ಮ. ನೀವೇ ಮಾತಾಡ್ಬಿಟ್ಟಿದ್ದೀರಾ. ಅಂದರೆ ನೀವು ಇದನ್ನ ಮೊದಲಿಂದ ಕೊನೆ ತನಕ ಸಾಕ್ಷಿ ಆಗ್ತಾ ಇದ್ದೀರಿ. ಹೋರಾಟಕ್ಕೆ 3-4 ದಶಕ ಆಗ್ತಿದೆ, ಅಲ್ಲಿಂದ ಇಲ್ಲಿ ತನಕ. ಈಗಾದರೂ ಒಂದೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಏನನ್ಸತ್ತೆ ನಿಮಗೆ? ಇಲ್ಲ, ಕಾಣಲೇಬೇಕು. ಈಗ ಸಾಮಾಜಿಕ ನ್ಯಾಯವನ್ನು ಯಾರು ಇಷ್ಟಪಡ್ತಾರೋ ಅವರು ಒಳ ಮೀಸಲಾತಿಯನ್ನು ಇಷ್ಟಪಡಲೇಬೇಕು ಮತ್ತು ಅದು ಆಗಲೇಬೇಕು ಅನ್ನುವಂಥ ಎಲ್ಲರೂ ಕೂಡ ಒಂದು ಬದ್ಧತೆ ಇರಲೇಬೇಕದು. ಈಗ ನಮ್ಮಲ್ಲಿ ಯಾರೋ ಬೆರಳೆಣಿಕೆಯಷ್ಟು ಕೆಲವರು ಮಾತ್ರ ಅದನ್ನು ವಿರೋಧ ಮಾಡ್ತಿರೋದಷ್ಟೇ. ಇವನ್ 30 ವರ್ಷಗಳ ಹೋರಾಟದಲ್ಲಿಯೂ ಕೂಡ ಕೆಲವರು ಚಳುವಳಿಯ ಭಾಗವಾಗಿ ಅಲ್ಲದೇ ಇದ್ದವರು, ಅಂದರೆ ದಲಿತ ಸಂಘರ್ಷ ಸಮಿತಿಯ ಚಳುವಳಿ ಇತ್ತಲ್ಲ, ಏನು ಅಂಬೇಡ್ಕರ್ ಆಶಯಗಳನ್ನು ಮತ್ತು ಬೇರೆ ಬೇರೆ ಈ ಲೋಹಿಯಾ ಇನ್ನೊಂದು ಮತ್ತೊಂದು, ಅಂದರೆ ಸೈದ್ಧಾಂತಿಕವಾಗಿ ಯಾರು ಕ್ಲಾರಿಟಿ ಇತ್ತೋ ಅವರು ಯಾರೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಡೆದಂಥ ಹೋರಾಟವನ್ನು ಎಲ್ಲಿಯೂ ಕೂಡ
ಏನು ವಿರೋಧ ಮಾಡಲಿಲ್ಲ, ಮಾಡೋದು ಆಗಲ್ಲ. ಆಗಲ್ಲ. ಹೌದು. ಅಂದರೆ ಈಗ ಈಗ ಅದು ಏನಾಗ್ತಿತ್ತಂದರೆ ಅವರು ಯಾಕೆಂದರೆ ಸರ್ಕಾರದಿಂದ ಆಗಬೇಕಾಗಿದ್ದರಿಂದ ಸರ್ಕಾರ ಆದರೆ ಮಾಡಲಿ ತಪ್ಪೇನಿದೆ ಅನ್ನೋ ಒಂದು ಇದಿತ್ತೇ ಹೊರತು ಯಾರು ಕೂಡ ವಿರೋಧ ಮಾಡಲಿಲ್ಲ. ಇವನ್ ದೇವನೂರು ಮಹಾದೇವದಿಂದ ಹಿಡ್ಕೊಂಡು ಮೊನ್ನೆ ದೇವನೂರು ಮಹಾದೇವ ಒಂದು ಸಂವಾದದಲ್ಲಿ ಭಾಳ ದೊಡ್ಡ ಇಂಟ್ರ್ಯೂನೇ ಇದಾಯ್ತಲ್ಲ. ಆಮೇಲೆ ನಾವು DSS ಎಲ್ಲ 14 ಸಂಘಟನೆಗಳು ಎಲ್ಲ ಸೇರಿ ಒಂದು ಹೋದ ವರ್ಷ ಅಲ್ಲ ಅದ್ರ ಹಿಂದಿನ ವರ್ಷ ಡಿಸೆಂಬರ್ 6 ಇದು ಮಾಡಿದಾಗ ನಾವು ಓಪನ್ ಇದನ್ನೇ ಇದು ಮಾಡಿದ್ವಲ್ಲ, ಹಕ್ಕೊತ್ತಾಯ ಮಾಡಿದ್ವಲ್ಲ, ಒಳ ಮೀಸಲಾತಿ ಆಗಲೇಬೇಕು ಅಂತ. ಅದಕ್ಕೆ ಅದ್ರದ್ದು ಎರಡು ಮಾತಿಲ್ಲ. ನಾನು ಏನಾಗುತ್ತೆ, ಒಂದು ಈಗ ನಮಗೆ ಕರ್ನಾಟಕ ಚಾರಿತ್ರಿಕ ಇತಿಹಾಸದಲ್ಲಿ ನಿಮಗೆ 80ರ ದಶಕ ಭಾಳ ಉತ್ತುಂಗದಲ್ಲಿತ್ತು. ಅಲ್ಲಿ ರೈತ ಹೋರಾಟ ಇರ್ಬೋದು, ದಲಿತ ಹೋರಾಟ ಇರ್ಬೋದು. ಇವತ್ತಿಗೆ ನಾವು ಅದನ್ನು ಕಾಣ್ತಿಲ್ಲ. ನಿಮಗೆ ಒಂದು ಸರ್ಕಾರವನ್ನು ನಿರ್ಧರಿಸೋ ಮಟ್ಟಿಗೆ ನೀವೆಲ್ಲ ಅದರ ಭಾಗವಾಗಿದ್ದವರು. ಆ ಮಟ್ಟಿನ ಉತ್ತುಂಗದಲ್ಲಿದ್ದ ಒಂದು ಹೋರಾಟ ಅಷ್ಟು ಇಳಿಮುಖ ಆಗೋದಕ್ಕೆ ಏನು ಕಾರಣ ಅಂತ ಅನಿಸುತ್ತೆ? ಈಗ ನಮ್ಮಲ್ಲಿ ಈಗ ನೋಡಿ, ಆಗ ನೋಡೋದಾದರೆ ಇಡೀ ಕನ್ನಡ ನೆಲದಲ್ಲಿ ನಡೆದಂಥ ಹೋರಾಟಗಳು ಅಥವಾ ಸಾಮಾಜಿಕ ಬದಲಾವಣೆಗಳು, ನೀವು 18ನೇ ಶತಮಾನದ 12 ಬಸವಣ್ಣ ವಚನ, ಅದಕ್ಕೆ ಆಯುಷ್ಯ ಇದ್ದಿದ್ದು ಅಮ್ಮಮ್ಮ ಅಂದ್ರೆ 10ರಿಂದ 12 ವರ್ಷ. ಆಗ ನೋಡಿದ್ರೆ ದಲಿತ ಸಂಘರ್ಷ ಸಮಿತಿ ಎಲ್ಲ ತನ್ನ ಇದನ್ನೆಲ್ಲ ಕಾಪಾಡಿಕೊಂಡು ಹೆಚ್ಚು ಕಡಿಮೆ 25 ವರ್ಷ ಗಟ್ಟಿಮುಟ್ಟಾಗಿತ್ತು. ಹೌದು. ಅಂಥ ಶರಣರ ಬಸವಣ್ಣನ ನೇತೃತ್ವದ ಚಳವಳಿನೇ ನಿಮ್ಗೆ 10-12 ವರ್ಷನೇ ಅದು ಸಮರ್ಥವಾಗಿ, ಅಂದರೆ ಅದರ ಎಲ್ಲ ರೀತಿಯ ಗಟ್ಟಿತನವನ್ನು ಆಮೇಲೆ ಅದು ಡೈಲ್ಯೂಟ್ ಆಯ್ತು. ಅದನ್ನು ಏನು ಮಾಡೋಕ್ಕಾಗಲ್ಲ. ಹಂಗೆ ಪ್ರತಿ ಚಳವಳಿ, ಒಂದು ರೈತ ಸಂಘ ತಗೊಳ್ಳಿ, ಆಮೇಲೆ ಕನ್ನಡ ಚಳವಳಿ ತಗೊಳ್ಳಿ, ಭಾಷಾ ಚಳವಳಿ ಬೇರೆ, ಆಮೇಲೆ ಇವತ್ತು ಕಾರ್ಮಿಕ ಚಳವಳಿ ತಗೊಳ್ಳಿ, ಎಲ್ಲವೂ ಕೂಡ ಏನಾಗುತ್ತಂದರೆ ಸಮಾಜ ಮುಂದೆ ಹೋಗ್ತಾ 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 ಏನಾಗುತ್ತಂದರೆ ಮನುಷ್ಯನ ಈಗ ಮೊದಲು ನನಗೆ ಅಧಿಕಾರ ಅಂತ ಏನು ಗೊತ್ತಿರಲಿಲ್ಲ. ಯಾವುದೋ ಒಂದು ಸರ್ಕಾರಿ ಅಧೀನದ ಒಂದು ಅಧಿಕಾರ ಅಂದರೆ ನನಗೇನು ಗೊತ್ತಾಗ್ತಿರಲಿಲ್ಲ. ಅದನ್ನು ನಾನು ಅಧಿಕಾರದಲ್ಲಿ ಒಂದು ಸಲ ನಾನು ಅಧಿಕಾರ ಅನುಭವಿಸಿದ್ಮೇಲೆ ಅದು ಏನು ಅಂತ ಗೊತ್ತಾದ ಮೇಲೆ ನಾನೇನು ಮಾಡ್ತೀನಿ, ಆದರೆ ಬೆನ್ನು ಹತ್ತಿತೀನಿ. ನಾನು ಬೆನ್ನು ಹತ್ತದೇ ಇರೋರು ನನ್ನ ಪ್ರಕಾರ 1% ಇಲ್ವೇನೋ ಗೊತ್ತಿಲ್ಲ. ದೇವನೂರು ಮಹಾದೇವ್ರು ಅಂತವ್ರು ಇರ್ಬೋದೇನೋ, ಅವ್ರು ನನ್ನ ಬೇಡಪ್ಪ, ನನ್ನ ಪಾಡಿಗೆ ನಾನು ಬದುಕ್ತೀನಿ ಬರ್ಕೊಂಡು ಇನ್ನೊಂದ್ಕೊಂಡು ತೇಜಸ್ವಿ ಏನೋ ತೇಜಸ್ವಿ ಥರನೋ ದೇವನೂರು ಮಹಾದೇವ್ ಥರನೋ ಆ ಥರ ಉಳಿದವರೆಲ್ಲ ಹಂಗೆ ಅಷ್ಟು ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಯಾರ್ದು. ಕಷ್ಟ ಅದು. ಹೌದು. ಒಂದ್ಸಲಿ ನೋಡೋಣ, ನಮ್ಮದು ಶಕ್ತಿ ಒಂದ್ಸಲಿ ಪ್ರದರ್ಶನ ಮಾಡೋಣ, ಅಥವಾ ನಮ್ಮದು ನಾವು ಒಂದೇನಾದರೂ ಮಾಡೋಕ್ಕೆ ಸಾಧ್ಯತೆ, ಅದು ವೈಯಕ್ತಿಕ ವಿಚಾರ ಅನ್ನೋದಕ್ಕಿಂತ ಅವಕಾಶ ಸಿಕ್ಕಿದ್ರೆ ನಾವು ಏನಾದರೂ ಮಾಡ್ಬೋದಾ ಅನ್ನೋ ಕಲ್ಪನೆಯಲ್ಲೇ ನೋಡ್ಬೋದಲ್ಲ, ಈ ಥರ ನೋಡ್ಬೋದು. ಒಳ್ಳೇದು ಮಾಡೋಣ ಅಂತ ಮಾಡಿ. ಈಗ ನೋಡಿ, ನಾನು ಜನಪದ ಅಕಾಡೆಮಿ ಅಧ್ಯಕ್ಷ ಆದಮೇಲೆ ಆ ಸಂದರ್ಭ ಬರೀ 3 ವರ್ಷದಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಣ್ಣ ಮತ್ತು ನಮ್ಮ ಇಲಾಖೆ ಮಂತ್ರಿ ಉಮಾಶ್ರೀ ಮೇಡಮ್ ಅವರ ನೆರವಿನಿಂದ, ಅಂದರೆ ಅವರ ಗೈಡೆನ್ ಮತ್ತು ಅವರ ಇದರಿಂದ ನನಗೆ ಇಡೀ ಜಾನಪದ ಅಕಾಡೆಮಿಯ ಇತಿಹಾಸದಲ್ಲಿ ಮಾಡೋಕ್ಕಾಗದೇ ಇರೋಂಥ ಕೆಲಸಗಳನ್ನು ಕೂಡ ನಾನು ಈಗ ನೋಡಿ, ಅಲ್ಲಿ 30 ವರ್ಷ ಏನೋಗಿತ್ತು. ನಿಮಗೆ ನನ್ನ ಅವಧಿಗೆ 10 ಕೋಟಿ ರೂಪಾಯಿ ಸರ್ಕಾರ ನೆರವು ಕೊಡ್ತು. 10 ಕೋಟಿ 3 ವರ್ಷದಲ್ಲಿ. ಅಲ್ಲಿ ಬರೀ ಲಕ್ಷಗಳಿತ್ತು, ಅದು ಕೋಟಿಗೆ ಇದಾಯಿತು. ಕೋಟಿ ಅಂದರೆ ವಿಶೇಷ ಕಾರ್ಯಕ್ರಮಗಳು, ಅಂದರೆ ಕಲಾವಿದರು. ಯಾಕಂದರೆ ಇವತ್ತು ಜಾನಪದ ಕಲಾವಿದರಿದ್ದಾರಲ್ಲ, ನನ್ನ ಪ್ರಕಾರ ಜನಪದವೇ ಜನಪರ. ಜನಪದ ಅಂತೇನಿದೆಯೋ, ನಿಜವಾದ ಜನಪದ ಅಂತೇನಿದೆಯೋ ಅದೇ ಜನಪರವಾದ್ದು. ಈ ನೋಡಿ, ಇಡೀ 12ನೇ ಶತಮಾನದ ಎಲ್ಲರ ಶರಣರ ಆಶಯಗಳನ್ನು ಕ್ರಾಂತಿಕಾರಕವಾಗಿ ಒಬ್ಬ ತತ್ವಪದಕಾರ ಒಂದು ಹಾಡಾಗಿ ಕೊಡ್ತಾನೆ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಕುಂಬಾರು ಗುಂಡಣ್ಣನ ಮನೆಯ ಮಡಿಕೆಯ ನಾದ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಸುಗಂಧ ಕಂಡು, ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಸುಗಂಧ ಕಂಡು,
ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಅಡಪದ ಅಪ್ಪಣ್ಣನ ಮನೆಯ ಸನ್ನಾಯಿ ಸ್ವರವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಒಕ್ಕಲಿಗರ ಮುದ್ದಪ್ಪನ ಒಕ್ಕಣೆತನವ ಕಂಡು ಒಕ್ಕಲಿಗರ ಮುದ್ದಪ್ಪನ ಒಕ್ಕಣೆತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಓ ನೋಡಿ, ಎಲ್ಲರೂ ಬರ್ತಾರೆ. ಬಸವಣ್ಣನ ಹೌದಲ್ಲ, ಒಂದು ತತ್ವ ಪದದಲ್ಲಿ ಅವನು ಇಡೀ ಶರಣ ಚಳವಳಿಯನ್ನು ಎಲ್ಲ ಸಮುದಾಯಗಳು. ಇದಕ್ಕಿಂತ ಜನಪರವಾದಂಥದ್ದು ಇನ್ನೇನಿದೆ ಹೇಳಿ. ನಾವು ನಿಮ್ಮನ್ನ ಅಲ್ಲಿಗೆ ಬಿಟ್ಟಿದ್ವಿ, ಈಗ ದಲಿತ ಸಂಘರ್ಷ ಸಮಿತಿಯಲ್ಲಿ ಬಿಟ್ಟಿದ್ವಿ. ಅಲ್ಲಿ ನೀವು ಜಾನಪದ ನಾನು ಕಂಟಿನ್ಯೂಷನ್ ಇದು ಕಂಟಿನ್ಯೂಷನ್ ಜಾನಪದ ಇದೆಯಲ್ಲ, ಅದಕ್ಕಾಗಿ ಉಮಾಶ್ರೀ ಮೇಡಮ್ ನೋಡಪ್ಪ ನೀನು ಅಲ್ಲಿ ಮಾಡ್ತಿರೋ ಕೆಲಸವನ್ನೇ ಇಲ್ಲಿ ಮಾಡು ಅಂದ್ರು ಅವರು. ಅಲ್ಲ, ಈ ಹಾಡುಗಾರಿಕೆ ನೀವು ಜಾನಪದಕ್ಕೆ ಹೆಚ್ಚು ಆಸಕ್ತಿ ಕೊಟ್ಟಿದ್ದು ಮತ್ತು ಹೆಚ್ಚು ಹಾಡುಗಾರಿಕೆ ಯಾವಾಗಲಿಂದ ಶುರುವಾಯ್ತು? ಅದು ಇಲ್ಲ, ಅದು ಏನಾಯ್ತಂದ್ರೆ ಈಗ ನಾನು ಎಂಥದ್ದು ಕೆ ಜಿ ಎಫ್ನಲ್ಲಿದ್ವಿ. ಕೆ ಜಿ ಎಫ್ನಿಂದ ಕೋಲಾರ್ಗೆ ಹೋದೆ. ನೀವು ಚಿನ್ನದ ಕಡೆಯಿಂದ ಬಂದವರು. ಚಿನ್ನ ಎಲ್ಲಿ, ನಮ್ಮ ಚಿನ್ನವೇ ಇಲ್ಲ. ಬಾಲನವ್ರು ಹೇಳ್ತಿದ್ರು ನಮಗೆ ಚಿನ್ನ ಎಲ್ಲಿರತ್ತೆ ಅಲ್ಲಿ ಇರ್ತಿದ್ವಿ. ಇರ್ಬೋದ, ನನ್ನ ಗಂಟ್ಲೆ ನನ್ನ ಚಿನ್ನ. ನಾನು ಖಂಡಿತ. ಕೆ ಜಿ ಎಫ್ನಿಂದ ಕೋಲಾರ್ಗೆ ಬಂದೆ, PUC ಅಲ್ಲಿಗೆ ಬಂದ್ಬಿಟ್ಟೆ. ಅದಾದಮೇಲೆ ಡಿಗ್ರಿ ಓದೋ ಸಂದರ್ಭದಲ್ಲೇ ರಂಗಾಯಣಕ್ಕೆ ಹೋದೆ. ರಂಗಾಯಣದಲ್ಲಿ ಮೈಸೂರ ರಂಗಾಯಣ ನಮ್ಮದೇ ಫಸ್ಟ್ ಬ್ಯಾಚ್. ಮತ್ತು ಆಮೇಲೆ ಬ್ಯಾಚ್ಗಳೇನಿಲ್ಲ, ಬೇರೆ ಬೇರೆ ಟೀಮ್ಸ್ ಇದಾಯಿತು. BV ಕಾರಂತರ ನೇತೃತ್ವದಲ್ಲಿ ಅಲ್ಲಿ ನಾಟಕದ ಬಗ್ಗೆ ಇನ್ನೂ ಹೆಚ್ಚು ನನಗೆ ಕಲೆ ಅಂದರೆ ನಾಟಕ, ಸಂಗೀತ, ಜನಪದ, ಇನ್ನೊಂದು ಮತ್ತೊಂದು, ಅದು ಹೆಚ್ಚು ನನಗೆ ಇನ್ನು ಪರ್ಫೆಕ್ಷನ್ ಆಗೋದು. ಇಲ್ಲಿ ಒಂದು ಕೇಳ್ಬೇಕು ನಾನು, ಅಂದರೆ ತಾರತಮ್ಯ ಜಾತೀಯತೆ ಅನ್ನೋದು ಅದನ್ನು ತಾವು ಅನುಭವಿಸಿದ್ದೀರಾ? ರಂಗಾಯಣ ಇರ್ಬೋದು ಅಥವಾ ಬೇರೆ? ಇಲ್ಲ, ನನಗೆ ಆ ಥರದ ಈಗ ನಿಮಗೆ KGF ಸುತ್ತಮುತ್ತೂರ ಇರೋಂಥ ಇದೆಯಲ್ಲ, ಅಲ್ಲಿ ನಿಮಗೆ ಅಲ್ಲಿ ಕ್ಯಾಸ್ಟ್ ಫೀಲಿಂಗು ಸಣ್ಣ ಪುಟ್ಟ ಇರ್ತವೆ. ನಿಮ್ಗೆ ಬೇರೆ ಹಳ್ಳಿಗಳಲ್ಲಿ ಇದ್ದಷ್ಟು ಜಾತಿಯ ದೌರ್ಜನ್ಯಗಳು ನಮ್ಮ ಕಡೆ ಇಲ್ಲ. ಅಂದ್ರೆ ನೀವು ಒಗ್ಗಟ್ಟಾಗಿರೋದು ಅಥವಾ ನಿಮ್ಮ ಸಂಖ್ಯೆ ಜಾಸ್ತಿ ಇಲ್ಲ, ಅಲ್ಲಿ ನಿಮಗೆ ಅದು ಎಂಥದ್ದು KGFನ ಪ್ರಾಂತ್ಯ ಬ್ರಿಟಿಷರು ಮೊದಲು ಬಂದಿದ್ದು KGF ತಾನೆ. ಸೊ ಅಲ್ಲಿ ನಿಮಗೆ ಎಜುಕೇಷನ್ ಶುರುವಾಯ್ತು ಅಲ್ಲಿ. ಸೊ ಎಜುಕೇಷನ್ ಶುರುವಾದ ತಕ್ಷಣ ಅಲ್ಲಿ ಅರಿವು ಶುರುವಾಗ್ತದೆ. ಆಮೇಲೆ ಅಂಬೇಡ್ಕರ್ ನೀವು ಅಲ್ಲಿ ಬರ್ತಾರೆ. ನಿಮಗೆ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಇಂಗ್ಲೆಂಡಲ್ಲಿ ನಡೆದಂಥ ಈಗ ಭಾಳ ಜನ ಅಂಬೇಡ್ಕರ್ KGFಗೆ ಯಾಕೆ ಬಂದರು ಭಾಳ ಜನಕ್ಕೆ ಗೊತ್ತಿಲ್ಲ, ಅಥವಾ ಗೊತ್ತಿರ್ತದೆ, ಯಾಕಂದ್ರೆ ಅದು ಹಿಸ್ಟ್ರಿ ಡಾಕ್ಯುಮೆಂಟ್ಸ್. KGFನಿಂದ 32,000 ಟೆಲಿಗ್ರಾಮ್ಸ್ ಹೋಗಿತ್ತು. ಅಂಬೇಡ್ಕರ್ನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕರೆಸಲೇಬೇಕು ಅಂತೇಳಿ. ಸೊ ಅವ್ರಿಗೆ ಅಂಬೇಡ್ಕರ್ಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಏನಿದು ಅಂದರೆ ಅದು ಬ್ರಿಟಿಷರ ಕೊಡುಗೆ ನಮಗೆ. ಸೊ ಅಷ್ಟೊತ್ತಿಗೆ ನಮಗೆ ಅಂದರೆ ಆ ಭಾಗದ ಜನಕ್ಕೆ ಅಷ್ಟು ವಿದ್ಯೆ ಸಿಕ್ಕಿತ್ತು, ಇಂಗ್ಲೀಷ್ ನಾಲೆಡ್ಜ್ ಸಿಕ್ಕಿತ್ತು. ಆಮೇಲೆ ಟೆಲಿಗ್ರಾಮ್ ಅಂದರೆ ಏನು, ಫೋನ್ ಅಂದರೆ ಏನು, ಇವೆಲ್ಲ ಗೊತ್ತಿತ್ತಲ್ಲ. ನೋಡಿ, 32,000 ಟೆಲಿಗ್ರಾಮ್ಸು ಇಂಗ್ಲೆಂಡ್ ಸರ್ಕಾರಕ್ಕೆ ಹೋಗುತ್ತೆ ಅವಾಗ KGFನಿಂದ. ಈ ನನಗೆ ಗೊತ್ತೇ ಇಲ್ವಲ್ಲ ಇವರು ಯಾರೂ. ಅದು ಅಲ್ಲಿ ಕಾರ್ಮಿಕ ವರ್ಗ ಮತ್ತು ಇನ್ನೊಂದು ಅವೆಲ್ಲ ಇದೆಯಲ್ಲ, ಇವ್ರನ್ನೊಂದ್ಸಲಿ ನೋಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ಬರ್ತಾರೆ. ಅಂಬೇಡ್ಕರ್ ಬಂದು
ಅಲ್ಲಿ ಇದಾಗಲ್ಲ, ಅವರು ಆ ಜನರ ಸಂತೋಷಕ್ಕೆ ಅಲ್ಲಿ ಪಟಾಕಿ ಹೊಡೆದು ಇನ್ನೊಂದು ಮಾಡಿ ಅವ್ರು ಸೀದಾ ಬಂದುಬಿಡ್ತಾರೆ ಅವ್ರಿಗೆ, ಯಾಕೆಂದರೆ ಅದನ್ನು ಅದು ಬೇರೆ ಇದು. ಸೊ ಹಂಗೆ ಒಂದು ಆ ಥರದ್ದೊಂದು ಅರಿವು ಇದ್ದಿದ್ದರಿಂದ KGF ಸುತ್ತಮುತ್ತೂರ ಇದು ಈ ಊರುಗಳಲ್ಲಿ ಆ ಥರದ ಇನ್ಸಿಡೆಂಟ್ಗಳಾಗೋಕ್ಕೆ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ. ಕಂಬಾಲಪಲ್ಲಿ ಅಂತದ್ದೊಂದು ನಡೆದೋಗ್ಬಿಡುತ್ತೆ. ಕಂಬಾಲಪಲ್ಲಿ ಅದು ಅದರ ಆಂಧ್ರ ಬಾರ್ಡರ್, ಚಿಂತಾಮಣಿ ತಾಲೂಕಿನ ಆಂಧ್ರ ಬಾರ್ಡರ್. ಅದು ಪಕ್ಕ 100% ಅದು ಒಂದು ಹೆಜ್ಜೆ ಒಂದು ಜೋರಾಗಿ ಕೂಗಿದ್ರೆ, ನಾನು ಜೋರಾಗಿ ನಿಂತ್ಕೊಂಡು ಕೂಗಿದ್ರೆ ಹತ್ತು ಕಡೆ ಆಂಧ್ರಕ್ಕೆ ಕೇಳಿಸುವಂತ ಇದೆ. ಸೊ ಅಲ್ಲಿ ಆಂಧ್ರದ ಇದು ಇದ್ದಿದ್ದು, ಮತ್ತು ಅಲ್ಲಿ ಬೇರೆ ಬೇರೆ ಸಾಮಾಜಿಕ ಇವೆಲ್ಲ ಇರ್ತದೆ. ಸೊ ಅದರದ್ದು ನಮ್ಮ ಭಾಗದಲ್ಲಿ ಆ ಥರದ್ದು ನನಗೆ ವೈಯಕ್ತಿಕವಾಗಿ ಆ ಥರದ ಜಾತಿಯ ತಾರತಮ್ಯಗಳು ನನ್ನ ಅನುಭವಕ್ಕೆ ಬಂದಿಲ್ಲ. ಈಗ ನೋಡಿದಾಗ ಹಂಗೆ ನೋಡಿದ್ರೆ ಗಲಾಟೆಗಳಲ್ಲಿ ನಮ್ಮ ಊರುಗಳಲ್ಲಿ ನಾವೇ ಮಾಡ್ತಾ ಇದ್ದವರು ಇತ್ತು, ಸಣ್ಣ ಪುಟ್ಟ ಇರ್ತವೆ ಅವುಗಳನ್ನ, ಆ ಥರದ್ದೆಲ್ಲ ಸಣ್ಣ. ಆಮೇಲೆ ನಮ್ಮಲ್ಲಿ ಬ್ರಾಹ್ಮಣರ ಕುಟುಂಬ ಒಂದೇ ಇದ್ದಿದ್ದು, ಆಮೇಲೆ ಒಕ್ಕಲಿಗರ ಕುಟುಂಬ ಕೂಡ ಒಂದೋ ಎರಡೋ ಇತ್ತು. ನಮ್ಮಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದು, ಗೊಲ್ಲರಿದ್ರು, ಈಡಿಗರಿದ್ರು. ಈಗ ಗೊಲ್ಲರು ಅವನ್ನೆಲ್ಲ ನಾವು ಮಾವ ಬಾಮೈಕ್ಳು ಅಂತ ಕರಿತಾ ಇದ್ವಿ. ಅವರು ನಮಗೆ ಬಾಮ ಇದ್ದಾನವರು, ನಾವು ಮಾಮ ಅಂತಿದ್ವಿ. ಅಂದರೆ ಅದು ಹಳ್ಳಿಗಳೆಲ್ಲ ಆ ಥರದ್ದು ಒಂದು ಬೇರೆ ಥರದ ಸಂಬಂಧಗಳು ಇರ್ತಿತ್ತು. ಅಂದರೆ KGF ಸುತ್ತಮುತ್ತ ಆ ಥರದ್ದು ಇದು ಸ್ವಲ್ಪ ಕಡಿಮೆನೆ. ಬೇರೆ ಕಡೆ ಕೋಲಾರ ಜಿಲ್ಲೆಯ ಬೇರೆ ಭಾಗಗಳಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿ ಕಡಿಮೆನೆ. ಸೊ ನನಗೆ ಆ ಥರದ ಇವು ಎಲ್ಲೂ ಅನುಭವಕ್ಕೆ ಬಂದಿಲ್ಲ. ಬಟ್ ನನಗೆ ಹೈಸ್ಕೂಲಲ್ಲಿದ್ದಾಗ ಒಂದು ಘಟನೆ ಆಯಿತು. ಮೋಸ್ಟ್ಲಿ ನಾನು ಸಿಂಗರ್ ಆಗಬೇಕು ಅನ್ನೋದಕ್ಕೆ ಒಂದು ಮೋಸ್ಟ್ಲಿ ಅದು ಬೇಸ್ ಏನೋ ಗೊತ್ತಿಲ್ಲ ನನಗೆ, ನಾನು ಹಂಗೆ ಅಂದ್ಕೊಳ್ಳಲ್ಲ. 9th ಸ್ಟ್ಯಾಂಡರ್ಡ್ಲಿದ್ದಾಗ ಈ ಸ್ಕೂಲು ಇದಾಗುತ್ತಲ್ಲ, ಸ್ಕೂಲಲ್ಲೇ ಒಂದು ಸ್ಕೂಲ್ ಡೇ, ಆ ಥರದ್ದೇನು ವಾರ್ಷಿಕೋತ್ಸವ ಇದು ಮಾಡಿದಾಗ ಬೇರೆ ಬೇರೆ ಇವೆಲ್ಲ ಈವೆಂಟ್ಸ್ ಇದು ಮಾಡಿದಾಗ ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ಏಕಪಾತ್ರ ಅಭಿನಯ, ಇದು ಮಾಡುವಾಗ ಒಂದು ನನಗೆಲ್ಲ ಫಸ್ಟ್ ಪ್ರೈಸ್ ಬಂದಿತ್ತು. ಭಕ್ತಿಗೀತೆ ಇದರಲ್ಲಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ, ಅದು ನನಗೆ ಸೆಕೆಂಡ್ ಪ್ರೈಸ್ ಕೊಟ್ಬಿಟ್ರು. ಯಾಕೆ ಸೆಕೆಂಡ್ ಪ್ರೈಸ್ ಕೊಟ್ಬಿಟ್ಟಿದೆ ಅಂದರೆ, ಈಗ ನಮ್ಮಲ್ಲೆಲ್ಲ ಮೇಷ್ಟ್ರಿದ್ರು ಪಾಪ, ಅವ್ರ ಮಗ ಒಬ್ಬ ಹಾಡ್ದ, ಅವನಿಗೆ ಕೊಟ್ಬಿಟ್ರು. ಈಗ ನಂದೊಂದು ಟೀಮ್ ಇತ್ತಲ್ಲ, ಈ ಹೇಳಿದ್ನಲ್ಲ ಇಂಗ್ಲೀಷ್ ಮೀಡಿಯಮ್, ಅವರೆಲ್ಲ ಇದು ಮಾಡಿ ನನಗೆ ಆವಾಗಲೇ ರಾಜ್ಕುಮಾರ್ ಅಂತಾರೆ. ಸರಿ, ಅವರು ನಾವೆಲ್ಲ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೀವಿ. ನಾವು ಹೋಗ್ಬಿಟ್ಟು ನಾನು ಬೇಡ ಅಂದ್ರೂ ಹುಡುಗರೆಲ್ಲ ಬಿಡಲಿಲ್ಲ, ಕರ್ಕೊಂಡೋಗಿ ಆ ಮೇಷ್ಟ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಹಾಡಿಸಿ, ನೋಡಿ ಹಿಂಗೆ ನಿಮ್ಮ ಮಗನಿಗೆ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಆಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಪಾಪ. ಅಯ್ಯಮ್ಮ ಇಷ್ಟೊಂದು ಚೆನ್ನಾಗಿ ಆಡಿದ್ದಾರೆ, ನಿನ್ಗೆ ಯಾಕೆ ಕೊಡಲಿಲ್ಲ? ಅಯ್ಯಮ್ಮ ಆ ಹುಡುಗನ ಕೇಳಲಿಲ್ವಲ್ಲ. ಸೊ ಅದು ನನಗೆ ಯಾವಾಗ ಇಲ್ಲೇನೋ ಜಾತಿ ಕಾರಣಕ್ಕಾಗಿ ಏನಾದರೂ ಇದಾಯ್ತಾ ಅಂತ ಇಲ್ಲ, ನನಗೆ ಗೊತ್ತಿಲ್ಲ. ಅದು ಸುಳ್ಳು ಇರ್ಬೋದು, ಸತ್ಯನೂ ಇರ್ಬೋದು. ಬಟ್ ಆ ಘಟನೆ ನಿಮ್ಗೊಂದು ಇಲ್ಲ, ನಾನು ಒಬ್ಬ ಸಿಂಗರ್ ಆಗಿ ಎಮರ್ಜ್ ಆಗಬೇಕು. ಅಂದರೆ ಅಷ್ಟೊತ್ತಿಗೆ ನನಗೆ ದಲಿತ ಸಂಘರ್ಷ ಸಮಿತಿ ಕೂಡ ಲಿಂಕ್ ಇರಲಿಲ್ವಲ್ಲ. ಸೊ ದಲಿತ ಸಂಘರ್ಷ ಸಮಿತಿ ನಾನು ಸಂಪರ್ಕಕ್ಕೆ ಬಂದ ಮೇಲೆ ಅದನ್ನು ನನ್ನ ಬದಲಾವಣೆ ಚೇಂಜ್ ಆಗೋಯ್ತು. ಅಂದರೆ ಹೋರಾಟದವ್ರಿಲ್ಲ ಸರ್, ಅವಾಗ ನಾನು ಜನಪದ ಗೀತೆಗಳು ಆ ಥರದಲ್ಲೇನು ಆಡ್ತಿಲ್ಲ, ಹೋರಾಟ, ಸಿದ್ಧಲಿಂಗಯ್ಯನಾಡು, ರಾಮಯ್ಯನಾಡು, ಗದ್ದರಾಡು ಅವೇ ಹೆಚ್ಚು ಇದು ಮಾಡ್ತಾ ಇದ್ದಿದ್ದು. ಸೊ ಅದರ ಇದು ಮಾಡಿಕೊಂಡು ಇದರಲ್ಲಿ ಬಂದಿದ್ದಕ್ಕೇನೋ ನಮ್ಗೆ ಆ ಥರದ್ದು ಇವು ಜಾತಿಯ ಇದಂತೂ ನನಗಂತೂ. ಈಗ ಜಾನಪದಕ್ಕೆ ನೀವು ಬದಲಾದ ಮೇಲೆ ಈ ರಂಗಭೂಮಿಗೆ ಹೋದೆ ನಾನು, ಮೈಸೂರು ರಂಗಾಯಣಕ್ಕೆ. ಅದಾದಮೇಲೆ ನಾನು 5 ವರ್ಷ ಆದಮೇಲೆ ನಾನು ಅಲ್ಲಿ ರಂಗಾಯಣ ಬಿಟ್ಬಿಟ್ಟೆ. ನಾನು ಅದು 5 ವರ್ಷಕ್ಕೆ ಅಗ್ರಿಮೆಂಟ್ ಬರ್ಕೊಟ್ಟಿದ್ವಿ. ಅಂದರೆ 3 ವರ್ಷ ಅಭ್ಯಾಸಿ ರಂಗ ಕಲಾವಿದರು, ಆಮೇಲೆ 2 ವರ್ಷ ರೆಪರ್ಟ್ರಿ ಟೂರಲ್ಲಿರಬೇಕು ಅಂಥೇಳಿ. ಸೊ ಅದಾದಮೇಲೆ ನನಗೆ 5 ವರ್ಷ ಆದಮೇಲೆ ನನಗೆ ಇಲ್ಲಿ ಬರೀ ಮಾಮೂಲಿ ಒಂದು ಸರ್ಕಾರಿ ನೌಕರಿ ಥರ ಇಲ್ಲೇ ಇದ್ಕೊಂಡು ನಾಟಕ ಆಡ್ಕೊಂಡಿರೋದು ನನಗೆ ಇದಾಗಲಿಲ್ಲ. ನನಗೆ ಸರಿ ಆಚೆ ಬಂದುಬಿಟ್ಟೆ. ನಾನು ಬಂದ್ಬಿಟ್ಟು ನನ್ನದೇ ಒಂದು ತಂಡ ಕಟ್ಟಿದೆ, ಸಾರಂಗರಂಗ ಅಂತ. ಆಮೇಲೆ ಎಂಥದ್ದು ಸಾರಂಗರಂಗ ತಂಡ ಕಟ್ಟಿ ಲಕ್ಷ್ಮೀಪತಿ ಕೋಲಾರ ಅವ್ರ ಕೈಯಲ್ಲಿ ಒಂದು ನಾಟಕ ಬರ್ಸ್ದೆ, ಸಿಂಧಾಟ ಅಂತ. ಸಿಂಧ್ ಮಾದಿಗ ಸಂಸ್ಕೃತಿ, ಅದು ಕಂಚಿಯಲ್ಲಿ ನಡೆದಂಥ 16ನೇ ಶತಮಾನದಲ್ಲಿ ಕಂಚಿಯಲ್ಲಿ ನಡೆದಂಥ ಒಂದು 2 ಸಂಸ್ಕೃತಿಗಳ ಒಂದು ವಾರ್. ಓಕೆ, ಹಾಂ, ಯುದ್ಧ.
ಅದು ವಾರ ಅದು, ಯಾಕಂದರೆ ಆ ಕಾಲಕ್ಕೆ ಅದು ಕಲ್ಚರಲ್ ವಾರ ಅದು. ಇನ್ನು ಮೇಲ್ವರ್ಗ ಮತ್ತು ಕೆಳವರ್ಗ ಅಂದರೆ ಅಲ್ಲಿಗೆ ಅದು ಬೇರೆ ಥರದ್ದು ಇದು. ಎರಡು ಸಂಸ್ಕೃತಿಗಳ ಸಂಸ್ಕೃತಿಗಳು ಕರೆಕ್ಟ್. ಆರೆ ಏನು ನೇರವಾಗಿ ಹೇಳ್ಬೇಕಂದ್ರೆ ಬ್ರಾಹ್ಮಣರ ಸಂಸ್ಕೃತಿ ಶೂದ್ರ ಸಂಸ್ಕೃತಿಯ ಯುದ್ಧ. ಆ ಕಾಲಕ್ಕೆ ಸಿಂದಾಟ ಹಾಡ್ತಿದ್ದಂಥ ತಂಡಗಳನ್ನ ಬ್ಯಾನ್ ಮಾಡ್ತಾರೆ. 16ನೇ ಶತಮಾನದಲ್ಲಿ ಶಂಕರಾಚಾರ್ಯ ಆ ಕಾಲದಲ್ಲಿ ಆ ಥರದೊಂದು ವಸ್ತುವನ್ನು ಇಟ್ಕೊಂಡು ಲಕ್ಷ್ಮೀಪತಿ ಒಂದು ನಾಟಕ ಬರೆದರು. ಅದನ್ನು ಡೈರೆಕ್ಟ್ ಮಾಡಿದೆ. ಅದರಲ್ಲಿ ಡೈರೆಕ್ಟ್ ಮಾಡುವಾಗ ಹಾಡುಗಳು ಮತ್ತು ಇದೆಲ್ಲ ಇದು ಮಾಡುವಾಗ ನನಗೆ ಅವೆಲ್ಲವೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಇವೆಲ್ಲ ಹಾಡ್ತಾ ಇದ್ದಿದ್ದ ಹಾಡುಗಳು. ತಾಲಿಲ್ಲೋ ಲಿಲ್ಲಿಮಯ ಶಿವ ತಾಲಿಲ್ಲೋ ಲಿಲ್ಲಿಮಯ, ದಂಡಾವು ನನ್ನ ಸ್ವಾಮಿ ದಂಡಾವು ನನ್ನ ದೊರೆಯ, ನನ್ನ ಕೈಯ ಕತ್ತಿಗೆ ದಂಡವಯ್ಯ, ಕಂಚಿ ಕಾಳಮ್ಮನಿಗೆ ದಂಡಾವು ನನ್ನ ಸ್ವಾಮಿ ಪಾಂಚಾಳ ಗುರುವಿಗೆ ದಂಡವಯ್ಯ. ತಾಲಿಲ್ಲೋ ಲಿಲ್ಲ ಇಲೋ ಶಿವ ತಾಲಿಲ್ಲೋ ಲಿಲ್ಲಿಮಯ್ಯ, ಕಳ್ಳು ಕುಡಿದೆವು ನಾನು ಕಾಲ್ಜಾರಿ ಬಿದ್ದಾಗ ಕೈ ಜಾರಿ ಹೋಯಿತು ನನ್ನ ಜಂಜವು, ಎಂಜಾಲು ಜಂಜಾವ ನುಂಗಿದ ಜಂಗಮ ಲಿಂಗ ಪೂಜಾ ಬಾರೆ ಮಾಡುತ್ತಾನೆ. ತಾಲಿಲ್ಲೋ ಲಿಲ್ಲ ಇಲೋ ಶಿವ ತಾಲಿಲ್ಲೋ ಲಿಲ್ಲ ಇಲೋ, ಲಿಂಗವು ನನ್ನದು ಜಂಜಾವು ನನ್ನದು ಗಂಗೆ ನನ್ನದು ಗಂಗಾ ಸ್ಥಳವೇ ನನ್ನದು. ತಾಲಿಲ್ಲೋ ಲಿಲ್ಲ ಇಲೋ ಶಿವ ತಾಲಿಲ್ಲೋ ಲಿಲ್ಲ ಇಲೋ, ಇಲ್ಲ ಸಲ್ಲೆಂದು ಕಲಹಕ್ಕೆ ಬಂದರೆ ಕಂಚಿಲಿ ಇದು ಎಣ್ಣ ಶಾಸನವು. ತಾಲಿಲ್ಲೋ ಲಿಲ್ಲ ಇಲೋ ಶಿವ ತಾಲಿಲ್ಲೋ ಲಿಲ್ಲ ಇಲೋ, ಈ ಥರ ಹಾಡುಗಳು. ಅಂದ್ರೆ ಅವರ ಹಕ್ಕಿಗಾಗಿ ಒಂದು ಜಾನಪದವಾಗಿ ಶುರುವಾಗಿರೋ ಹಾಡುಗಳು ಕಟ್ಕೊಂಡಿರುವಂಥದ್ದು. ಜನಪದ ಈಗ ಪ್ರತಿ ನಮ್ಮಲ್ಲಿ ಜನಪದವನ್ನು ಬಹುತೇಕ ನಾವು ಸ್ವೀಕಾರ ಮಾಡಿರೋದು ಹೆಂಗೆ ಅಂದರೆ ಬರೀ ಎಂಟರ್ಟೈನ್ ಅಷ್ಟೇ. ಎಂಟರ್ಟೈನ್ ಮಾಡೋಕ್ಕೆ ಬೇರೆ ಬೇರೆ ಇವೆಲ್ಲ ಇದೆ. ಆದರೆ ನಿಮಗೆ ಮೂಲ ಜನಪದ ಇದರಲ್ಲಿ ಎಂಟರ್ಟೈನ್ ಇದ್ರೂ ಕೂಡ ಅದು ಡಬಲ್ ಮೀನಿಂಗ್ ಆಗಿಲ್ಲ. ಆಮೇಲೆ ಅದು ಜನಪರ. ಈಗ ನೋಡಿ, ನಾನು ಆವಾಗಲೇ ಏನು ತತ್ವಪದ ಹೇಳಿದೆ, ಗುರುವೇ ನಿನ್ನ ಬಲ್ಲವರು. ಮತ್ತು ಇದು ಕೂಡ ಅಷ್ಟೇ, ಇದು ಒಂದು ಸ್ವಾಭಿಮಾನದ ಚಳುವಳಿಯ ಸಂಕೇತ. ಇದು ಅದು ಅದೊಂದು ತಂಡ, ಸಿಂಧು ಕುಣಿಯಂಥ ತಂಡ ಆ ಕಾಲಕ್ಕೆ ಹಾಡ್ತಾ ಇದ್ದಂಥ ಅದು ತೆಲುಗಿನಲ್ಲಿರುವಂಥದ್ದು. ಲಕ್ಷ್ಮೀಪತಿ ನಾಟಕಕ್ಕೆ ಅದನ್ನು ಕನ್ನಡ ಇದನ್ನು ಮಾಡಿ ಇದು ಮಾಡಿಕೊಟ್ಟಿದ್ದು. ಸೊ ಆವಾಗ ಆಮೇಲೆ ಜೊತೆಗೆ ನಾನು ರಂಗಾಯಣ ಬಿಟ್ಟು ಬಂದಮೇಲೆ ನಾಟಕ ಆಮೇಲೆ ನಾಟಕ ಅದೇನು ತಿಂಗಳ ನಾಟಕ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅದು 6 ತಿಂಗಳಿಗೋ ವರ್ಷಕ್ಕೋ ಒಂದು ಕ್ಯಾಂಪ್ ಮಾಡಿದ್ವಿ. ಹುಡುಗರು ಹಾಸ್ಟೆಲ್ ಹುಡುಗರು ಅಥವಾ ನಮ್ಮ ಆ ಥರದ ಚಳವಳಿಯ ಭಾಗ ಮತ್ತೆ ಚಳವಳಿ ವಾಪಸ್ ಬಂದೆ 5 ವರ್ಷ ಆದಮೇಲೆ ಬಂದಂಗೆ ಆಯಿತು. ಆಮೇಲೆ ಇದು ಮಾಡೋ ಆದರೆ ನಮಗೆ ಈಗ ಬದುಕಕ್ಕೆ ಏನಾದ್ರು ಬೇಕಲ್ಲ. ಇದನ್ನ ಕೇಳಕೊಟ್ಟೆ, ಯಾಕೆ ಒಂದು ಸರ್ಕಾರಿ ನೌಕರಿ ಹುಡ್ಕೊಂಡು ಹೋಗ್ಬೇಕು ಅಂತ ಅನ್ಸಿಲ್ವ? ಇಲ್ಲ, ನನಗೆ ಯಾವತ್ತೂ ಅನಿಸಲಿಲ್ಲ. ನನಗೆ ಕುಟುಂಬದ ಒತ್ತಾಯ ಇರಲಿಲ್ಲ. ನನ್ನ ಕುಟುಂಬದಲ್ಲಿ ನಾನು ಹೆಂಡ್ತಿಗೆ ನಾನು ಅಷ್ಟೊತ್ತಿಗೆ ನಿಮ್ಮ ಮದುವೆ ಆಗಿತ್ತಾ? ನಾನು ರಂಗಾಯಣಕ್ಕೆ ಹೋದ್ಮೇಲೆ ಮೊದಲನೇ ವರ್ಷ 2ನೇ ವರ್ಷಕ್ಕೆ ನಾನು ಮದುವೆ ಆದೆ. ನಾನು ರಂಗಾಯಣ ಬಿಡೋ ಅಷ್ಟೊತ್ತಿಗೆ ನೀವು? ಇಲ್ಲ, ಅಲ್ಲಿದ್ದಾಗ್ಲೇನೆ ಆಗೋಗಿತ್ತು. ಅಲ್ಲಿ 5 ವರ್ಷ ಇದ್ದಿದ್ದು ನಾನು. 1ನೇ ವರ್ಷ 2ನೇ ವರ್ಷಕ್ಕೆ ಮದುವೆ ಆದೆ. ಮದುವೆ ಆಗ್ಬಿಟ್ಟು ಫಾರಿನ್ ಟೂರ್ ಹೋಗಿದ್ವಿ ರಂಗಾಯಣ ತಂಡ. 1 ತಿಂಗಳು ಅಲ್ಲಿದ್ದೀವಿ ನಾವು. ನನ್ನ ಹೆಂಡ್ತಿ ಮಿಡ್ಲ್ ಸ್ಕೂಲ್ ಟೀಚರ್ ಆದಿದ್ದರಿಂದ ನಮಗೆ ಇದಕ್ಕೇನು ತೊಂದರೆ ಆಗಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಅದಾದಮೇಲೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನನಗೆ ಆ್ಯಕ್ಚುಲಿ ನನಗೆ ಸರ್ಕಾರ ಅಂದರೆ ನನಗೆ ಅದೇ ಇವತ್ತು ನಮ್ಗೆ ನನಗೆ ವಿಶೇಷವಾಗಿ ನನ್ನ ಅನ್ನಕ್ಕೆ ಏನು ತೊಂದರೆ ಇಲ್ಲದೆ ನನ್ನ ಎಲ್ಲ ಗೌರವಗಳನ್ನು ಕಾಪಾಡಿ ನನಗೊಂದಷ್ಟು ಪ್ರಶಸ್ತಿಗಳನ್ನು ಪದವಿಗಳನ್ನು ಎಲ್ಲ ರೀತಿಯಿಂದಲೂ ಇದು ಮಾಡೋದಂತ ಅಂದರೆ ಒಂದೇನೋ ನಮ್ಮಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸಿ ಆವಾಗ ನಮ್ಮ ನಾಟಕವನ್ನು ಬೇರೆ ಕಡೆ ಎಲ್ಲ ಕಡೆ ಒಂದಷ್ಟು ಏನು ಫಸ್ಟು ಹಂಪಿ ಉತ್ಸವದಲ್ಲಾಯಿತು ಅದು ನಾಟಕ, ಆಮೇಲೆ ಬೇರೆ ಬೇರೆ ಕಡೆ ದಸರಾದಲ್ಲಾಯಿತು, ಬೇರೆ ಬೇರೆ ಅಂದರೆ ಅವಾಗ ಬಂದಾಗ ಒಂದಷ್ಟು ಹಣ ಸಿಗೋದಲ್ವಾ. ಹಿಂಗೆ ಕೂಡ ಬದುಕ್ಬೋದಲ್ವಾ ನಾವು ಅನ್ನೋ ಥರದ್ದು. ಅಂದರೆ ನಮ್ಗನ್ಸಿದ್ದನ್ನು ನಮ್ಗೆ ಖುಷಿ ಕೊಡೋದನ್ನೇ ಇದು ಮಾಡಿಕೊಂಡು ವೃತ್ತಿಗೆ ತಗೊಂಡು ಬದುಕ್ಬೋದು ಅನ್ನೋದು ಒಂದು ಕನ್ಫರ್ಮ್ ಆಗೋಯ್ತು ನನಗೆ. ಅಲ್ಲಿ ನಿಮಗೊಂದು ಧೈರ್ಯ ಬಂತು, ನನಗೆ ಧೈರ್ಯ ಬಂತು. ಆಮೇಲೆ ನಾನು ಅದೇ ಒಂದು ತಂಡ ಕಟ್ಕೊಂಡೆ, ಸರಂಗರಂಗ ಇತ್ತಲ್ಲ ಅದಿತ್ತು. ಆಮೇಲೆ ಅದ್ರ ಜೊತೆಗೆ ಈ ಥರದ ಜನಪದ ಅಂದರೆ ಹಾಡು ರಂಗಗೀತೆಗಳು ಆಡ್ತಿದ್ದೆ, ವಚನ ಹಾಡ್ತಿದ್ದೆ, ಆಮೇಲೆ ಇದ್ರದ್ದು ಹೋರಾಟದ ಹಾಡುಗಳು ಆಡ್ತಿದ್ದೆ. ಸೊ ತತ್ವಪದಗಳೆಲ್ಲ ಕೈವಾರ ತಾತನ ತತ್ವಪದಗಳು ಅದು ನನಗೆ ಭಾಳ ಅದು ನನ್ನ ರಕ್ತದಲ್ಲೇ ಇದೆಯೇನೋ ಅನ್ನೋ ಅಷ್ಟು ಮಟ್ಟಿಗೆ.
ಸರಿ ಆವಾಗ ಜನಪದ ಗೀತೆಗಳು ಕೂಡ ನಾವು ಒಂದು ತಂಡವನ್ನು ಇದು ಮಾಡ್ಕೋಬೋದು ಅಂತೇಳಿ ಒಂದಷ್ಟು ಇದು ಮಾಡ್ತೇವೆ. ಆಮೇಲೆ ಇಲಾಖೆಯವರು ಮತ್ತು ಬೇರೆ ಬೇರೆ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಪ್ರೈವೇಟ್ ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕೆ ಹೋಗ್ತಿದ್ವಿ. ಅದು ಈಗಲೂ ಕೊಡ್ತಿದ್ದೀನಿ ನಾನು. ಈ ನಡುವೆ ಬಣ್ಣದ ಲೋಕ ಎಂಟ್ರಿ ಆಗುತ್ತೆ ಅಂದರೆ ನೀವು ಸಿನಿಮಾ ಇಲ್ಲ, ಸಿನಿಮಾ ನನಗೆ ಆಸಕ್ತಿಕರವಾದಂಥ ಇದೇನಲ್ಲ. ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಇದು ಅವಕಾಶ ಸಿಕ್ತು. ಕೊಟ್ಗೆನಹಳ್ಳಿ ರಾಮಯ್ಯ ಅವರು ಕೆ ಶಿವರುದ್ರಯ್ಯ ಭಾಳ ನನಗೆ ನನ್ನ ಅರಿವಿಗಿರಂತ ದಿ ಬೆಸ್ಟ್ ಡೈರೆಕ್ಟರ್ ಇನ್ ಕನ್ನಡ. ಬೆಸ್ಟ್ ಡೈರೆಕ್ಟರ್ಗಳಲ್ಲಿ ಅವರು ಅವರು ದೇವನೂರು ಮಹಾದೇವ ಅವ್ರದ್ದು ಒಂದು ಅಮಾಸ ಕಥೆ ದೊಡ್ಡ ಗೌಡ್ರ ಬಾಗಿಲಲ್ಲಿ ಇದನ್ನು ಇದು ಮಾಡೋಕ್ಕೆ ಅದಕ್ಕೆ ಮ್ಯೂಸಿಕ್ಗೆ ಅವಕಾಶ ಕೊಟ್ಟರು ನನಗೆ. ಅಂದರೆ ಅದೇನಾಯ್ತು ಅಂದರೆ ಅದಕ್ಕೊಂದು ಹಾಡು ಬರಿಬೇಕಾಗಿತ್ತು. ಹಗಲು ಇರುಳು ಅಂತ ಒಂದು ದೊಡ್ಡ ಹಾಡಿದೆ, ಒಂದು ಅದು ಮತ್ತೆ ಕಲ್ಚರ್ ಸಂಸ್ಕೃತಿ. ನಮ್ಮಲ್ಲಿ ಮಾಂಸ ತಿನ್ನೋ ಕಲ್ಚರು, ಮಾಂಸ ಇಲ್ಲದ ಕಲ್ಚರ್, ವೆಜ್ ನಾನ್ ವೆಜ್ ಇದು. ಒಬ್ಬ ಬ್ರಾಹ್ಮಣರ ಹೆಣ್ಣು ಮಗಳನ್ನ ಒಬ್ಬ ದಲಿತ ಮದುವೆ ಆಗ್ಬಿಟ್ಟಿರ್ತಾನೆ. ಆದರೆ ಅವನು ಸುಳ್ಳು ಹೇಳಿ ಮದುವೆ ಆಗ್ಬಿಟ್ಟಿರ್ತಾನೆ. ಆದರೆ ಅವನು ಒಂದು ಸಂದರ್ಭದಲ್ಲಿ ಅವನ ಮಗ ಅಂದ್ರೆ ದಲಿತ ಹುಡುಗ, ಅವನ ಮಗ ಅಲ್ಲಿ ಅವನು ಮಾಂಸ ತಿಂತಾ ಇರ್ತಾನೆ. ಅವಳು ನೋಡ್ಬಿಡ್ತಾಳೆ, ಇದು ಹೆಂಗ್ ಬಂತು ಇಲ್ಲ ಇವ್ರಿಗೆ ಇದಿರ್ಬೇಕು ಅಂದ್ರೆ ಸುಳ್ಳು ಹೇಳಿದಾನೇನಂತ ಗೊತ್ತಾಗ್ಬಿಡ್ತದೆ. ಗೊತ್ತಾಗ್ಬಿಟ್ಟಾದ್ಮೇಲೆ ಇದ್ರ ಮೇಲೆ ಒಂದು ಹಾಡನ್ನು ಇದು ಮಾಡಿದರು. ಸೊ ಆ ಹಾಡು ರಾಮಯ್ಯ ಬರೆದಿದ್ದು, ಅವರು ನನ್ನ ದನಿಯಲ್ಲಿ ಇರಬೇಕು ಅಂತೇಳಿ ಇದು ಮಾಡಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಬೆಳಗಿನ ರೆಕಾರ್ಡಿಂಗ್ ಕರ್ಕೊಂಡೇ ಹೋಗ್ಬಿಟ್ರು. ಈ ಥರದ್ದೊಂದು ಆಗಿದೆ, ಟ್ರ್ಯಾಕ್ ಆಗಿದೆ ಹಾಡು ಅಂತ ಹೇಳಿದ್ರು. ಆಮೇಲೆ ಹಾಡಿದೆ, ಅದು ಇಷ್ಟ ಆಯಿತು. ಅದಾದಮೇಲೆ ಆ ಸಿನಿಮಾದಲ್ಲಿ ನಾನು ನನ್ನ ಜೊತೆಗೆ ಇನ್ನೊಬ್ಬ ಈಗ ಅಭಿಮನ್ ರಾಯ್ ಅಂತ ಹುಡುಗ, ಅವನು ಆ್ಯಕ್ಚುಲಿ ಬೇಸಿಕ್ ಮ್ಯೂಸಿಕ್ಸ್ ಎಲ್ಲ ಆ ಹುಡುಗ ಮಾಡಿದ್ದು. ಅದು ನನ್ನ ಅದಾದ್ಮೇಲೆ ರೆಕಾರ್ಡಿಂಗು ಅದರದ್ದೆಲ್ಲ ಕೂಡ ನಾನೇ ಹೆಚ್ಚು ಕಡಿಮೆ ಮಾಡಿದೆ. ಸೊ ಅಲ್ಲಿ ಆ ಹಾಡಿಗೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಫಸ್ಟ್ ಟೈಮ್ ಒಂದು ಈ ಕಮ್ಯುನಿಟಿಯಿಂದ ಬಂದಂಥ ಗಾಯಕನಿಗೆ, ಒಂದು ತಳ ಸಮುದಾಯಗಳ ಇಂದ ಬಂದಂಥ ಒಬ್ಬ ಗಾಯಕನಿಗೆ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿ ಬಂದ. ನೆನಪಿದೆಯಾ ಸಾಹಿತ್ಯ ದೊಡ್ಡಗೌಡ್ರ? ಅಲ್ಲ, ಅದಕ್ಕೆಲ್ಲ ಬಂದಿದ್ದು ಹಗಲು ಇರುಳು, ಇರುಳು ಹಗಲು, ಹಗಲು ಇರುಳಿಗೆ, ಇರುಳು ಹಗಲಿಗೆ, ತಿರುಗೋ ವ್ಯಾಳ, ಅದು ನರಿಯ ವ್ಯಾಳ, ಅದು ನರಿಯ ವ್ಯಾಳ, ಅದು ನರಿಯ ವ್ಯಾಳ. ಹಾಡಾಗಲೇ ಇರುಳು ಇಳಿದು, ನಡು ಇರುಳೇ ಹಗಲು ಮೂಡಿ, ದಿಕ್ಕು ದಿಕ್ಕೆಲ್ಲ ದಿಕ್ಕ ಪಾಲು, ಇದು ನರಿಯ ವ್ಯಾಳ, ಗೊಂದಲದ ವ್ಯಾಳ, ಗೊಂದಲದ ವ್ಯಾಳ. ನಿಮ್ಮ ಮೊದಲ ಚಿತ್ರ, ಮೊದಲ ನಿರ್ದೇಶನ, ಮೊದಲ ಹಾಡುಗಾರಿಕೆ, ಅದಕ್ಕೊಂದು ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಆ ನೆನಪು ಹೇಗಿದೆ? ನೆನಪು ಅದು ಒಂಥರ ಬಹುಶಃ ನಿಮ್ಮ ಖುಷಿಯನ್ನ ಬಹುಶಃ ಸಮುದಾಯವು ಸೆಲೆಬ್ರೇಟ್ ಮಾಡಿರ್ಬೋದು. ಕೊಟ್ಕನಾಡವರು ಅಲ್ಲ, ಅವ್ರಿಗೆಲ್ಲ ಎಲ್ರಿಗೂ ಸಹಜವಾಗಿ ದೇವನೂರು ಮಹಾದೇವದಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಅದು ಸಹಜ, ಅದೊಂಥರ ಇದಲ್ವಾ. ನಮ್ಮ ಮಾಡಿರೋ ಕೆಲಸಕ್ಕೆ ಸರ್ಕಾರ ಗುರುತಿಸಿ ಇದು. ಸೊ ಅದಾದ್ಮೇಲೆ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಸಿಗೋಕ್ಕೆ ಶುರುವಾಯಿತು. ಆಮೇಲೆ ನಾನು ಕೂಡ ಹೇಳಿದ್ನಲ್ಲ, ಜನಪದದ ಹಾಡಿದ್ರು ಕೂಡ ಯಾವತ್ತಿಗೂ ಕೂಡ ಈ ಜನಪರವಾಗಿ ಇಲ್ಲದೆ ಇರುವಂಥ ಜನಪದ ಗೀತೆಗಳನ್ನ ನಾನು ಯಾವತ್ತೂ ಹಾಡಿಲ್ಲ. ಹೌದು ಹೌದು. ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ಲ, ಅವೆಲ್ಲ ನನ್ನ ಹತ್ರಕ್ಕೂ ಬರಲ್ಲ. ಹೌದು, ನನ್ನ ಉಸಿರಿರೋವರೆಗೂ ಕೂಡ ನಾನು ಅದನ್ನು ಹತ್ರಕ್ಕೆ ತಗೋಬಾರ್ದು ಅಂತ ನಾನು ಅದೇ ನಾನು ನಿಮ್ಗೆ ಕೇಳ್ತಾ ಇದ್ದಾಗ ನಿಮ್ಮೆಲ್ಲ ಹಾಡುಗಳಲ್ಲಿ ಒಂದು ಹೋರಾಟ ಇದೆ, ಒಂದು ಕ್ರಾಂತಿ ಇದೆ, ಎಲ್ಲವೂ ಇದೆ. ಉದಾಹರಣೆ ನೀವು ಮಾತಾಡ್ ಮಲ್ಲಿಗೆಲ್ಲೂ ಒಂದು ಹಾಡು ಹಾಡಿದಿರಿ, ಎಲ್ಲಿ ಹೋದವು ನೆನಪಿದೆಯಾ ಸಾಹಿತ್ಯ ಅನ್ನೋದ್ರ? ಅದು ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ, ಆ ಗಿಡ ಮರ ಬಳ್ಳಿ, ಆ ಗಿಡ ಮರ ಬಳ್ಳಿ, ಪ್ರಾಣಿ ಪಕ್ಷಿ ಓತಿ ಕೆತ, ಎಲ್ಲಿ ಹೋದವೋ
ಕಣ್ಣಿಗೆ ಕಾಣದಾದವೋ. ಅದು ಈ ಪರಿಸರ ಮತ್ತು ಹೌದೌದು. ಅಲ್ಲ, ಆ ಚಿತ್ರವೇ ಒಂದು ನಕ್ಸಲ್ ಇಟ್ಕೊಂಡು ಮಾಡಿದ್ದು, ಒಂದು ಚಳವಳಿಯ ಚಳವಳಿ. ಹೌದು, ರೈತ ರೈತ, ಒಬ್ಬ ರೈತ, ಪ್ರಗತಿಪರ ರೈತ, ಅದಕ್ಕೆ ಸಂಬಂಧಪಡುತ್ತೆ. ಇದೇನ ನೆನ್ಪು ಮಾಡ್ಕೊಡ್ತೀರಾ? ಒಂದು ಕಮ್ಯುನಿಸ್ಟ್, ಇನ್ನೊಂದು ದಲಿತ ಚಳವಳಿ, ಆ ಒಂದು. ಇಲ್ಲ, ಕಮ್ಯುನಿಸ್ಟು ಅಂದ್ರೆ ಈಗ ನಾನು ಸಮುದಾಯ ಅಂದ್ರೆ ಒಂದು ಇದು ಜೊತೆಗೆ ಒಂದು ನಂಟಿತ್ತಷ್ಟೇ. ಅದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಯಾವತ್ತೂ ನಾವು ಕಮ್ಯುನಿಸ್ಟ್ ಒಪ್ಲಿಲ್ಲ. ಅಂದ್ರೆ ಒಪ್ಲಿಲ್ಲ ಅಂತಲ್ಲ, ಅದರ ಎಲ್ಲ ತತ್ವ ಸಿದ್ಧಾಂತಗಳನ್ನ ಅಂದ್ರೆ ಗದ್ದರ್ ಹೇಳುವಂತ ಇದಲ್ಲ, ನಕ್ಸಲ್ ಇದಲ್ಲ, ಬಂದೂಕೊಂದು ಬಿಟ್ಟು ಇಲ್ಲ, ಅದಕ್ಕೂ ನಮ್ಗೆ ಸಂಬಂಧವೇ ಇಲ್ಲ. ಅಂದ್ರೆ ಈಗ ಇಲ್ಲಿ ಪಾರ್ಟಿ ಈಗ ಸಮುದಾಯ ಇತ್ತಲ್ಲ, ಅದು CPIM ಒಂದು ಸಾಂಸ್ಕೃತಿಕ ಘಟಕ, ಅದ್ರ ಜೊತೆಗೆ ನಾವು ಗುರ್ಸ್ಕೊಂಡಿದ್ವಿ. ನಾವು ಅದರ ಏನು ಒಬ್ಬ ಕಮ್ಯುನಿಸ್ಟ್ ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಇದೆ. ಒಬ್ಬ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಮತ್ತು ಅದರ ಜೊತೆಯ ಒಬ್ಬ ಕಲಾವಿದನ ಅಂತ ಹೇಳೋದಕ್ಕೆ ಎಷ್ಟು ಹೆಮ್ಮೆ ಇದೆಯೋ, ಒಬ್ಬ ಕಮ್ಯುನಿಸ್ಟ್ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನನಗೆ ಅಷ್ಟೇ ಹೆಮ್ಮೆ ಇದೆ. ಬಟ್ ನಾನು ಅದರ ಫಾಲೋಯಿಂಗಲ್ಲಿಲ್ಲ, ಅದರ ಏನು ಸದಸ್ಯನೋ ಅದು ಆ ಥರದ್ದಿಲ್ಲ. ಬಟ್ ಅದರ ಎಲ್ಲವನ್ನು, ಯಾಕೆಂದರೆ ಸಮಾಜಕ್ಕೆ ಬೇಕಾಗುವಂತಹ ಮತ್ತು ಸಮಾಜ ಬದಲಾವಣೆಗೆ ಬೇಕಾಗುವಂತಹ, ಆಮೇಲೆ ಸಮಾಜದ ಸ್ವಸ್ಥ ಸ್ಥಿತಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಕೂಡ, ಎಲ್ಲ ವಿಚಾರಗಳು ಕೂಡ, ಎಲ್ಲ ಹೋರಾಟ ಇನ್ನೊಂದು ಮತ್ತೊಂದು ಎಲ್ಲೂ ಕೂಡ ಕಮ್ಯುನಿಸ್ಟ್ ಇವತ್ತು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಆ ಥರದ ಒಂದು ಕಾರ್ಯಕರ್ತರ ಇದೆಯಲ್ಲ, ನಿಮ್ಗೆ ಬೇರೆ ಪಕ್ಷಗಳಲ್ಲಿ ಏನು ಅನ್ಸುತ್ತೆ ಅಂದರೆ ಇವತ್ತಿಗೆ ಹಿಂದಿಗಿಂತಲೂ ಹೆಚ್ಚು ದೇವರು, ಧರ್ಮ, ಈ ನಡುವೆ ರಾಜಕೀಯ, ಅದೊಂದು ಕಾನೂನು ತಗೊಂಬ, ಇದೊಂದು ಕಾನೂನು ತಗೊಂಬ, ಇವರು ಹೆಚ್ಚಿದ್ದಾರೆ. ಈ ಹೊತ್ತಲ್ಲಿ ಏನು ಅನ್ಸುತ್ತೆ ನಿಮಗೆ? ಇವೆಲ್ಲ ಬೇಕಾಗಿರಲಿಲ್ಲ. ಒಂದೇನಾಗಿದೆ ಅಂದರೆ ಜನಕ್ಕೆ ಈಗ ನಿಮಗೆ ನಮ್ಮ ಜನಪದ ನಾನು ಸದಸ್ಯ ಆಗಿದ್ದಾಗ ನಮ್ಮ ಶ್ರೀ ರಾಮಚಂದ್ರಗೌಡರು ಅವರು ಅಧ್ಯಕ್ಷರಾಗಿದ್ದಾರೆ ಜನಪದ ಅಕಾಡೆಮಿಗೆ. ಅವ್ರು ಹೇಳ್ತಾ ಇದ್ರು, ಅವರು ಜನಪದ ಇದರಲ್ಲಿ ಪ್ರೊಫೆಸರ್, ಅವರು ಭಾಳ ದೊಡ್ಡ ವಿದ್ವಾಂಸರು. ಅವ್ರು ಹೇಳ್ತಾಯಿದ್ರು, ಈಗ ಕ್ರಿಕೆಟ್ನಲ್ಲಿ ನಿಮಗೆ ಧೋನಿ ಕ್ರಿಕೆಟ್ ಸಿಕ್ಸರ್ಗೆ ಎತ್ತಿದಾಗ ನಿಮ್ಗೆ ಸಿಕ್ಸರ್ ಅಂತ ಹೇಳ್ತಾರೆ ಹೊರತು ನಿಮಗೆ ಅದರ ಬಾಲನ್ನು ತೋರಿಸಲ್ಲ, ಜನರ ರಿಯಾಕ್ಷನ್ಸ್ ತೋರಿಸ್ತಾರೆ. ಯಾಕೆ ಹೇಳಿ? ಅದು ಬಿಸ್ನೆಸ್. ಅದು ಆಮೇಲೆ 6 ಎಲ್ಲಿ ಬಿದ್ದಿದೆ, ಏನು 18 ಮೀಟ್ರಲ್ಲಿ ಬಿದ್ದಿದೆಯಾ, ಇನ್ನೊಂದು ಮೀಟರ್ ಬಿಟ್ಟಿದೆ, ಆಮೇಲೆ ಬಾಲ್ ಎಲ್ಲಿ ಬಿದ್ದಿದೆ ಅಂತ ಜನರ ಮಧ್ಯೆ ಬಿದ್ದಿರೋದು ತೋರಿಸ್ತಾರೆ. ಆದರೆ ಮೊದಲು ಸಿಕ್ಸರ್ಗೆ ಹೋದ ತಕ್ಷಣ ಕ್ಯಾಮ್ರಾ ಬಾಲನ್ನು ಫಾಲೋ ಮಾಡಲ್ಲ, ಜನರ ಶಿಳ್ಳೆ ಹಾಕೋದು, ಚಪ್ಪಾಳೆ ತೆಗೆದು ಕುಣಿಯೋದು, ಇನ್ನು ಸೊ ಅದು ಬಿಸ್ನೆಸ್. ಅದು ಇವತ್ತಿನ ಸರ್ಕಾರಗಳು ಇವತ್ತು ಜನರ ಆಶಯಗಳೇನಿದೆ ಅದಕ್ಕೆ ಸ್ಪಂದಿಸೋದಕ್ಕಿಂತ ತಮಗೆ ಸಿಕ್ಕಿರೋಂಥ ಅಧಿಕಾರವನ್ನು ಅದನ್ನು ಬಿಸ್ನೆಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬಹುದು ಅನ್ನೋದನ್ನು ನೋಡ್ತಾರೆ ಹೊರತು ಜನರ ಕಲ್ಯಾಣವನ್ನು ಯಾರೂ ನೋಡ್ತಾ ಇಲ್ಲ. ನಿಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಣ್ಣ ಅವರು 5 ಗ್ಯಾರಂಟಿಗಳು ಅದರದ್ದು ಹೊರತುಪಡಿಸಿ ಇಲ್ಲಿ ಕೂಡ ಕೆಲವು ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ. ಯಾಕಂದರೆ ಬೇರೆ ಬೇರೆ ಒಂದು ಸರ್ಕಾರ ಅಂದಮೇಲೆ ಅದರ ತಂದೆ ಆದಂಥ ಇವು ಇರ್ತವೆ ಅಲ್ವಾ? ಸೊ ಆದರೆ ನಿಮಗೆ ಈಗ ಕೇಂದ್ರ ಸರ್ಕಾರ ತಾನು ಮಾಡಬೇಕಾಗಿರೋಂಥ ಎಷ್ಟೋ ಕೆಲಸಗಳಿದೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಎಷ್ಟಿದೆ, ಬಡತನದ ಸಮಸ್ಯೆ ಎಷ್ಟಿದೆ, ಜಾತೀಯತೆ ಸಮಸ್ಯೆ ಎಷ್ಟಿದೆ, ಬೆಲೆ ಏರಿಕೆ ಎಷ್ಟಿದೆ, ನೀರಿನ ಸಮಸ್ಯೆ ಎಷ್ಟಿದೆ. ನೆಕ್ಸ್ಟು ನಾವು ನೀರಿಗಾಗಿ ಯುದ್ಧಗಳು ಮಾಡುವಂಥ ಸ್ಥಿತಿಯಲ್ಲಿ ಮುಂದೆ ಬಂದು ನಿಂತಿದ್ದೀವಿ ನಾವು. ಈ ಥರದ್ದು 100 ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಅವ್ರಿಗೆ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಅಧಿಕಾರದ ಅನುಭವ ಇಲ್ಲ. ಆಮೇಲೆ ಅಧಿಕಾರ ಈಗ ಅವರು ಆ್ಯಕ್ಚುಲಿ ಈಗ 11 ವರ್ಷ ಆಯಿತು. ಇಷ್ಟೊತ್ತಿಗೆ ಅವರು ಅದನ್ನು ಕರಗತ ಮಾಡ್ಕೋಬೇಕಾಗಿತ್ತು. ವಾಜಪೇಯಿ ಅವರು ಹೇಳ್ತಿದ್ರಲ್ಲ ರಾಜಧರ್ಮ ಪಾಲಿಸಬೇಕು ಅಂತ. ಎಲ್ಲಿ ರಾಜಧರ್ಮ ಎಲ್ಲಿ ಪಾಲಿಸ್ತಾ ಇದೆ? ಅಲ್ಲ, ಆದರೆ ಅವರು ಪ್ರತಿನಿಧಿಸುವ ಒಂದು ಸಾಂಸ್ಕೃತಿಕ ಸಂಘಟನೆ ಇದೆಯಲ್ಲ, ಅದಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಅದಕ್ಕೊಂದು ಲಾಂಗ್ ಟೈಮ್ ಒಂದು ಅಜೆಂಡಾ ಇದೆ. ಅದು ಈ ಸಿಕ್ಕಿರೋ ಅವಕಾಶದಲ್ಲಿ ಮಾಡಬೇಕು ಅನ್ನೋದ? ನೀವು ಅವರ ಬೇರೆ ಬೇರೆ ಪಾಲಿಸಿಗಳನ್ನು ನೋಡಿದ್ರೆ ನೀವು ಮಾಡಿ, ಆದರೆ ಸುಳ್ಳು ಯಾಕೆ ಹೇಳ್ತೀರಿ? ಸುಳ್ಳು ಹೇಳ್ಕೊಂಡು ಮಾಡೋದು ಎಷ್ಟು ದಿನ ಸುಳ್ಳು, ಏನು ನಿಮಗೆ ಸಸ್ಟೈನ್ ಆಗಲ್ಲ. ನಮ್ಮಲ್ಲಿ ಒಂದು ಸತ್ಯ ಎಷ್ಟಿದ್ರೋ ಭತ್ಯ ಅಷ್ಟೇನಂತೆ. ಸತ್ಯಮೆ ಅಂತುಂಟು ಭತ್ಯಮ ಅಂತುಂಟು ಅಂತ. ಅಂದರೆ ನೀನು
ಸತ್ಯ ಎಷ್ಟಿರ್ತದೋ, ಭತ್ಯ ಅಂದರೆ ನಿನ್ನ ಇವು ಊಟ ಅಂತ ಅಷ್ಟೇ ಇರೋದು. ಅಲ್ಲ, ಈಗ ಏನಾಗಿದೆ, ಇತಿಹಾಸವನ್ನು ಬದಲಿಸೋ ಕೆಲಸ ಆಗ್ತಿದೆ. ನಾವು ಚೇಂಜ್ ಮಾಡ್ತೀವಿ, ಇತಿಹಾಸವನ್ನೇ ಚೇಂಜ್ ಮಾಡ್ತೀವಿ, ಎಲ್ಲವನ್ನ ರೀರೈಟ್ ಮಾಡೋ ಕೆಲಸ ಆಗ್ತಿದೆ. ಈಗ ಗಾಂಧಿ ಚಿತ್ರಣಕ್ಕೂ ಗೋಡ್ಸೆ ಚಿತ್ರಣಕ್ಕೂ, ಅಥವಾ ನಿಮಗೆ ಸಾವರ್ಕರು ಅಥವಾ ಅಂಬೇಡ್ಕರು, ಗಾಂಧಿನೋ, ಎಲ್ಲವೂ ಏನೇನೋ ಬದಲಾಗೋ ಅಥವಾ ಬದಲಾಯಿಸುವಂಥ ಪ್ರಯತ್ನದಲ್ಲಿದ್ದಾರೆ. ಇದು ಏನನ್ಸುತ್ತೆ? ಈಗ ನೋಡಮ್ಮ, ಜನಪರವಾಗಿ ಜನರ ಇದರಲ್ಲಿ ಸಿಕ್ಕಾಕೊಂಡಿರುವಂಥ ಅಂದರೆ ಈಗ ಆಲ್ರೆಡಿ ಮಂಟೇಸ್ವಾಮಿ, ಮಲೆಮಹದೇಶ್ವರ, ಇಂಥದ್ದು ಶಿಶ್ನಾಳ್ ಶರೀಫರು, ಕಡ್ಕೋಳ್ ಮುಡಿವಾಳಪ್ಪ, ಮೈಲಾರಲಿಂಗ, ಇವರೆಲ್ಲ 250-60 ವರ್ಷಗಳ ಹಿಂದೆ ನಿಮ್ಮ ಥರ ಬದುಕಿ ಬಾಳ್ದವ್ರು. ಹೌದು ಹೌದು. ಕೈವಾರ ತಾತ, ಬೇರ್ಕಿ ಬುಟ್ಟಪ್ಪ, ಈ ಥರದ ಅಂತೂ ಕಲ್ಚರಲ್ ಇವರವರೆಲ್ಲ ಪರ್ಸನಾಲಿಟೀಸ್ ಅವರೆಲ್ಲ ಈ ನೆಲದಲ್ಲಿ ಹುಟ್ಟಿ ಬದುಕಿ ಬಾಳ್ದಂಥವ್ರು ಅವರು. ಈಗ ಅಂಬೇಡ್ಕರು, ಗಾಂಧಿ, ಇನ್ನೊಬ್ಬರು ಮತ್ತೊಬ್ಬರು ಇವರೆಲ್ಲ ಬದುಕಿ ಹೆಂಗೆ ಬಾಳ್ದಿದ್ದಾರೆ, ಆ ಥರ ಬುದ್ಧ, ಬಸವ, ಇದೆಲ್ಲ ಹಿಸ್ಟ್ರಿ. ಇದು ಫೇಕ್ ಹಿಸ್ಟ್ರಿ ಅಲ್ಲ, ಕಲ್ಪಿಸ್ಕೊಂಡಿದ್ದಲ್ಲ. ಈಗ ದೇವ್ರುಗಳು 33 ಕೋಟಿ ದೇವರು ಅಂತಾರಮ್ಮ. ನಮ್ಮ ಹೆಂಗೆ ನೀವು ಇದು ಮಾಡ್ತೀರಿ? ಆ 33 ಕೋಟಿಗಳಲ್ಲಿ ನನ್ನ ಹಳ್ಳಿಯಲ್ಲಿರುವಂಥ ಗಂಗಮ್ಮ ಇಲ್ಲ, ಮಾರಮ್ಮ ಇಲ್ಲ, ಪಿಳೇಕಮ್ಮ ಇಲ್ಲ, ಚೌಡೇಶ್ವರ ಇಲ್ಲ, ಹೌದು, ಕಲ್ಕುಟ್ಕ ಇಲ್ಲ, ಯಾವುದೂ ಇಲ್ಲ. ಹೌದು. ಇದು ಒಂದು ಕಾರಣಕ್ಕಾಗಿ, ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಹುಟ್ಕೊಂಡಿರೋಂಥದ್ದು ಅದು ಇರ್ತದೆ. ಇವತ್ತು ಏನಾಗಿದೆ ಅಂದರೆ ಜನರ ಅರಿವು, ಬಟ್ ಈ ನಾಲೆಡ್ಜನ್ನು ಅಥವಾ ಈ ಜ್ಞಾನವನ್ನು ಅಥವಾ ಈ ಅರಿವನ್ನು ಬಹುಸಂಖ್ಯಾತ ಹಿಂದುಳಿದ ಅಥವಾ ದಮನಿತ ವರ್ಗಗಳು ಅರ್ಥ ಮಾಡ್ಕೊಂಡಿಲ್ಲ, ಅಥವಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ ಅಂತ ನನಗೆ ಇಲ್ಲ. ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಾಗುತ್ತೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಈಗ ನೋಡಿ, ಈಗ ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ, ಮನೆ ಮನೆ ತಿರುಗೋದು ಬೆಕ್ಕು, ಅಯ್ಯಾರವರ ಮನೆಯಲ್ಲಿ, ಕ್ವಾಂಟಿಗರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು, ಅಯ್ಯ ಒಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬಾರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು. ಇಂಥ ಸರ್ವ ಜಾತಿ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ, ಭಿನ್ನ ಭೇದವ ಮಾಡಬ್ಯಾಡಿರಿ. ನಾನು ಕಟ್ಟಿರೋದಲ್ಲ ಇದು. ಹೌದು. 250-260 ವರ್ಷಗಳ ಹಿಂದೆ ಮೈಲಾರಲಿಂಗದ ಒಂದು ತತ್ವಪದ ಇದು. ಹೆಂಗೆ ಉಳ್ಕೊಳ್ಳುತ್ತೆ ಅದು? ಹೆಂಗೆ ಕ್ಯಾರಿ ಆಗುತ್ತೆ? ಜನರ ಬಾಯಲ್ಲಿ, ಜನರ ಬಾಯಿಂದ ಬಾಯಿಗೆ ಬಂದು ಮುಟ್ಬಿಟ್ಟಿದೆ ಅದು ಜನಪದವಾಗಿ. ಹೌದು. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಎಲ್ಲರೊಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಗಂಡು ಒಂದು ಜಾತಿ, ಹೆಣ್ಣು ಒಂದು ಜಾತಿ, ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ, ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದನಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೀ ನರರಲ್ಲ, ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೀ ನರರೆಲ್ಲ, ಉಚ್ಚಾಕುಲ ಎನ್ನುವುದು ಇಲ್ಲಿಲ್ಲ, ಉಚ್ಚಾಕುಲ ಎನ್ನುವುದು ಉಚಿತವಲ್ಲವೋ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಕೈವಾರ ನಾರಾಯಣ ತಾತ ಎಲ್ಲವೂ ಎದುರಿಗಿದೆ, ಎಲ್ಲವೂ ಎದುರಿ. ಅಂದರೆ ಇದು ಏನಾಗಿದೆ ಅಂದರೆ, ಇವ್ರನ್ನೆಲ್ಲ ನಾವು ದೇವರುಗಳಾಗಿ ಕೂಡಿಸ್ಬಿಟ್ಟಿದ್ವಿ. ಬಸವಣ್ಣ ಎಂಥ ಆಲ್ಟರ್ನೇಟ್, ಬೇರೆ ಇನ್ನೇ ಆಲೋಚನೆದಲ್ಲಿ ಬೇರೆ ಇನ್ನೊಬ್ಬರು ಇಲ್ಲ ಅಲ್ಲಿ. ಚೆನ್ನಯ್ಯನ ಮನೆಯ ದಾಸನ ಮಗನು,
ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಚೆನ್ನಯ್ಯ ಒಂದು ಜಾತಿ, ಕಕ್ಕಯ್ಯ ತಳ ಸಮುದಾಯಗಳ ನೀವು ಒಲೆರು ಮಾದಿರ ಅನ್ಕೊಳ್ಳಿ. ಹೌದು ಹೌದು. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಅಂದ್ರೆ ಅವನ ಮಗನ ಮಗಳು. ಇವರಿಬ್ಬರು ಹೊಲದಲ್ಲಿ ಬೆರಳಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಇನ್ನೇನು ಹೇಳ್ಬೇಕು? ಎಲ್ಲವೂ ಇದೆ, ಎಲ್ಲಪ್ಪ. ಹೌದು. ಆಮೇಲೆ ಅಲ್ಲಿ ಕೂಡ ಅವ್ರಿಗೂ ಕೂಡ ಏನು ಬಸವಣ್ಣನಿಗೂ ಕೂಡ ಏನು ಕುಹಕ ಆಡೋದು, ಇದು ಮಾಡೋದು, ಬೆನ್ನಿಂದೆ ಇದು ಮಾಡೋದು ಯಾರಿಗೂ ತಪ್ಪಿದ್ದಲ್ಲ. ಅಂದರೆ ಈ ಥರದ ಜನರ ಪರವಾಗಿ, ಜನರ ಮಧ್ಯೆ ಜನಕ್ಕಾಗಿ ಬದುಕಿದಂಥ ಇವರು, ಅದೆಲ್ಲ ಕೊನೆಯ ಅಂತ್ಯ ಹೆಂಗಿರ್ತಂತ ಅದಕ್ಕೆ ಕೇಳ್ತಾರೆ. ಆರು ಮುನಿದು ನಮ್ಮನೇನು ಮಾಡುವರು, ಊರ ಮುನಿದು ನಮ್ಮನೆಂತು ಮಾಡುವರು. ನಮ್ಮ ಕುನ್ನಿಗೆ ಕೂಸ ಕೊಡಬ್ಯಾಡಿ, ನಮ್ಮ ಸೊಳಗಂಗೆ ತಳಿಗೆಯ ನಿಕ್ಕಬ್ಯಾಡಿ. ಆನೆಯ ಮೇಲೆ ಓಹವನ ಶ್ವಾನ ಕಚ್ಚ ಬಲ್ಲುದೆ, ನಮಗೆ ನಮ್ಮ ಕೂಡಲ ಸಂಗಮ ನೊಳ್ಳನುಕ್ಕ. ಆರು ಮುನಿದು ನಮ್ಮನೇನ ಮಾಡುವರು, ಊರ ಮುನಿದು ನಮ್ಮನೆಂತು ಮಾಡುವರು, ನಮ್ಮನೇನು ಮಾಡುವರು. ಅಂದರೆ ಇಡೀ ಕಾಲದಲ್ಲಿ ಬಂದಿರುವಂತಹ ನೂರಾರು ವರ್ಷಗಳ, ಸಾವಿರಾರು ವರ್ಷಗಳ ಬುದ್ಧನಿಂದ ಹಿಡ್ಕೊಂಡು ಆ ನಡೆಯಲ್ಲಿ ಬಂದಂಥ ಎಲ್ಲವೂ ಇದು ಅದು ಜನಕ್ಕೆ ಸ್ಮೃತಿಯಲ್ಲಿ ಇದೆ. ಇದೆ ಇದೆ ಇದೆ, ಹೌದು. ನೀವು ಸುಳ್ಳು ಜಾಸ್ತಿ ದಿನ ಉಳಿಯಲ್ಲ. ಸುಳ್ಳು ಹೇಳ್ಕೊಂಡು ಆಮೇಲೆ ದಿಗ್ಲಿಕ್ಸ್ಕೊಂಡು ಭಯ ಇಡಿಸಿ ಯಾರನ್ನೋ ಪೊಲೀಸ್ ಕೇಸ್ ಹಾಕಿ ಯಾರೋ ಜೈಲಿಗೆ ಹಾಕಿ ನೀನು ಬಾಯಿ ಮುಚ್ಚಿಸಿದ್ರೆ ಮುಚ್ಚೋಕ್ಕಾಗಲ್ಲ. ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಹಾಡೋರು ಆಡ್ತಾನೆ ಇರ್ತಾರೆ, ನಾಟಕ ಮಾಡೋರು ನಾಟಕ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಈ ಸಮಾಜ ಅವೆಲ್ಲ ಇದ್ದರೆ ಮಾತ್ರ ಈ ಸಮಾಜ. ಹೌದು. ಸಾಂಸ್ಕೃತಿಕವಾಗಿ ಯಾವ ಸಮಾಜ ನಿಕೃಷ್ಟವಾಗಿರ್ತದೋ ಅದು ಸಮಾಜವಾಗಿ ಇರೋದಿಲ್ಲ, ಆರೋಗ್ಯಪೂರ್ಣವಾದಂಥ ಸಮಾಜವಾಗಿರೋದಿಲ್ಲ. ಅಲ್ಲಿ ರೋಗ ರುಜಿನಗಳು, ಇನ್ನೊಂದು ಮತ್ತೊಂದು ಮಾನಸಿಕ ಕಾಯಿಲೆ ಅವೆಲ್ಲ. ಸೊ ಈಗ ಇವರೆಲ್ಲ ಈ ಹರಡಿಸ್ತಾ ಇರೋದು ಏನು ಗೊತ್ತಾ, ಇವೆಲ್ಲ ಜನರಿಗೆ ಇದು ಮಾಡ್ತಾ ಇರೋದು ಅದು ಒಂದು ಕಾಯಿಲೆ. ಅದು ಶ್ರೇಷ್ಠತೆಯ ವ್ಯಸನ. ಎಲ್ಲಿ ಶ್ರೇಷ್ಠ? ಚೆನ್ನಯ್ಯನ ಮನೆಯ ದಾಸನ ಮಗನು, ಅವನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು. ಅವರು ನಾನು ಬದುಕ್ತೀನಿ ಅಂದರೆ ಅವರ ಮಗ ನಾನು ಅಂತೇಳ್ಬಿಟ್ಟು ಬಸವಣ್ಣ ಇದಕ್ಕಿಂತ ದೊಡ್ಡದಾದಂಥ ಒಂದು ಮೆಟಾಫರ್, ಒಂದು ಇದನ್ನು ಎಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ? ಸೊ ಆ ನೆಲದಲ್ಲಿರುವಂಥವ್ರು ನಾವು. ಈಗ ಕೆಲವು ಈಗ ಎಂಥದ್ದು ದೇವರು, ಈಗ ನಮಗೂ ಕೂಡ ಈಗ ನಾವು ದೇವರು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿರುವಂಥ ಗ್ರಾಮೀಣ ದೇವರುಗಳಿದಾರ, ಅಲ್ಲಿ ಎಲ್ಲಿ ಕೂಡ ಜಾತೀಯತೆ ಇಲ್ಲಮ್ಮ. ನೋಡಿ, ಒಂದು ಹಬ್ಬ ಆದ್ರೆ ಎಲ್ಲರೂ ಕುರಿ ಕೊಡ್ತಾರೆ. ಅಲ್ಲ, ಅವ್ರ ದೇವರುಗಳೇ ಬೇರೆ. ಈಗ ಎಲ್ಲ ಒಟ್ಟಿಗೆ ಊಟ ಮಾಡ್ತಾರೆ. ನೀವ್ ಹೇಳಿದ್ರಲ್ಲ ಚೌಡಮ್ಮ, ಗಂಗಮ್ಮ, ನೆನ್ನೆ ತಾನೇ ಮೊನ್ನೆ 3ನೇ ತಾರೀಕು ನಮ್ಮ ಊರಿನಲ್ಲಿ ದೊಡ್ಡ ಹಬ್ಬ ಅದು, ಗಂಗಾ ಶಿರಸ್ಸು. ಅದು ಕೂಡ ಆರ್ಯ ಸಂಸ್ಕೃತಿಯ ಪ್ರತಿಭಟನೆ ಸಂಕೇತ. ಅದು ಬೆಂಕಿಯನ್ನು ತುಳ್ಕೊಂಡು ಹೋಗುತ್ತೆ, ಊರೆಲ್ಲ ಮೆರವಣ ಮನೆ ಮನೆ ಹತ್ರ ಹೋಗಿ ತನ್ನ ತನವನ್ನು ಹೇಳುತ್ತೆ. ಅದು ಇದೆ. ಬಟ್ ಏನಾಗುತ್ತೆ ಅಂದರೆ ಅದನ್ನು ಎಂಥದ್ದು ಅದು ನಂಬಿಕೆ. ಅದು ಅಲ್ಲ, ಹೌದು, ಅದನ್ನು ಮೂಢನಂಬಿಕೆಯಾಗಿ ನಮ್ಮ ಜನ ಹೆಚ್ಚಿಗೆ ಮೂಢನಂಬಿಕೆ ಅಂದರೆ ಒಂದು ತಪ್ಪಿದೆಯಲ್ಲ, ಅದು ಹೆಚ್ಚು ಪ್ರಚಲಿತ ಆಗೋಷ್ಟು, ಪ್ರಚಾರ ಆಗೋದಷ್ಟು ಸತ್ಯ ಹೆಚ್ಚಿಗೆ ಪ್ರಚಾರ ಆಗ್ತಾ ಇಲ್ಲ. ಅದನ್ನು ನಾವು ಕರೆಕ್ಟ್ ಸರ್. ಆದರೆ ಏನಾಗುತ್ತೆ, ಕೆಲವು ಜನರ ನೀತಿಗೆ ಅನುಗುಣವಾಗಿ ಸರ್ಕಾರಗಳು, ಈ ಉದಾಹರಣೆಗೆ ಯಾವುದೋ ಒಂದು ಹಬ್ಬ ಬಂತು ಅಂತ ಅಂದ್ಕೊಳ್ಳಿ, ನಿಮ್ಮ BBMP ವ್ಯಾಪ್ತಿಯಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಮಾಂಸ ಮಾರಾಟ ಇಲ್ಲ, ಅದಕ್ಕೆ ನನ್ನ ವಿರೋಧ ಇದೆ. ಅಲ್ಲ, ಊಟ ಅಲ್ಲ, ಬಹುಸಂಖ್ಯಾತರು ತಿನ್ನೋದು ಮಾಂಸಾಹಾರ. ನಾನು ಹೇಳೋದಲ್ಲ, ಮನೆ ಮನೆ ತಿರುಗುವುದು ಬೆಕ್ಕು. ಹಾರೋರ ಮನೆಯಲ್ಲಿ, ಕ್ವಾಮ್ಟಿಗರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡಬೇಕು. ಹೊಲೆಯಾರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡಬೇಕು. ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ
ಆಚಾರವೆಲ್ಲ ಭಿನ್ನಭೇದವ ಮಾಡಬೇಡ್ರಿ ಅಂತೇಳಿ ಮೈಲಾರಲಿಂಗ 16-17ನೇ ಶತಮಾನದ ಮಧ್ಯದ ಭಾಗದಲ್ಲೇ ಹೇಳಿದ್ದಾರೆ. ಇವರು ಯಾರನ್ನೋ ಅಲ್ಲ, ಇದು ಯಾವ ಲಾಜಿಕ್? ಈಗ ನೀವು ಹೇಳ್ದಂಗೆ ಶೂದ್ರ ಸಮುದಾಯ ಅಥವಾ ಶೋಷಿತ ಸಮುದಾಯ ಅಂದ್ರೆ ಕೆಲವರನ್ನ ದೇವರು ಅಂತಾನೆ ಭಾವಿಸಲ್ಲ, ಅವರೊಂದು ಐಕಾನಿಕ್ ವ್ಯಕ್ತಿತ್ವ ಅಂತ ಕೈವಾರ ನಾರಾಯಣ ತಾತ. ಈಗ ನೋಡಿ ನಮ್ಮ ಕೈವಾರ ನಾರಾಯಣ ತಾತ ಇದನ್ನೆಲ್ಲ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇವನ್ ಆಂಧ್ರದ ಕೆಲವು ಭಾಗಗಳು, ತಮಿಳುನಾಡಿನ ಹೊಸೂರಿನ ಕೆಲವು ಭಾಗಗಳು, ಅವರೆಲ್ಲ ಅದೊಂದು ನಂಬಿಕೆ. ಹೌದೌದು. ಪ್ರತಿ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆ ದಿನ ಅಲ್ಲಿ ಬಂದು ಸಾವಿರಾರು ಜನ ಬಂದು ಅವರು ಯಾರೋ ಅವ್ರನ್ನ ಕರೆಯಲ್ಲ, ಅವರೇ ಹೋಗಿ ತತ್ವಪದಗಳು ಆಡ್ಬಿಟ್ಟು ಸಂತೋಷ ಪಟ್ಕೊಂಡು ಬರ್ತಾರೆ. ಆಮೇಲೆ ಅವರು ಅದು ಇಷ್ಟವಾದಂಥ ದೈವ ಕೂಡ, ಅವ್ರು ದೈವ ಆಗಿಬಿಟ್ಟಿದ್ದಾರೆ ಅವರು. ಆಮೇಲೆ ತಮ್ಮ ಏನು ಬೇಡಿಕೆಗಳನ್ನು ಅಂದರೆ ಏನು ಇದು ಕಟ್ತಾರಲ್ಲ, ಅರಿಕೆಗಳನ್ನು ಇದು ಮಾಡೋಂಥ ಕೂಡ ಇದು ಮಾಡ್ತಾರೆ. ಆ ಥರ ಈಗ ನಮ್ಮ ತಂದೆ ನಮ್ಮ ತಾಯಿ 9 ಜನ ಮಕ್ಕಳಾದ್ಮೇಲೆ ಕೈವಾರ ನಾರಾಯಣ ತಾತನ ಹತ್ರ ಹೋಗಿ ಅರ್ಕೆ ಕಟ್ಕೊಂಡು ಬಂದಿದ್ದಾರೆ. ನಮ್ಗಿನ್ನು ಮಕ್ಕಳು ಬೇಡ ಅಂತೇಳಿ, ಮಕ್ಕಳು ಬೇಡ ಅಂತೇಳಿ ಅರ್ಕೆ ಕಟ್ಕೊಂಡು ಬಂದ್ಮೇಲೆ ಹುಟ್ಟಿದವನು ನಾನು, 10ನೇವನು ನಾನು. ಬಹುಶಃ ಕೈವಾರ ನಾರಾಯಣ ತಾತ ಗೊತ್ತಿತ್ತೇನೆ, ಆಡ್ಕೊಂಡಿರ್ಲಿ ಒಂದಷ್ಟು ಇದನ್ನು. ಅಂದ್ರೆ ಇದು ನಂಬಿಕೆ, ಇದು ಮೂಢನಂಬಿಕೆ ಅಲ್ಲ ಇದು. ಅಲ್ಲ, ಆದ್ರೆ ಈ ನಂಬಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಸಿಗದೆ ನಿಮಗೆ ಕೆಲವರ ನಂಬಿಕೆಗೆ ಪ್ರಾಶಸ್ತ್ಯ ಸಿಕ್ಕಿದಾಗ ಮಾಂಸಾಹಾರ ನಿಷೇಧ ಮಾಡೋದು, ಈ ತರದ ನೀತಿಗಳು ಏನಂತ ತೋರಿಸಲ್ಲ. ಅದು ತಪ್ಪದು. ಆಕ್ಚುಲಿ ಅದು ಮನುಷ್ಯನ ನೋಡಿ, ಅವರವರ ಆಹಾರ ಅವ್ರಿಗಿದ್ದೇ ಇರ್ತದೆ. ಕರೆಕ್ಟ್. ಈಗ ನನ್ನ ಆಹಾರ ನನ್ನ ಹಕ್ಕು, ಅದು ನನ್ನ ಸಂವಿಧಾನ ನನಗೆ ಕೊಟ್ಟಿರೋಂಥ ರೈಟ್ಸ್. ಅದು ನಾನು ವೆಜ್ ತಿಂತೀನೋ, ನಾನ್ ವೆಜ್ ತಿಂತೀನೋ, ಇನ್ನೊಂದು ತಿಂತೀನೋ, ಯಾವ ತಿಂತೀನೋ, ಮೀನು ತಿಂತೀನೋ, ಏಡಿ ತಿಂತೀನೋ, ಅವೆಲ್ಲ ನನ್ನ ಹಕ್ಕು. ಅದು ಹೌದು ಸರ್. ಅದ್ರ ಜೊತೆಗೆ ನನ್ನ ದೇಹಕ್ಕೆ ಒಗ್ಗುವಂಥದ್ದು ನಾನು ವೆಜ್ ತಿಂತೀನಿ, ನಾನ್ ವೆಜ್ ತಿಂತೀನಿ. ಅಲ್ಲ, ಅದ್ರ ಜೊತೆಗೆ ಸಂವಿಧಾನದಲ್ಲಿ ದೇವರನ್ನ ನಂಬೋರಿಗೆ ಹೆಂಗಿದೆಯೋ ದೇವರನ್ನ ನಮ್ದೇ ಇರೋರು ಹಂಗೆ ಇದೆ. ಹೌದು ಅಲ್ವಾ? ನಮ್ದೇ ಇರೋರ್ಗೂ ಸಂವಿಧಾನ ಅದೇ ಕೊಟ್ಟಿದೆ ಹಕ್ಕುಗಳನ್ನ. ಅವ್ರಿಗೆ ನೀವು ತಿನ್ಬೇಡಿ, ಇವತ್ತು ತಿನ್ಬೇಡಿ, ಇವತ್ತು ವಾರ ಇದೆ ಅಂದ್ರೆ ಏನ್ ಅರ್ಥ ಇದೆ ಹೇಳಿ? ಅದು ರಾಜಕೀಯ, ಅದು ರಾಜಕೀಯ, ಅದು ಅವರ ಈಡನ್ ಅಜೆಂಡಾಗಳಷ್ಟೇ. ಓಕೆ. ಈ ಕುಟುಂಬ ಇರಲಿ, ಕುಟುಂಬದ ಬಗ್ಗೆ ನಾವು ಬರೋದಾದರೆ, ನಿಮ್ಮ ಕುಟುಂಬ ಅದ್ರ ಬಗ್ಗೆ ನೀವೆಲ್ಲೂ ಅಷ್ಟು ಹೇಳ್ಕೊಂಡಿಲ್ಲ. ನಿಮ್ಮದೆಲ್ಲ ನೋಡಿದ್ರೆ ಕುಟುಂಬ ಊರಲ್ಲೇ ಇರುತ್ತಾ, ಹೇಗೆ? ಇಲ್ಲ, ನಂದು ಪಿಚ್ಚಳ್ಳಿ. ನಾನು ರಂಗಾಯಣಕ್ಕೆ ಹೋದ್ಮೇಲೆ ಬಿಟ್ಟಿಲ್ಲ ಪಿಚ್ಚಳ್ಳಿನ. ಬಟ್ ಮೈಸೂರಲ್ಲಿ 5 ವರ್ಷ ಅದಾದಮೇಲೆ ಮದುವೆ ಆದೆ. ಮದುವೆ ನಮ್ಮ ಅಕ್ಕನ ಮಗಳನ್ನೇ ಮದುವೆ ಆಗಿದ್ದು ಚಿಕ್ಕ ತಿರುಪತಿನಲ್ಲಿ, ನಾರಾಯಣಮ್ಮ ಅಂತೇಳಿ. ಇಂಥದ್ದು ಏನೋ ಮಿಡ್ಲ್ ಸ್ಕೂಲ್ ಟೀಚರು. ಈಗ ಸದ್ಯ ಅವರು ನಿವೃತ್ತಿ ಹೊಂದಿದ್ದಾರೆ. ಮೊನ್ನೆ 2 ತಿಂಗಳಾಯಿತು. ನನಗೆ 2 ಮಕ್ಕಳು, ಗಂಡು ಮಕ್ಕಳು. ಒಬ್ಬ ದೊಡ್ಡವನು, ಅವನ ಹೆಸರು ಸಾರಂಗ ಒರಿಜಿನಲಿ. ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ಅವನ್ನ ಚಕ್ರವರ್ತಿ ಅಂತ ಕರೀತಾರೆ. ಅವನು ಪದವಿ ಇದು ಮಾಡಿಕೊಂಡು ಅಂತ ಒಂದಷ್ಟು ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದರಲ್ಲಿ ಔಟ್ಸೋರ್ಸ್ ಇದರಲ್ಲೇನೋ ಕೆಲಸ ಮಾಡ್ತಿದ್ದ. ಜೊತೆಗೆ ಅವನಿಗೆ ಈ ಥರ ಫೀಲ್ಡಲ್ಲಿ ಆಸಕ್ತಿ ಇದೆ. ಕಲೆ ಸಾಹಿತ್ಯ, ಸಂಗೀತ. 3 ಭಾಷೆ ಇದರಲ್ಲಿ, ತೆಲುಗು, ಕನ್ನಡ, ತಮಿಳ್ 3 ಭಾಷೆಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾನೆ, ನಟ. ಮೊನ್ನೆ ಇತ್ತೀಚೆಗೆ ನಾನೇ ಮ್ಯೂಸಿಕ್ ಮಾಡಿ ಹಾಡಿರೋಂಥ ಒಂದು ಸಿನಿಮಾದಲ್ಲಿ ಕೂಡ ಭಾಳ ಒಳ್ಳೆಯ ಪಾತ್ರ ಮಾಡಿದ್ದಾನೆ. ಈಗೇನೋ ಅವರು ಒಂದು ಟೀಮ್ ಮಾಡ್ಕೊಂಡು ಒಂದು ಸಿನಿಮಾ ಏನೋ ಹೋಮ್ ಪ್ರೊಡಕ್ಷನ್ ಥರದ್ದು, ಅಂದರೆ ಇವನಲ್ಲ, ಬೇರೆ ಯಾರ ಜೊತೆಗೆ ಒಂದು ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ದಾನೆ. ಇನ್ನೊಬ್ಬ ಹುಡುಗ, ಅವನು ಒಂಥರ ಬಿಸ್ನೆಸ್. ಒಬ್ಬನು ಸಾರಂಗ, ಇನ್ನೊಬ್ಬನು ಚಂದನ್. ಅವನು ಬಿಸ್ನೆಸ್. ಅದು ಅವನೇನೋ PUC ಆದಮೇಲೆ ಹಿಂಗೆ ಏನೋ ಬಿಸ್ನೆಸ್ಸು ಅಂತ ಹೋದ್ನು. ಈಗ ಅವನೊಂದು ಒಂದಷ್ಟು ಕುದುರೆ ಸಾಕ್ತಾ ಇದ್ದಾನೆ, ಒಂದಷ್ಟು ಕಾರ್ಗಳು ಇಟ್ಕೊಂಡಿದ್ದಾನೆ. ಮತ್ತು ಪ್ರಾಣಿ ಪ್ರಿಯ ಅವನು. ಎಲ್ಲ ಬೀದಿಯಲ್ಲೆಲ್ಲಾದ್ರೂ ಹೋದರೆ ಒಂದು ಹದ್ದು, ಅದು ಏನೋ ಪಕ್ಷಿ ಗಿಕ್ಷಿ ಅಲ್ಲಿ ಬಿದ್ದೋಗಿದ್ರೆ ಅದನ್ನ ತಂದು ಮನೆಗೆ ತಂದೋದು, ಅವನು ಆರೈಕೆ ಮಾಡಿ ಅದಕ್ಕೆ ಇವೆಲ್ಲ ಮಾಡಿ ಬಿಡೋದು, ಈ ಥರದ್ದು ಏನೇನೋ ಆ ಥರದ್ದೊಂದು ಆಸಕ್ತಿ ಇದರಲ್ಲಿದ್ದಾನೆ. ಜೊತೆಗೆ ಈಗ ನಾನು ಸಾರಂಗರಂಗ ತಂಡ ಮತ್ತು ನಮ್ಮ ಸಂಸ್ಥೆ, ಸೊ ಇವೆಲ್ಲರೂ ಕೂಡ ಅವರ ಒಡನಾಟದಲ್ಲಿ ಇದ್ದಾರೆ, ನಡೀತಾ ಇದೆ. ಏನು ಅನಿಸುತ್ತೆ, ದಲಿತ ಸಂಘರ್ಷ ಸಮಿತಿಯಿಂದ ಶುರುವಾಗಿ ಆ ನಂತರ ರಂಗಭೂಮಿ, ಕಲಾ ಪ್ರದರ್ಶನಗಳು, ಆ ನಂತರ ಜಾನಪದ ಹಾಡುಗಳು ಮೊದಲಿಂದನೂ ಬರ್ತಿತ್ತು, ಸಿನಿಮಾ, ಸಾಹಿತ್ಯ, ಸಂಗೀತ ನಿರ್ದೇಶನ, ಈ ಎಲ್ಲ ಅಂದರೆ ಬದುಕನ್ನು ವಾಪಸ್ ತಿರುಗಿ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ, ಬದುಕು ಕೊಟ್ಟಿರೋದ್ರ ಬಗ್ಗೆ ನಿಮಗೆ? ನನಗೆ ಸಂತೋಷ ಇದೆ.
ಅದು ಕ್ರೆಡಿಟ್ ಬಂದು ಎಂಥದ್ದು ಯರ್ನಾಗನಹಳ್ಳಿ ರಾಮಚಂದ್ರ ಮತ್ತು ಕೋಟಿಗೆನಹಳ್ಳಿ ರಾಮಯ್ಯ. ಆಮೇಲೆ ಕೋಲಾರ್ಗೆ ಹೋದ್ಮೇಲೆ ನನಗೆ ಅಲ್ಲಿ CM ಮುನಿಯಪ್ಪ ಅಂತ ಅವರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿದ್ದರು. ಅವ್ರ ಮನೆಯಲ್ಲಿ ನಾನು ಹೆಚ್ಚು ಕಡಿಮೆ ಬಹುತೇಕ ನನ್ನ ಕಾಲೇಜು ದಿನಗಳು ಮತ್ತು ಆ ಥರದ್ದು ಅವ್ರ ಶ್ರೀಮತಿ ನಾಗರತ್ನಮ್ಮ ಅಂತ ಅವರು ಊಟ ಇಟ್ಟು ಸೊ ಆ ಥರದ್ದು. ಆಮೇಲೆ ನಾನು ಇಡೀ ರಾಜ್ಯದ ಈ ಗದ್ದರ್ ಪರಿಚಯ ಆದಮೇಲೆ ಅಂದರೆ ಒಂದು ಸಲ ಇಲ್ಲಿ ಗದ್ದರನ್ನು ಬಂದು ನಮಗೊಂದಷ್ಟು ಹಾಡುಗಳ ತರಬೇತಿ ಕೊಟ್ಟಿದ್ದರು. ಅದು ಸಿ ಜಿ ಕೃಷ್ಣಸ್ವಾಮಿ ನಮ್ಮ ಗುರುಗಳು, ಅವರು ಕೂಡ ನಾಟಕದ ಗುರುಗಳು. ಅವರು ಕೂಡ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಗಾಂಧಿ ಅಧ್ಯಯನ ಕೇಂದ್ರ ಅಲ್ಲಿ ಡೈರೆಕ್ಟರ್ ಆಗಿದ್ದಾಗ ಗದ್ದರ್ನ ಕರೆಸಿದ್ರು ಅವರು. ಓಕೆ. ಗದ್ದರ್ನ ಕರೆಸಿ ಒಂದಷ್ಟು ಹಾಡುಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿಸಿ ಒಂದು 10-15 ಜನ, ಕೋಲಾರಿಂದನೇ ನಾವು ಒಂದು 10 ಜನ ಬಂದಿದ್ವಿ. ಒಂದು ವಾರದ ಕ್ಯಾಂಪ್ ಅನ್ನೋ ಥರ ಮಾಡಿದ್ರು. ಅವರು ಪ್ರಾರಂಭಕ್ಕೆ 1-2 ದಿನ ಬರಲಿಲ್ಲ, 3ನೇ ದಿನ 4ನೇ ದಿನ ಬಂದರು. ಆಮೇಲೆ ಅವರು ಆಯಿತು ತೆಲುಗು ಹಾಡುಗಳನ್ನ ಕನ್ನಡಕ್ಕೆ ಸಮರ್ಥವಾಗಿ ಟ್ರಾನ್ಸ್ಲೇಟ್ ಮಾಡೋರು ಒಬ್ಬರು ಬೇಕು ಅಂತೇಳಿ ಕೋಟಿಗೆನಹಳ್ಳಿ ರಾಮಯ್ಯ ಅವ್ರನ್ನ ಕರೆಸಿದರು. ಅವತ್ತು ಅವ್ರು ಬಂದಾಗ ಅವತ್ತು ಒಂದಿನ ಸಂಜೆ ಅಷ್ಟೊತ್ತಿಗೆ ಬಂದರು. ಆಮೇಲೆ ಊಟ ಗೀಟ ಎಲ್ಲ ಹಾಕಿ ಇದಾದಮೇಲೆ ಏನಾದರೂ ಮಾಡೋಣ ಇವತ್ತು, ಸುಮ್ಮನೆ ಕಾಲ ಕಳೆಯೋದು ಬೇಡ, 2 ದಿನ ಬೇರೆ ತಳ್ಳಿಬಿಟ್ಟಿದ್ದೀವಿ ಅಂಥೇಳಿ ಕೂತ್ಕೊಂಡ್ವಿ. ನಾನು ಕೋಟಿಗೆನಹಳ್ಳಿ ರಾಮಣ್ಣ ಗದ್ದರ್ ಕೂತ್ಕೊಂಡು ಆಮೇಲೆ ಎಲ್ಲ ಹುಡುಗರು ಹಂಗೆ ಊಟ ಮಾಡಿದ್ರಲ್ಲ, ಎಲ್ಲ ಬೆಳಗ್ಗೆಯಿಂದ ಟ್ರೈನಿಂಗ್ ಬೇರೆ ಅದಾಗ್ತೈತಲ್ಲ, ಒಂದಷ್ಟೆಲ್ಲ ನಮ್ಮ ಮೂವರೇ ಇದ್ವಿ. ಕರೆಂಟ್ ಹೋಗ್ಬಿಟ್ಟಿತ್ತು. ಕುಂಬಳಗೋಡು ಅಲ್ಲಿ YMCA ಅಂತ ಒಂದು ಟ್ರೈನಿಂಗ್ ಸೆಂಟ್ರ್ ಇತ್ತು. ಅದು YMCA ಅದೇ ಕುಂಬಳಗೋಡು. ಈಗ ಅದೆಲ್ಲ ನಾವು ಅಲ್ಲೊಂದು ರಿಹರ್ಸಲ್ ಸೆಡ್ ಇತ್ತು 2. ಒಂದು ಸೆಡ್ಡಲ್ಲಿ ನಾವು ಇನ್ನೇನು ಅಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಮಳೆ ಶುರು ಆಯಿತು, ಜಿಟ್ಟಿ ಮಳೆ ಇಡೀ ರಾತ್ರಿ. ಆಮೇಲೆ ಆ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇತ್ತು. ಅಲ್ಲಿ ಹಳ್ಳ ಅದು ಕಪ್ಪೆಗಳು ಅದು ಇದು ಕೀಟಗಳದ್ದು ಸೌಂಡು ಇದು ಒಂಥರ ಒಂದು ಎಂಥದ್ದು ಕ್ಯಾಂಡಲು ಮಧ್ಯೆ ಇದೆ. ನಾನು ಗದ್ದರು ಕೋಟಿಗೆನಹಳ್ಳಿ ರಾಮಣ್ಣ ಮೂವರು ಕೂತಿದ್ದೀವಿ. ಅವ್ರು ತೆಲುಗಿನಲ್ಲೇ ಹೇಳ್ತಾರೆ, ರಾಮಣ್ಣ ಅದನ್ನು ಕನ್ನಡಕ್ಕೆ ಮಾಡ್ತಾರೆ, ನಾನು ಅದನ್ನು ಕನ್ನಡದಲ್ಲಿ ಅವ್ರಿಗೆ ಹಾಡಿ ತೋರಿಸ್ತೀನಿ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಅಡವಿ ತಣ್ಣಾಗಿದ್ರೆ ಅನ್ನಕ್ಕೆ ಕೊರತೆ ಇಲ್ಲ, ಬೆಳೆಯು ಹಟ್ಟಿಗೆ ಬಂದರೆ ಹಬ್ಬವ ಮಾಡೋಣ. ಅಡವಿ ತಾಯಿಗೆ ವಂದನೆ, ನಮ್ಮ ತಾಯಿ ಅಡವಿಗೆ ವಂದನೆ. ಕೋ 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 ಎನ್ನುವ ಕೋಗಿಲೆಯ ಹಾಡು, ಕೋಗಿಲೆಯ ಹಾಡು. ಕಿಲ 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 ಗಿಳಿ ಹಿಂಡಿನ ಕಲರವ. ಪಾರಿವಾಳ ಜೋಡಿ ನೋಡು, ಹಾಲು ಹಕ್ಕಿ ಹಾಡು ಕೇಳು. ಪಾರಿವಾಳ ಜೋಡಿ ನೋಡು, ಹಾಲು ಹಕ್ಕಿ ಹಾಡು ಕೇಳು. ಎಲ್ಲರ ಬದುಕಿಗೆ ನೆರಳಾಗಿ ನಿಂತ ಅಡವಿ ತಾಯಿ ಅಂದವ ನೋಡು. ರೇಲಾ 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 ರೇಲಾ. ಬಂಡೆಗಳದ್ದು ಬೆಟ್ಟವ ನುಂಗುವ ಹೆಬ್ಬವುಗಳ ಕೋರೆಯ ನೋಡು. ಬುಸುಗುಟ್ಟುತ್ತಾ ವಿಷವನೆ ಕಕ್ಕುವ ಕಾಳಿಂಗ ಸರ್ಪದ ಕಣ್ಣನು ನೋಡು. ನಾಗರಾವು ಹೆಡೆಯ ನೋಡು, ಪಟ್ಟೆ ಹಾವು ಪಟ್ಟೆ ನೋಡು. ಹಾವು ಮಾನವ ಕೂಡಿ ಬಾಳುವ ಅಡವಿ ತಾಯಿ ಅಂದವ ನೋಡು. ರೇಲಾ 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 ರೇಲಾ. ಭೀಮದೇವರ ಜಾಲಿದೇವರ ತಾಯಿ ನಮ್ಮಮ್ಮ ಜಂಗುಬಾಯಮ್ಮ. ನಮ್ಮ ಮಕ್ಕಳ ಮರಿಯ ತಣ್ಣಗೆ ಕಾಪಾಡು ತಾಯಿ ನಮ್ಮಮ್ಮ ಜಂಗುಬಾಯಮ್ಮ. ಈ ಚಲು ಹೆಂಡ ತಂದು ದಾರೆ ಎರೆವೆವೋ ತಾಯಿ, ನೀನು ಕೋರುವ ಕೊಬ್ಬಿದ ಹುಂಜವ ತಂದು ಕೊಯ್ದು ಹಾರ ಕೊಡುವೆವೋ ತಾಯಿ. ರೇಲಾ 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 ರೇಲಾ. ಮುಂದೆ ಏನು ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ? ಏನು ಮಾಡಬೇಕು ಅಂತಿದೆ ಏನಾದರೂ? ಇಲ್ಲ, ಈಗ ನಂದು ಸಾರಂಗರಂಗ ಸಂಸ್ಥೆ ಇದೆಯಲ್ಲ, ಅಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀನಿ. ಅಂಥದ್ದು ರಂಗಭೂಮಿಗೆ ಸಂಬಂಧಪಟ್ಟಂಗೆ, ಜನಪದ ಇದಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಜನಪರ
ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಚಳುವಳಿ ಅಂತ ಯಾವುದು ಬ್ರ್ಯಾಂಡ್ ಇಲ್ಲ. ಬಟ್ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕ್ರಮಗಳು ಈಗ ಯಾಕಂದರೆ ಈಗ ಬೇರೆ 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 ಗುಂಪುಗಳಿದೆಯಲ್ಲ, ನನಗಿಷ್ಟ ಆದವರ ಜೊತೆಗೆ ನಾನು ಐಡೆಂಟಿಟಿ ಮಾಡ್ಕೋತೀನಿ. ಅಂದರೆ ಕಾರ್ಯಕ್ರಮ ಇಷ್ಟ ಆದರೆ ಅಲ್ಲಿಗೆ ಹೋಗ್ತೀನಿ, ಹಾಡು ಹೇಳು ಅಂದರೆ ಒಂದು ಹಾಡು ಹೇಳ್ತೀನಿ, ಬರ್ತೀನಿ. ನನಗಿಷ್ಟ ಇಲ್ಲ ಅಂದರೆ ಹೋಗಲ್ಲ ನಾನು. ಬಟ್ ಇದು ಪ್ರತಿ ತಿಂಗಳ ಅಮಾವಾಸ್ಯೆ ದಿನ, ಯಾಕಂದರೆ ನಮ್ಮ ಇದು ಕೋಲಾರದ ಆದಿಮ ಅಲ್ಲಿ ಹುಣ್ಣಿಮೆ ದಿನ ಪ್ರತಿ ಕಾರ್ಯಕ್ರಮ ಮಾಡ್ತಾರೆ. ಸೊ ನಾವು ಅಮಾವಾಸ್ಯೆ ದಿನ ಇದನ್ನು ಆ್ಯಕ್ಚುಲಿ ಹುಣ್ಣಿಮೆಗಿಂತ ಅಮಾವಾಸ್ಯೆನೇ ಹೆಚ್ಚು ಎಂಥದ್ದು ಪ್ರಾಶಸ್ತ್ಯನ ಕಲ್ಚರಲಿ. ಓಕೆ. ದಟ್ಟು ದ್ರವಿಡಿಯನ್ ಕಲ್ಚರಲ್ಲಿ ಹುಣ್ಣಿಮೆಗಿಂತ ಅಮಾವಾಸ್ಯೆಗಿನ ಹೆಚ್ಚು ಮಾನ್ಯತೆ. ಕತ್ತಲು ತಿರುನಾಳ್ ಅಂತಾರೆ. ಕತ್ತಲಿದ್ರೆ ಮಾತ್ರ ನೀನು ಬೆಳಕು, ಬೆಳಕಿಂದ ಕತ್ತಲಲ್ಲ. ಅಮಾವಾಸ್ಯೆ ಇದ್ದರೆ ಹುಣ್ಣಿಮೆ, ನಂತರ ಹುಣ್ಣಿಮೆ. ಆ ಥರದ ಒಂದು ದ್ರಾವಿಡ ಸಂಸ್ಕೃತಿ ಹಿಸ್ಟ್ರಿನಲ್ಲಿ ಇದಕ್ಕೆ. ಸೊ ಅವೆಲ್ಲ ನಮ್ಮ ಲಕ್ಷ್ಮೀಪತಿ ಅವರೆಲ್ಲ ನಮಗೆ ಇವೆಲ್ಲ ಕೋಲಾರದಲ್ಲಿ ಕಾರ್ಯಚಟುವಟಿಕೆ ಇಲ್ಲ, ಮಾಲೂರಲ್ಲಿ ಇದು ಮಾಡ್ಕೊಂಡ್ವಿ. ಸೊ ಅದನ್ನು ನಡೀತಾ ಇರ್ತದೆ. ಆಮೇಲೆ ವರ್ಷಕ್ಕೆ ಒಂದ್ಸಲಿ ಮಕ್ಕಳ ಶಿಬಿರ ಮಾಡ್ತೀವಿ. ಅಂದರೆ ಸರ್ಕಾರಿ ಶಾಲೆಯ ಮಕ್ಕಳ, ಯಾಕಂದ್ರೆ ನಾನಿರೋವಂಥ ಅಲ್ಲಿ ಮಾಲೂರಲ್ಲಿ ನಾನಿರೋಂಥ ಅದೆಲ್ಲ ಮೊದಲು, ಈಗೇನು ಸ್ವಲ್ಪ ಬದಲಾವಣೆ ಆಗಿದೆ. ಅದೆಲ್ಲ ಹೆಂಚಿನ ಕಾರ್ಖಾನೆಗಳಿದ್ದಂಥ ಪ್ರದೇಶ ಅದು, ಈ ಸಮತಾ ನಗರ. ಅಲ್ಲಿ ನಾವು ಕೂಡ ಹೋರಾಟದ ಮುಖಾಂತರ ಆ ನೆಲವನ್ನು ಪಡ್ಕೊಂಡು ಸೈಟ್ಗಳು ತಗೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲ ಜಾತಿ ಜನ ಇದ್ದಾರೆ. ಬ್ರಾಹ್ಮಣರ, ಲಿಂಗಾಯತರು, ಕುರುಬರು, ಒಕ್ಕಲಿಗರು, ದಲಿತರು, ವಲಯರು, ಮಾದಿಗರು, ಎಲ್ಲರೂ, ಕುರುಬರು ಎಲ್ಲರೂ ಇದ್ದಾರೆ. ನಿಜವಾದ ಸಮಾಜ. ಅದಕ್ಕೆ ಸಮತಾ ನಗರ ಅಂತ ಅಂದರೆ ಚಳುವಳಿಯ ಮುಖಾಂತರ ಹೋರಾಟ ಮಾಡಿ ಪಡ್ಕೊಂಡಿದ್ದೆ ಎಲ್ಲ ಜಾತಿ ಜನರು ಅಲ್ಲಿ. ಸೊ ಅಲ್ಲಿ ಇದು ಹೆಂಚಿನ ಕಾರ್ಖಾನೆ ಮೊದಲು ಇತ್ತಲ್ಲ, ಅಲ್ಲಿ ಕಾರ್ಮಿಕರ ಮಕ್ಕಳು ಈಗೆಲ್ಲ ಸ್ವಲ್ಪ ಓದ್ಕೊಂಡು ಕಾರ್ಖಾನೆಗಳೆಲ್ಲ ಮುಚ್ಚಾಕಿದ್ದಾರೆ ಈಗ. ಯಾಕಂದರೆ ಇವತ್ತಿನ ಇದಿಲ್ಲ, ಈಗ ಅವೆಲ್ಲ ಸ್ವಲ್ಪ ಕಮರ್ಷಿಯಲ್ ಕನ್ವರ್ಷನ್ಸ್ ಆಗೋಗ್ಬಿಟ್ಟಿದೆ. ಇಟ್ಟಿಗೆ ಇನ್ನೊಂದು ಮತ್ತೊಂದು. ಅಲ್ಲಿ ಗೌರ್ಮೆಂಟ್ ಶಾಲೆ ಮಕ್ಕಳು ಪ್ರಥಮ ಆದ್ಯತೆ ಸರ್ಕಾರಿ ಶಾಲೆ ಮಕ್ಕಳಿಗೆ, ಒಂದು 50 ಜನ ಮಕ್ಕಳಿಗೆ. ಅವರಿಂದ ನಾವೇನು ಫೀಸ್ ಆಗಲಿ ಉಚಿತವಾಗಿ ನಮ್ಮ ಜೊತೆಗೆ ನಮ್ಗೊಂಥರ ಸಂತೋಷ. ಸಾರಂಗರಂಗದಿಂದ ವರ್ಷಕ್ಕೊಂದ್ಸಲಿ ಅದೊಂದು 15 ದಿನದ ಕ್ಯಾಂಪ್ ಮಾಡ್ತೀವಿ. ಆಮೇಲೆ ನಾನು ನನ್ನ ಆತ್ಮೀಯ ಗೆಳೆಯರಿಗೆ, ನನ್ನ ವಾಟ್ಸಪ್ ಗೆಳೆಯರಿಗೆಲ್ಲ ಒಂದು ಮೆಸೇಜ್ ಹಾಕ್ತೀವಿ, ನೀವು ಸಹಾಯ ಮಾಡೋಂಗಿದ್ರೆ ಮಾಡ್ರಪ್ಪ. ಅಂದರೆ ಅವ್ರ ಊಟದ ಖರ್ಚು, ಇನ್ನು ಬೇರೆ ಇದನ್ನೆಲ್ಲ ಇದು ಮಾಡಲ್ಲ. ಆ ಥರದ ಇದನ್ನು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಈಗ ಆ ಥರದ ಇನ್ನು ಕರೋನಾ ಸಂದರ್ಭದಲ್ಲಿ ನಾನು ಸಾರಂಗರಂಗ ನಾನು ಒಂದು ಹಳ್ಳಿಯಲ್ಲಿ ಮೊದಲು ಇತ್ತು ನಮಗೆ. ಅದಾದಮೇಲೆ ಕರೋನಾ ಸಂದರ್ಭದಲ್ಲಿ ಸ್ವಲ್ಪ ಜನರ ಒಡನಾಟ ಮತ್ತು ಇದ್ರದ್ದು ಸ್ವಲ್ಪ ಇದಾಯಿತು, ಕಷ್ಟ ಆಯ್ತು ಅದು. ಆಮೇಲೆ ಟೌನ್ಗೆ ಬಂದೆ. ಟೌನಲ್ಲಿ ಸೆಕೆಂಡ್ ಫೇಸ್ ಇದರಲ್ಲಿ. ಆಮೇಲೆ ಈಗ ಒಂದಷ್ಟು ಅಪೀಲ್ ಮಾಡ್ಕೊಂಡಿದ್ದೆ, ಈ ಥರದ್ದು ನಾನು ಇದು ಮಾಡ್ತಾಯಿದ್ದೀನಿ ಟೌನಲ್ಲಿ, ಸಹಾಯ ಮಾಡಿ. ಅಮೇರಿಕಾದಿಂದ ಹಿಡ್ಕೊಂಡು, ಆಸ್ಟ್ರೇಲಿಯಾದಿಂದ ಹಿಡ್ಕೊಂಡು, ಕೆನಡಾದಿಂದ ಹಿಡ್ಕೊಂಡು, ಜರ್ಮನಿಯಿಂದ ಹಿಡ್ಕೊಂಡು, ಇಂಡಿಯಾದ ಬೇರೆ ಬೇರೆ ಒಳ್ಳೆ ಕೆಲಸಕ್ಕೆ ದಾನಿಗಳಂತೂ ಇದ್ದಾರೆ. ಆ ಟೈಮ್ ನನಗೆ 13 ರಿಂದ 18 ಲಕ್ಷ ಬಂದಿದೆ ಸಹಾಯ ಮಾಡಿ. ಅದನ್ನು ಈಗ 125 ಜನ, 130 ಜನ ಕೂತ್ಕೊಂಡು, ಒಂದು 15ಗೆ 30 ಒಂದು ಸ್ಟೇಜ್ ಇದೆ. ಆಮೇಲೆ ಒಂದು ಹಾಲ್ ಇದೆ, ಒಂದು ಚಿಕ್ಕ ಆಡಿಟೋರಿಯಂ ಮಾಡಿಕೊಂಡು ಕಾರ್ಯಕ್ರಮನ. ಸೊ ಇನ್ನು ಅಷ್ಟೇ, ಅಲ್ಲಿ ಬೇರೆ ಕಾರ್ಯಕ್ರಮ, ವೈಯಕ್ತಿಕವಾಗಿ ಕಾರ್ಯಕ್ರಮ ಸಿಕ್ಕಿದ್ರೆ ಹೋಗ್ತದೆ. ಅಂದರೆ ನಾನು ಹೇಳಿದ್ನಲ್ಲ, ಮದುವೆಗಳು ಮುಂಜಿಗಳಿಗೆಲ್ಲ ಹೋಗಲ್ಲ. ಅಲ್ಲ, ಇನ್ನೊಂದು ಕೇಳಬೇಕು ಅಂದ್ಕೊಂಡೆ ನಿಮಗೆ. ಈಗ ಜಾನಪದ ಶೈಲಿ ಇದೆಯಲ್ಲ, ಆ ಶೈಲಿಯನ್ನು ಬದಲಾಯಿಸೋ ಪ್ರಕ್ರಿಯೆ ನೀವು ನೋಡಿರ್ತೀರಿ ಸಿನಿಮಾಗಳಲ್ಲಿ. ಜಾನಪದ ಹಾಡುಗಳನ್ನು ಅಂದರೆ ಮೂಲ ಭಾವ ಇರ್ಬೋದು, ಅದನ್ನು ಬದಲಾಯಿಸೋದು, ಇದ್ರ ಬಗ್ಗೆ ತಮಗೆ ಏನಿದೆ ಅಭಿಪ್ರಾಯ? ಅದು ಆ ಕ್ಷಣಕ್ಕೆ ಅವ್ರಿಗೆ ಒಂದು ಹೊಸತನ ಥರ ಕಾಣ್ಬೋದು. ಆದರೆ ಒರಿಜಿನಲನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಜನಪದವನ್ನು. ನಾನು ಹೇಳಿದ್ನಲ್ಲ ಈಗ ಎಂಥದ್ದು ತತ್ವಪದ ಯಾವಾಗಿನ ಕಾಲದ. ಈಗ ಮೊನ್ನೆ ಅದನ್ನು ಇಲ್ಲಿ ಮಂಡ್ಯದ ಒಬ್ಬರು ತಂಬೂರಿ ಜವರಯ್ಯ ಅಂತೇಳಿ ಹಾಡ್ತಿದ್ರು. ಅವರು ಮೊನ್ನೆ 87 ವರ್ಷನೋ 88 ವರ್ಷ ಆ ಆಸ್ಪಾಸ್ನಲ್ಲಿ ತೀರ್ಕೊಂಡ್ರು. ಅವರು ಬಾಯಿಂದ ಫಸ್ಟ್ ನಾನು ಅದನ್ನು ಕೇಳಿದ್ದೆ, ತಥಾ ನೀವು ಎಷ್ಟು ವರ್ಷಗಳಿಂದ ಇದು ಆಡ್ತೀರಿ? ಗೊತ್ತಿಲ್ಲ ಮಗ, ನಾನು ನಮ್ಮ ಅಪ್ಪನ ಜೊತೆಯಲ್ಲಿ ಒಂದು 5 ವರ್ಷ 6 ವರ್ಷ ಹುಡುಗನಿದ್ದಾಗ ಹಾಡೋಕ್ಕೆ ಹೋಗ್ತಿದ್ದೆ. ಅವರು ಜನಪದ ಗೀತೆಗಳು ಅಂದರೆ ಆಡ್ತಿದ್ದರು ತತ್ವಪದ.
ಸೊ ಹೆಚ್ಚು ಕಡಿಮೆ ಒಂದು 85 ವರ್ಷ ಅವ್ರ ಜರ್ನಿಯಲ್ಲಿ ಬಂದಿದೆ, ಅವ್ರ ಜೊತೆಗೆ ಬಂದಿದೆ. ಅದ್ರ ಹಿಂದೆ ಗೊತ್ತಿಲ್ಲ ನಮ್ಗೆ. ಈಗ ಅದನ್ನ ನನ್ನಂತವ್ರು ಒಂದು 16 ಜನ ಹಾಡ್ತಿದ್ದಾರೆ ಇವಾಗ. ಹೌದು, ಹೌದು. ಆ ಒರಿಜಿನಲ್ ಇದಲ್ಲೇ ಕೆಲವರು ಆಡ್ತಾರೆ. ಹ್ಮ್. ಇದನ್ನ ಈಗ ಸಿನಿಮಾದವ್ರದ್ದು ಸಮಸ್ಯೆ ಏನಪ್ಪ ಅಂದ್ರೆ, ನಿಮಗೆ ಒರಿಜಿನಲ್ ಆಗೇ ಬಳಸ್ಕೊಂಡ್ರು ಕೂಡ ಜನ ಅದನ್ನು ಇನ್ನೊಂದಷ್ಟು ಕ್ಯಾರಿ ಮಾಡ್ತಾರೆ, ಇಷ್ಟಪಡ್ತಾರೆ. ಇವರದೇನೋ ಈಗ ಅದಕ್ಕೇನೋ ತಮ್ಮ ಇದನ್ನು ಈಗ ಹಳೆ ಕಾಲದಲ್ಲಿ ಕೆಲವು ಜನಪದ ಗೀತೆಗಳನ್ನು ಬಳಸ್ಕೊಂಡಿದ್ದಾರೆ, ಅದು ಚೆನ್ನಾಗೇ ಇದೆ. ಈಗ ಇವರು ಡಿಶ್ ಪುಷ್ ಅದೆಲ್ಲ ಸೇರಿಸ್ಬಿಟ್ರೆ ಅದೇನು ಮತ್ತೆ ಇದು ಮಾಡಲ್ಲ. ಅಲ್ಲ, ಹಂಗೆ ನೋಡಿದ್ರೆ ಭಾಗ್ಯದ ಬಳಗಾರ ಎಲ್ಲ ಜನಪದ ಗೀತೆಗಳೇ. ಇಲ್ಲ ಅದೆಲ್ಲ ಅವರೆಲ್ಲ ಬಳಸ್ಕೊಂಡಿದ್ದಾರೆ. ಹೌದು. ಆಮೇಲೆ ನಮ್ಮಲ್ಲಿ ಈವನ್ ಭಾವಗೀತೆಗಳನ್ನು ಕೂಡ ಆ ಥರ ಬಳಸ್ಕೊಂಡಿದ್ದಾರೆ. ಇವ್ರಿಗೆ ಇದ್ರದ್ದೇ ಏನು ಅಂದರೆ, ಈಗ ನೋಡಿ ಸಿನಿಮಾಗೆ ನನ್ನ ಪ್ರಕಾರ ವೈಯಕ್ತಿಕ ವಿಚಾರ, ನನ್ನ ಸಿನಿಮಾಗೆ ಅದು ಅಂದರೆ ಇತ್ತೀಚೆಗೆ ಬಂದಂಥ ಟ್ರೆಂಡ್ ಇದೆಯಲ್ಲ, ಈ ಟ್ರೆಂಡು ಅದಕ್ಕೆ ಲೈಫ್ ಇಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾ ಬಂತು, ಈಗ ಆ ಹಾಡು ಅದಕ್ಕಿಂತ ಒಳ್ಳೆ ಹಾಡು ಬಂದಮೇಲೆ ಆ ಹಾಡು ಹೋಯ್ತದು. ನೀವು ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಒಂದು 200-300 ವರ್ಷಗಳಿಂದ ಬರ್ತಾ ಇದೆ ಕಟ್ಕೊಂಡಿರೋದು. ಮುಂದಕ್ಕೆ ಹೋಗಿತ್ತು ಅದು, ಮುಂದಕ್ಕೆ 200 ವರ್ಷಗಳು ಹೋಗುತ್ತೆ. ಈ ಭೂಮಿ ಇರೋವರೆಗೂ ಹೋಗ್ತಾ ಇರ್ತದೆ. ಸ್ವಲ್ಪ ಸ್ವಲ್ಪ ಬದಲಾವಣೆ ಇರ್ಬೋದೇನೋ. ಮಂಟೇಸ್ವಾಮಿ ಅವ್ರದಂತೂ ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿ ಬಂದ್ಬಿಟ್ಟಿದೆ. ಅಂದ್ರೆ ಈಗ ಅದೊಂದು ಸ್ವಲ್ಪ ಬೇರೆ ಬೇರೆ, ಈಗ ಇವತ್ತಿನ ವಾತಾವರಣಕ್ಕೆ ಇದು ಸ್ಪಂದಿಸಿ ಒಂದಷ್ಟು ಎಂಥದ್ದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸನ್ನು ಇದು ಮಾಡ್ತಾರೆ. ಈಗ ನೋಡಿ, ಇವತ್ತಿಗೂ ಕೂಡ ನೀವು ತತ್ವಪದ ಅಂದರೆ ಏಕ್ತಾರಿ, ಒಂದು ದಮ್ಡಿ, ಹೌದು, ಅಮ್ಮ ಅಂದರೆ ಒಂದು ಚಿಟ್ಕೆ ಕೂಡ ಬಳಸಲ್ಲ. ಏಕ್ತಾರಿ, ದಮ್ಡಿ ಇಡೀ ರಾತ್ರಿ ಹಾಡ್ತಾರೆ. ನಿಮ್ಮ ಮಂಟೇಸ್ವಾಮಿ ಒಂದು ನಾಗತಂಬೂರಿ, ಒಂದು ಗುಮ್ತಿ, ಒಂದು ಇನ್ನೊಂದು ಯಾವುದೋ ಒಂದು 3 ಇಟ್ಕೊಂಡು ಇಡೀ ರಾತ್ರಿ ಆಡ್ತಾರೆ. ಅಂದರೆ ಅದು ನಮ್ಮ ಪರಂಪರೆ, ಅದು ನಮ್ಮ ಪರಂಪರೆ. ನೀವು ಹಿಂದೂಸ್ತಾನಿ ಮ್ಯೂಸಿಕ್ಕು, ಹಾರ್ಮೋನಿಯಂ ಇರುತ್ತೆ, ತಬಲಾ ಇರ್ತದೆ, ತಾನ್ಪುರ ಇರ್ತದೆ, ಇಷ್ಟೇ ವಾದ್ಯ, ಪರಂಪರೆ ಅದು. ಇವನ್ ನೀವು ಸೂಫಿ ಮ್ಯೂಸಿಕ್ ಕೂಡ ಅಷ್ಟೇ, ಅವರು ಡೋಲಕ್ ಇರ್ತದೆ, ಹಾರ್ಮೋನಿಯಂ ಇರ್ತಾರೆ, ಇನ್ನೊಂದು ಮತ್ತೊಂದು ಇದನ್ನು ಇಡೀ ರಾತ್ರಿ ಹಾಡ್ತಾರೆ. ನೀವು ಇಡೀ ರಾತ್ರಿ ಆರ್ಕೆಸ್ಟ್ರಾ ಇಡ್ಬೇಕಂದ್ರೆ ನೀವು CD ಹಾಕ್ಕೊಂಡು ಹಾಡುಗಳೇ CD ಹಾಕ್ಕೊಂಡು ಬಾಯಿ ತಿರುಗಿಸ್ತಾರೆ. ಈಗ ನೋಡಿ, ಸುಗಮ ಸಂಗೀತಕ್ಕೂ ಇದು ಕೂಡ ಈಗ C. ಅಶ್ವಥ್ ಅವರು ಮತ್ತು ಮೈಸೂರು ಅನಂತ ಸ್ವಾಮಿ ಅವರು ಮತ್ತು ಬೇರೆ ಬೇರೆಯವರ ಹಿರಿಯರಿದ್ದರಲ್ಲ, ಅವರಿದ್ದಾಗ ಇದ್ದಂಥ ಇದು ಇವಾಗ ಇವರೆಲ್ಲ ಇದನ್ನೆಲ್ಲ ಹಾಕಿ ಅದನ್ನೆಲ್ಲ ತುಂಬಿ, ಯಾಕೆಂದರೆ ಅವ್ರು ಮಿನಿಮಮ್ ಒಂದು 3 ಗಂಟೆ 4 ಗಂಟೆ ಆಡೋರು. ಅಲ್ಲ, ಬಟ್ ಆ ಕಾಲ ಸ್ವಲ್ಪ ಹೋಗ್ತಿದೆ. ಈಗ ನೀವು ಹೇಳ್ದಂಗೆ ಶಿವಮೊಗ್ಗ ಸುಬ್ಬಣ್ಣನು, ಅಶ್ವತ್ತು, ನಾಚು ಅನಂತ ಸ್ವಾಮಿನೂ, ಎಲ್ರದ್ದು ಈಗ ನಿಮ್ಗೆ ಭಾವಗೀತೆಗಳು ಅಷ್ಟು ಇಲ್ಲ ನಿಮಗೆ. ಇಲ್ಲ, ಈಗ ಅವ್ರು ಭಾವಗೀತೆ ಹೇಳಿದ್ರಲ್ಲ, ಸಿನಿಮಾ ಸ್ಟೈಲ್ಗೆ ಬಂದ್ಬಿಟ್ಟಿದ್ದಾರೆ. ಸಿನಿಮಾ ಸ್ಟೈಲಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಅವಾಗ ಏನೋ ಈಗ ಅವರು ಜನಪದ ಗೀತೆಗಳನ್ನು ಇದು ಮಾಡಿದ್ರು, ಭಾವಗೀತೆಗಳನ್ನು ತಗೊಂಡ್ರು. ಅದಕ್ಕೆ ಮನ ಮುಟ್ಟುವಂತಾರೆ. ನಿಮಗೆ ಮ್ಯೂಸಿಕ್ಕಲ್ಲಿ ನಮ್ಮಲ್ಲಿ ಅದು ಕನ್ನಡ ಇದರಲ್ಲಿ ಏನಾಗುತ್ತಂದರೆ, ಈಗ ಹೇಳಿದ್ರೆ ವಚನ ಪರಂಪರೆ ಭಾಳ ದೊಡ್ಡ ಇದಿದೆ. ಅದು ಹಿಂದೂಸ್ತಾನಿ ಇವರು ಆಡಿದ್ದಾರೆ, ಕರ್ನಾಟಕ ಸಂಗೀತದವರು ಆಡಿದ್ದಾರೆ, ಜನಪದದವರು ಆಡಿದ್ದಾರೆ. ಸೊ ನಿಮಗೆ ನೀವು ಅದನ್ನು ಸಿನಿಮಾ ಸ್ಟೈಲಲ್ಲಿ ಆಡೋಕ್ಕೆ ಹೋದರೆ ಅದು ಆ ಸಿನಿಮಾ ಎಷ್ಟು ದಿನ ಓಡ್ತದೆ ಅಷ್ಟೇ ದಿನ. ಅದು ಚೆಲ್ಲಿದ್ರು ಮಲ್ಲಿಗೆಯೋ ಅಥವಾ ಗುರುವೇ ನಿನ್ನ ಆಟ ಬಲ್ಲೆಯವರು ಈ ಭೂಮಿವರೆಗೆ ಇರ್ತದೆ. ಇನ್ಯಾವುದೋ ಸಿನಿಮಾದಲ್ಲಿ ಬಂದಿರೋಂಥದ್ದು ಹಳೆ ಹಾಡುಗಳು ಕೆಲವಿದೆ, ಅದು ನಡೀತದೆ. ಕರೆಕ್ಟ್, ಅದು ನಡೀತದೆ. ಅದೇ ಇದಕ್ಕಿರೋ ಅಷ್ಟು ಆಯುಷ್ಯ ಅದಕ್ಕೆ ಇಲ್ಲ. ಆಮೇಲೆ ಜೊತೆಗೆ ಈ ಜನಪರವಾದಂಥ ಇದೆಯಲ್ಲ, ಅದಕ್ಕೂ ಕೂಡ ಅದು, ಯಾಕಂದ್ರೆ ಅದು ಬದುಕಿಗೆ ಸಂಬಂಧಪಟ್ಟಂಗೆ. ಹೌದು, ನೀವು ಅಡವಿ ತಾಯಿ ಹೇಳಿದ್ರಲ್ಲ, ಅದು ಯಾವತ್ತಿಗೂ ಪ್ರಸ್ತುತ. ನಿಮಗೆ ಈ ಎಲ್ಲೋ ಆಡ್ತಾರೆ, ಎಲ್ಲ ಭಾಳ ಜನ. ಸರ್ ನಿಮ್ಮ ಹಾಡಲ್ಲಿ ಕೇಳ್ತಿದ್ದೆ ಸರ್. ಈಗ ನೆನ್ನೆ ಇಲ್ಲ ಮೊನ್ನೆ ನಮ್ಮ ಊರಿಗೆ ಹೋಗಿದ್ದೆ. ನಾನು ಊರಿಗೆ ಹೆಚ್ಚಿಗೆ ಹೋಗಲ್ಲ, ಅಂದರೆ ವರ್ಷಕ್ಕೆ 1 ಸಲ 2 ಸಲ ಜಾತ್ರೆ ಅಂತ ಹೋಗ್ತೇನೆ. ನಮ್ಮ ಅವ್ರು ಯಾರೋ ಪಾಪ ಹಿಂಗೆ ಊರು ಮಧ್ಯೆ ಒಂದು ಮೇಯ್ನ್ ರಸ್ತೆ ಇದೆ, ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಸಂಜೆ ಹೊತ್ತು. ಅವ್ರು ಯಾರೋ ಬಾಕ್ಲ ಹತ್ರ ನಿಂತ್ಕೊಂಡಿದ್ರು, ಹೆಣ್ಮಕ್ಳು, ಹಿರಿಯರು. ಅವರು ಬಂದು ನನ್ನ ಹಿಂಗೆ ನೋಡ್ತಾ ಇದ್ರು. ನೋಡ್ಬಿಟ್ಟು
ನೀವು ಸಿದ್ದಮ್ಮನ ಮಗನಲ್ವಾ ಅಂದರು. ನಮ್ಮ ತಾಯಿ ಹೆಸರು ಹೌದು, ನಾನು ಅವ್ರ ಮಗ. ನಿಮ್ಮನ್ನು ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆಯಲ್ಲಿ ಹಾಡ್ತಾ ಇದ್ದಿದ್ದು ನಾನು ನೋಡಿದೆ. ಇದಕ್ಕಿಂತ ಸೊ ಅದು ಏನಾಗುತ್ತಂದ್ರೆ ಅದು ಉಳ್ಕೊಂಡು ಹೋಗ್ತಾ ಇರ್ತದೆ. ಅದು ಈ ಥರದ ಕಲೆ ಸಂಸ್ಕೃತಿ ಇದೆಯಲ್ಲ, ಕಲೆ ಸಂಸ್ಕೃತಿ ಮತ್ತು ಪರಂಪರೆ ಇದೆಯಲ್ಲ, ಅದನ್ನು ನೀವು ಕರಪ್ಟ್ ಮಾಡೋಕ್ಕಾಗಲ್ಲ. ಕರಪ್ಟ್ ಮಾಡಿದ್ರೆ ಅದು ಉಳಿಯಲ್ಲ ಹೆಚ್ಚು ದಿನ ಉಳಿಯಲ್ಲ, ಮತ್ತೆ ಅದು ಮೇಲೆ ಬರ್ತದೆ. ಅದು ಅದೇ ಇರ್ತದೆ, ಈಗ ಇದೇ ಇರ್ತದೆ. ಭಿನ್ನ ಭೇದವ ಮಾಡಬೇಡ್ರಿ ಅಂತೇಳಿ ಮೈಲಾರಲಿಂಗನ ಹಾಡು. ನಿಜವಾಗಿ ಇತಿಹಾಸ ಮರುಕಳಿಸೋದಂದ್ರೆ ಅದೇನೇನು ಅಷ್ಟೇನೆ. ಯಾಕಂದ್ರೆ ನಮ್ಮ ಇವ್ರು ಹೇಳ್ತಾರಲ್ಲ ಸಾಂಸ್ಕೃತಿಕ ಸಂಘಟನೆ, ನೀವು ಇದರಲ್ಲಿ ಹೇಳ್ಬೇಕು. ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಮಂಟೇಸ್ವಾಮಿ, ಮಲೆಮಹದೇಶ್ವರ, ಕೈವಾರ ತಾತಯ್ಯ, ಮೈಲಾರಲಿಂಗ, ಬಸವಣ್ಣ, ಸೊ ಎಲ್ಲ ನಾವು ನಮ್ಮ ಜೊತೆಗೆ ಇದ್ದಾರೆ. ಈಗ ಏನಾಗಿದೆ ಅಂದರೆ ನನ್ನ ಪ್ರಕಾರ ಭಾಳಷ್ಟು ಜನ ಈಗ ಒಲವಿನ ಅಂದರೆ ಪ್ರೀತಿಯಿಂದ ಅವ್ರ ಜೊತೆಗಿಲ್ಲ, ದಿಗಿಲು ಭಯಪಟ್ಟು ಅವ್ರ ಜೊತೆಗಿದ್ದಾರೆ. ಭಯಪಟ್ಟು ಅದು ಭಯಪಡಿಸೋದು ಯಾವತ್ತೋದು. ಯಾಕಂದ್ರೆ ಅವ್ನಿಗೆ ವಯಸ್ಸಿರೋವಾಗ ಅವ್ನು ರೌಡಿಸಮ್ ಮಾಡ್ತಾನೆ, ಅವ್ನ ವಯಸ್ಸಾದ್ಮೇಲೆ ಇನ್ನೊಬ್ಬನೇ ಅವನ ರೌಡಿಸಮ್ ಮುಟ್ಕೊಂತಾನೆ. ಬದಲಾವಣೆ ಜಗದ ನಿಯಮ ಅಷ್ಟೇ. ಈಗ ನಮ್ಮಲ್ಲಿ ಜನಪದ ಇದರಲ್ಲಿ ಎಲ್ಲ ಪಾಳೆಗಾರರು ಈಗ ಒಬ್ನಾದ್ಮೇಲೆ ಒಬ್ನು ಹೋಯ್ತಾನೆ, ಒಬ್ನಾದ್ಮೇಲೆ ಒಬ್ನು ಬರ್ತಾನೆ. ಆಮೇಲೆ ನಮ್ಗೆ ಅವೆಲ್ಲ ಭಾಳ ದಿನ ನಡೆಯಲ್ಲ ಅದು. ಬಟ್ ಏನಪ್ಪಾ ಅಂದರೆ ಒಂದಷ್ಟು ಸದ್ಯಕ್ಕೆ ಸಮಾಜದಲ್ಲಿ ಒಂದು ಅಶಾಂತಿ ಮಾಡೋದಕ್ಕೆ. ಬಟ್ ಈಗ ನೀವು ಅಲ್ಲ, ನೀವು ಯಾಕಂದ್ರೆ ದೇಶದ ರಾಜಕೀಯ ಪರಿಸ್ಥಿತಿ 11 ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ, ಇವತ್ತಿದ್ದಂಥ ಪರಿಸ್ಥಿತಿ ಎಷ್ಟೋ ಬದಲಾವಣೆ ಅಲ್ವಾ? ಸೊ ಅದು ಜನರು ಅರಿವು ಪಡ್ಕೋತಾರೆ, ಅದು ತಿಳ್ಕೊತಾರೆ. ಬಟ್ ಅದು ಏನಾಗಿದೆ ನಮ್ಮಲ್ಲಿ ನಮ್ಮ ರಕ್ತದಲ್ಲೇ ಆ ಥರದ ಗುಲಾಮಿತನ ಅಂತಾರೆ ಅದನ್ನು. ನಮ್ಮ ಜನಪದರಲ್ಲಿ ಗುಲಾಮಿತನ ಅಂತಾರೆ. ನಮ್ಮ ರಕ್ತದಲ್ಲೇ ಆ ಥರದ್ದು ಏನೋ ಗುಲಾಮಿತನ ಇದೆಯಲ್ಲ, ಅದು ವಿಶೇಷವಾಗಿ ದೇವರು ದಿಂಡರು ವಿಚಾರದಲ್ಲಿ ಆ ಥರದ ಒಂದು ಗುಲಾಮಿತನ ಇದೆ. ಯಾಕಂದ್ರೆ ಮನುಷ್ಯ ಈ ನೋಡಿ ಟ್ರೈಬಲ್ಗಳೆಲ್ಲ ಆ ಥರದಲ್ಲಿಲ್ಲ, ಗಿರಿಜನರ ಇದರಲ್ಲಿ ಆ ಥರದ ಗುಲಾಮಿತನ ಇರೋದಿಲ್ಲ. ಈ ಪೇಟೆಗಳಲ್ಲಿ ಬದುಕೋರದೇ ಜಾಸ್ತಿ. ಅವನು ಯಾಗೋ ಒಂದು ಆಫೀಸರ್ ಆಗಿರ್ತಾನೆ, ಅವನು ಯಾರೋ ಒಬ್ಬ ರಾಜಕಾರಣಿ ಆಗಿರ್ತಾನೆ, ಅವನೇನೋ ಇದು ಮಾಡಿರ್ತಾನೆ, ಅಥವಾ ನಂತರ ಏನೋ ಕಲಾವಿದನ ಆಗಿರ್ತಾನೆ. ಈ ನಾವು ಮಾಡೋಂಥ ತಪ್ಪುಗಳಿದೆಯಲ್ಲ, ಅದನ್ನು ಮುಚ್ಕೊಳ್ಳೋಕ್ಕೆ ನಾವು ಅವನಿಗೆ ಶರಣಾಗಿರ್ತೀವಿ. ಅಲ್ಲ, ಅವ್ರಿಗೆ ಎಷ್ಟು ಖುಷಿ ಅಂದರೆ ನಾನು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಶುಕ್ರವಾರ ನಾನ್ ವೆಜ್ ತಿನ್ನಲ್ಲ, ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಶನಿವಾರ ನಾನ್ ವೆಜ್ ತಿನ್ನಲ್ಲ. ಇದೊಂಥರ ನಾನು ವಾರದ 7 ದಿನಗಳು ನನಗೆ ಸಿಕ್ಕಿದ್ರೆ ನಾನು ತಿಂದೇ ತಿರ್ತೀನಿ. ಓಕೆ. 2 ಕಾಲಿನ ಮನುಷ್ಯನನ್ನು 4 ಕಾಲಿನ ಕುರ್ಚಿಯನ್ನು ಬಿಟ್ಟು ಉಳಿದಿದ್ದು ಎಲ್ಲವನ್ನು ತಿಂತೀವಿ ನಾವು. ಅದ್ರದ್ದೇನು ದೊಡ್ಡ ಆಹಾರ ಅವರವರ ಇಚ್ಛೆ. ಓಕೆ. ಈಗ ನಿಮಗೆ ವೈಯಕ್ತಿಕವಾಗಿ ಯಾವಾಗಲೂ ಕಾಡುವ ಅಥವಾ ನಿಮಗೆ ತುಂಬ ಇಷ್ಟವಾಗುವ ಯಾವ ಗೀತೆ, ಹೋರಾಟದ ಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಅಥವಾ ತತ್ವಪದ, ಯಾವುದು ಭಾಳ ಇಷ್ಟ? ಅಲ್ಲಿ ನನಗೆ ಆ ಥರದ ಇದು ಕೈವಾರ ತಾತನ. ಯಾಕೆಂದರೆ ನಮ್ಮ ತಾಯಿ, ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿ ಕೂಡ ಊರಲ್ಲಿ ಹೊಲಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗೋವಾಗ ಆ ಅಮ್ಮನ ಕೈಯಲ್ಲಿ ಅವರು ಕೂಲಿ ಕೆಲಸ ಮಾಡೋಕ್ಕೆ ಹೋದಾಗ ಅಮ್ಮನ ಕೈಯಲ್ಲಿ ಹೆಚ್ಚು ಕೆಲಸ ಮಾಡಿಸ್ತಿರ್ಲಿಲ್ಲ, ಹಾಡು ಹೇಳಿಸ್ತಿರೋರು. ಆಮೇಲೆ ನಮ್ಮ ಕಡೆ ಮೊದಲೆಲ್ಲ ಏನೋ ಅಂದರೆ ಕೂಲಿಗೆ ಹೋದರೆ ಈ ಮಧ್ಯಾಹ್ನ ಊಟ ಕೊಡ್ತಾರೆ. ಊಟ ಕೊಟ್ಟರೆ ಅವ್ರ ಜೊತೆಗೆ ಯಾರಿದ್ರೆ ಅವ್ರಿಗೂ ಊಟ ಕೊಡ್ತಾರೆ. ನಾನೇನು ಮಾಡ್ತಾರೆ, ಸ್ಕೂಲಿಗೆ ಚಕ್ಕರ್ ಹೊಡೆದ್ಬಿಟ್ಟು ಹೋಗ್ಬಿಡ್ತಿದ್ದೆ. ಸೊ ಅವರು ಇದು ಮಾಡುವಾಗ ಹಾಡ್ತಿದ್ರಲ್ಲ, ಮೋಸ್ಟ್ಲಿ ವಿಶೇಷವಾಗಿ ಕೈವಾರ ತಾತನ ಹಾಡುಗಳು. ಅದು ತೆಲುಗಿನಲ್ಲಿರುವಂಥದ್ದು. ನನಗೊಂದು ಲೈಫ್ ಆಂಬಿಷನ್ ಅಂತೇನು ಅಂತಾರೆ. ಇಲ್ಲ, ಕನ್ನಡ ಅಂದರೆ ಕನ್ನಡ ಹಾಡುಗಳು ಇದೆ, ಕೆಲವು 16 ಹಾಡುಗಳೇನಿದೆ ಕೈವಾರ ತಾತನೇ ಬರೆದಿರುವಂಥದ್ದು. ಅದು ಕೆಲವು ತೆಲುಗು ಕನ್ನಡ ಮಿಕ್ಸ್ ಇದರಲ್ಲೆಲ್ಲ ಬರೆದಿದ್ದಾರೆ. ಕೆಲವೆಲ್ಲ ಭಕ್ತಿ ಇದರಲ್ಲಿದೆ. ಬಟ್ ಕೆಲವು ಈ ಜೀವನಾನುಭವದ ಹಾಡುಗಳಿದೆಯಲ್ಲ, ಆ ಇದರಲ್ಲಿ ಭಾಳ ದೊಡ್ಡ ಪರಂಪರೆ ಕೈವಾರ ನಾರಾಯಣ ನಮ್ಮ ತಾಯಿ ಹಾಡ್ತಾ ಇದ್ದಂಥ ಹಾಡುಗಳು. ಅದನ್ನು ನಾನು ಕನ್ನಡಕ್ಕೆ ನಮ್ಮ ಡಾಕ್ಟರ್ KY ನಾರಾಯಣ ಸ್ವಾಮಿ ಒಂದು 10 ಹಾಡುಗಳನ್ನು ಸೆಲೆಕ್ಟ್ ಮಾಡಿಕೊಂಡು KY ನಾರಾಯಣ ಸ್ವಾಮಿಗೆ ಕೈಯಲ್ಲಿ ಕನ್ನಡಕ್ಕೆ
ಅದು ಭಾವಾನುವಾದ, ಟ್ರಾನ್ಸ್ಲೇಷನ್ ಅಲ್ಲ ಅದು. ಯಾಕಂದರೆ ಅದಕ್ಕೆ ಒಂದು ಬೇರೆ ಒಂದು ತರ್ಜುಮೆಗೂ ಭಾವಾನುವಾದಕ್ಕೂ ಭಾಳ ವ್ಯತ್ಯಾಸ. ಬೇರೆ ಭಾವಾನುವಾದನೆ ಮಾಡಿದ್ದಾನೆ, ಭಾಳ ಅದ್ಭುತವಾಗಿ ಮಾಡಿದ್ದಾನೆ ಬಿಡಿ, ಎರಡು ಮಾತಿಲ್ಲ. ಅದನ್ನು ನಮ್ಮ ಡಾಕ್ಟರ್ CS ದ್ವಾರಕನಾಥ್ ವಕೀಲ ಅವರ ಆರ್ಥಿಕ ನೆರವಿನಿಂದ ನಾನೊಂದು CD ತಂದೆ. ನಾನು ನಿಮಗೆ ಒಂದು 1 hour 1.5 hour ಕನ್ನಡದಲ್ಲಿ ಹಾಡು ಹೇಳಬೇಕಂದ್ರೆ ಈಗ ಎಲ್ಲರೂ ನನ್ನನ್ನು ಕರೀತಾರೆ. ತೆಲುಗು ಹಾಡುಗಳು ಭಾಳಷ್ಟು ಇದೆ, ಇಲ್ಲ ಅಂದರೆ ಅದೇ ಬಾರಯ್ಯ ಗೋವಿಂದ, ಆಮೇಲೆ ಇನ್ನೊಂದು ಮಾಗಡಿ ರಂಗನ, ಇನ್ನೊಂದು ಆ ಥರದ್ದು ಒಂದು 2-3 ಹಾಡುಬಿಟ್ರೆ ಈ ಥರದ ಈ ಒಂದು ಫುಲ್ ಫ್ರೆಡ್ಜಿಲ್ ಹಾಡುಗಳು ಸಿನಿಮಾದಲ್ಲಿ ಕೆಲವು ಬಳಸ್ಕೊಂಡಿದ್ದಾರೆ. ಹಂಸಲೇಖರ್ ಅವರು ಒಂದಷ್ಟು ಮಾಡಿದ್ದಾರೆ, ಚೆನ್ನಾಗಿದೆ, ಅದನ್ನು ಚೆನ್ನಾಗಿದೆ. ಬಟ್ ನನಗೆ ನಾನು ಚಿಕ್ಕ ಹುಡುಗನಾಗಿದ್ದಾಗಿಂದ ಕೇಳಿಕೊಂಡು ಬಂದಂಥ ಹಾಡುಗಳು, ಏನಮ್ಮ ಗಂಗಾ ಭವಾನಿ ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ಹೆತ್ತ ತಾಯೇ ತೋರು ಕರುಣೆ ಕಂದನಲ್ಲಿ ಕಪಟವೇಕೆ, ಒಲಿದು ಬಾ ಗಂಗಮ್ಮ ತಾಯೇ ನೆಲೆಯೂರೇ ನಿತ್ಯ ಮಾಯೆ, ಏನಮ್ಮ ಗಂಗಾ ಭವಾನಿ ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ಪರಮ ಪಾವನ ಬಿಂದುವೆ ಶ್ರೀಪಾದ ಸಂಭವ ಸಿಂಧುವೆ, ಆಪತ್ತು ನನ್ನ ಬೆನ್ನ ಹತ್ತಿದೆ ಯವ್ವ, ಸೆಲೆಯರೆದು ಚಿಮ್ಮಿ ಆದರಿಸೆ ಆದಿಶಕ್ತಿ, ಏನಮ್ಮ ಗಂಗಾ ಭವಾನಿ, ಮುನಿಸೇಕೆ ದಾಸನಲ್ಲಿ ನಂಬಿದವರ ನೋಯಿಸಬಹುದೇ, ಹನಿಯೊಡೆದು ಬರಲಿ ಅನುಮಾನ ಕಳೆಯಲಿ, ಬಾಯಂದರೆ ಬಂದು ಕೋಯೆಂದು ವರ ನೀಡಿ, ಹರಸು ನನ್ನವ್ವ ಜುಳುಜುಳನೆ ಹರಿದು, ಏನಮ್ಮ ಗಂಗಾ ಭವಾನಿ ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ಅಪರಾಧವಾಯಿತೆ ಹರಿಪೂಜೆಗಾಗಿ ಪರರಲ್ಲಿ ಬೇಡಿ ಸಾಲ ಸೋಲವ ಮಾಡಿ, ಬೊಗಸೆ ನೀರಿಗಾಗಿ ಬಾವಿ ತೋಡಿಸಿದ್ದೆ, ಎಸಳು ತುಳಸಿಗಾಗಿ ವನವ ಮಾಡಿಸಿದ್ದೆ, ಉಕ್ಕಿ ಬರವಲ್ಲೇಕೆ ಜಲ ಕಣ್ಣು ತೆರೆದು, ಏನಮ್ಮ ಗಂಗಾ ಭವಾನಿ ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ರೂಪಗಳೆಲ್ಲ ಜಲರೂಪವೇ ತಾಯಿ, ಜೀವಗಳಲ್ಲಿ ಜಲವೇ ಪ್ರಾಣವು ತಾಯಿ, ಲೋಕಗಳೆಲ್ಲ ಜಲ ಬಂದವಮ್ಮ, ಲೋಕಗಳೆಲ್ಲ ಜಲ ಬಂದವಮ್ಮ, ಭುವಿ ಬಾನು ನಿನ್ನ ಕನಿಕರವು ಅಮ್ಮ, ಏನಮ್ಮ ಗಂಗಾ ಭವಾನಿ ನಂಬಿದೆ ನಿನ್ನ ಶಂಕರನ ರಾಣಿ, ಏನಮ್ಮ ಗಂಗಾ ಭವಾನಿ, ಏನಮ್ಮ ಗಂಗಾ ಭವಾನಿ.
ನಿಮ್ಮ ಇಷ್ಟದ ಗೀತೆಯನ್ನು ಕೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ನಮ್ಮ ಜೊತೆಗೆ ಭಾಳಷ್ಟು ಅನುಭವಗಳನ್ನು, ತಮ್ಮ ಆಸಕ್ತಿಯನ್ನು, ತಮ್ಮ ಹೋರಾಟದ ಬದುಕನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಧನ್ಯವಾದ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಚಾಟ್ ರೂಮ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.